ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ನಾವು ದಿನನಿತ್ಯ ಮುಂದಿನ PSCR GPS ಮತ್ತೆ ಚೆಸ್ಟ್ಗೆ ಸಂಬಂಧಿಸಿದಂತೆ ದಿನನಿತ್ಯ ತರಗತಿಗಳು ಮಾಡ್ತಾ ಇದೀವಿ. ಅದರಲ್ಲಿ ಇಂದು 8ನೇ ತರಗತಿಯ 9ನೇ ಅಧ್ಯಾಯ ಅಂತ ಘರ್ಷಣೆ ಪಾಠವನ್ನು ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಮೀನ್ಸ್ ಇನ್ ಇಂಗ್ಲಿಷ್ ಅಲ್ಲಿ ನಾವು ಘರ್ಷಣೆಯನ್ನ ಫ್ರಿಕ್ಷನ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಘರ್ಷಣೆ ಅಂತಂದ್ರೆ ಏನು? ಘರ್ಷಣೆ ಅನ್ನುವಂಥದ್ದು ನಮ್ಮ ದಿನನಿತ್ಯ ಜೀವನದಲ್ಲಿ ಬಹಳಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಮತ್ತೆ ನಾವು ದಿನನಿತ್ಯದಲ್ಲಿ ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಂತಂದ್ರೆ ಅಲ್ಲಿ ಘರ್ಷಣೆ ಅನ್ನುವಂಥದ್ದು ಇರಲೇಬೇಕು. ಘರ್ಷಣೆ ಅಂತ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ. ಹಾಗಾದ್ರೆ ಘರ್ಷಣೆ ಅಂತಂದ್ರೆ ಏನು? ಇದು ಯಾಕೆ ನಮ್ಮ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ? ಯಾವ ಸಂದರ್ಭದಲ್ಲಿ ಇದನ್ನೆಲ್ಲ ಬಳಸ್ತಾ ಹೋಗ್ತೀವಿ? ಇದರ ವಿಧಗಳು ಯಾವ್ಯಾವು? ನಮ್ಮ ಒಂದು ದಿನನಿತ್ಯದಲ್ಲಿ ಮತ್ತೆ ನಮ್ಮ ಒಂದು ಬೇರೆ ಬೇರೆ ಸ್ಥಳಗಳಲ್ಲಿ ಎಲ್ಲೆಲ್ಲಿ ನಾವು ಘರ್ಷಣೆ ಕಾಣ್ತಾ ಹೋಗ್ತೀವಿ ಅಂತ ತಿಳ್ಕೊಳ್ಳೋಕೆ ಮುಂಚಿತವಾಗಿ ಸ್ಪರ್ಧಾ ಮಿತ್ರ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ. ತರಗತಿಗಳ ನೋಟಿಫಿಕೇಶನ್ ನಿಮಗೆ ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡ್ಕೊಂಡ್ರಲ್ಲಿ ಆಲ್ ಎನ್ನುವಂತ ಸಿಂಬಲ್ ಚೂಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಅವಾಗ ನಾವೇನೇ ಕ್ಲಾಸಸ್ ಅನ್ನ ಮಾಡಿದ್ರು, ನಾವೀಗ ನಾನೀಗ ಪ್ರೀಮಿಯರ್ ಕ್ಲಾಸ್ ಇಟ್ಟಿದ್ದೀನ, ಈ ಕ್ಲಾಸ್ ನಿಮ್ಗೆ ಬರ್ಬೇಕಂತಂದ್ರು ನಿಮ್ಗೆ ಆ ಲಿಂಕ್, ಆ ಒಂದು ನೋಟಿಫಿಕೇಶನ್ ಬರ್ಬೇಕಂದ್ರೆ ನೀವು ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಜೊತೆಗೆ ಇವತ್ತಿನ ಸೆಷನ್ ನಿಮಗೆ ಉಪಯುಕ್ತ ಆಗುತ್ತೆ ಅಂತಂದ್ರೆ ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಅನ್ನ ಮಾಡ್ತಾ ಹೋಗಿ. ನಾವೀಗ ನೇರವಾಗಿ ತರಗತಿಗೆ ಪ್ರವೇಶ ಮಾಡೋಣ. ಮೊದಲನೇದಾಗಿ ಘರ್ಷಣೆ ಅನ್ನೋದಕ್ಕಿಂತ ಮುಂಚಿತವಾಗಿ ಕೆಲವೊಂದಿಷ್ಟು ಉದಾಹರಣೆಗಳನ್ನು ತಿಳ್ಕೊಂಡು ಅದರ ಮೇಲೆ ನಾವು ಘರ್ಷಣೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ಈಗ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಕಾರು ಅಥವಾ ಟ್ರಕ್ಕಿನ ಚಾಲಕ ವಾಹನವನ್ನ ನಿಧಾನಗೊಳಿಸೋದನ್ನ ನೋಡಿರ್ಬೋದು. ಅಂತಂದ್ರೆ ಯಾವುದೋ ಒಂದು ಟ್ರಾಫಿಕ್ ಸಿಗ್ನಲ್ ನಲ್ಲಿ ಕಾರುಗಳಾಗಿರ್ಬೋದು, ಗಾಡಿಗಳಾಗಿರ್ಬೋದು, ನಿಧಾನವಾಗಿ ನಾವು ಬ್ರೇಕ್ ಹಾಕಿ ಅದನ್ನ ಏನ್ ಮಾಡ್ತೀವಿ, ನಿಧಾನಗೊಳಿಸ್ತಾ ಹೋಗ್ತೀವಿ. ವಾಹನಗಳು ಮಾತ್ರ ಅಲ್ಲ, ಯಾವುದೇ ಕಾಯಗಳಾಗಿರ್ಬೋದು, ಚಲನೆ ಮಾಡಬೇಕು ಅಂತಂದ್ರೆ ನಾವು ಅದ್ರ ಮೇಲೆ ಏನ್ ಪ್ರಯೋಗ ಮಾಡ್ತೀವಿ? ಬಲ ಪ್ರಯೋಗವನ್ನ ಮಾಡ್ತೀವಿ. ಆದ್ರೆ ಬಲ ಪ್ರಯೋಗ ಮಾಡದೇ ಇದ್ರೂ ಸಹ ಅದೇನಾಗುತ್ತೆ, ಕೆಲವೊಂದ್ಸಲ ನಿಧಾನಗೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ನಾನು ಎಲ್ಲಿ ಹೇಳಿದ್ದೆ, ನನ್ನ ಹಿಂದಿನ ತರಗತಿಯಲ್ಲಿ ಬಲ ಮತ್ತೆ ಒತ್ತಡ ಅಂತ ಪಾಠದಲ್ಲಿ ನಾನು ನಿಮ್ಗೆ ಹೇಳಿದ್ದೆ. ಯಾವುದೋ ಒಂದು ಬಲ ಏನ್ ಮಾಡ್ತಾ ಹೋಗುತ್ತೆ, ನಾವು ಅದ್ರ ಮೇಲೆ ಯಾವುದೇ ಒಂದು ಪ್ರಯೋಗ ಮಾಡದೇ ಇದ್ರೂ ಕೊನೆಗೆ ಅದು ನಿಲ್ಲುತ್ತೆ. ಫಾರ್ ಎಕ್ಸಾಂಪಲ್ ಹೇಳಿ ಅಂತಂದ್ರೆ, ಒಂದು ಬಾಲ್ ಇದೆ, ಬಾಲನ್ನ ಒಂದು ಬ್ಯಾಟರ್ ಹೊಡೆದಿದೆ ಅಂತಂದ್ರೆ ಬಾಲ್ ಮುಂದಕ್ಕೆ ಹೋಗ್ತಾ 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 ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ನಿಲ್ಲುತ್ತೆ. ಯಾಕೆ? ಕಾರಣ ಏನು? ಹಾಗಾದ್ರೆ ಅಲ್ಲಿ ಯಾವ ಬಲ ಅಲ್ಲಿ ಉಂಟಾಗ್ತಾ ಇದೆ? ನೆಲದ ಮೇಲೆ ಚಲಿಸುತ್ತಿರುವ ಚೆಂಡು ಕೆಲ ಸಮಯದ ನಂತರ ನಿಲ್ಲೋದನ್ನ ನೀವು ನೋಡಿರ್ತೀವಲ್ವಾ? ಅಲ್ಲಿ ಯಾವ ಸಮಯ ಅಲ್ಲಿ ಯಾಕೆ ನಿಲ್ತಾ ಇದೆ? ಜೊತೆಗೆ ಬಾಳೆಹಣ್ಣಿನ ಸಿಪ್ಪೆ ನಾವು ಗಮನಿಸಿರ್ತೀವಿ, ಆ ಸಿಪ್ಪೆ ಮೇಲೆ ಕಾಲಿಟ್ಟ ತಕ್ಷಣ ಜಾರ್ತೀವಿ ಅಂತ ನಮ್ಗೆ ಗೊತ್ತಿರುತ್ತೆ. ಯಾಕೆ ಆ ರೀತಿ ಆಗುತ್ತೆ? ನುಣುಪಾದ ಮತ್ತೆ ಒದ್ದೆಯಾದ ನೆಲದ ಮೇಲೆ ನಾವು ನಡೆದಾಡಲು ತುಂಬಾ ಕಷ್ಟ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಮನೆಗಳಲ್ಲಿರುವಂತ ಟೈಲ್ಸ್, ಟೈಲ್ಸ್ ಮೇಲೆ ನೀರ್ ಬಿದ್ದಿದೆ ಅಂತಂದ್ರೆ ಏನರ್ಥ? ನೀವಲ್ಲಿ ಓಡಾಡಕ್ಕೆ ತುಂಬಾ ಕಷ್ಟ ಪಡ್ತೀರಾ ಅದಲ್ವಾ? ಅಂದ್ರೆ ನುಣುಪಾದ ಒದ್ದೆಯಾದ ನೆಲದ ಮೇಲೆ ನಡೆಯೋದಕ್ಕೂ ನಾವೇನ್ ಮಾಡ್ತೀವಿ? ಕಷ್ಟ ಪಡ್ತಾ ಹೋಗ್ತೀವಿ. ಯಾಕೆ ಈ ರೀತಿಯಾಗಿ ಆಗ್ತಾ ಹೋಗುತ್ತೆ? ಇಂತಹ ಪ್ರಶ್ನೆಗಳಿಗೆ ನಾವು ಇವತ್ತಿನ ತರಗತಿಯಲ್ಲಿ ಉತ್ತರಗಳನ್ನ ತಿಳ್ಕೊಳ್ತಾ ಹೋಗ್ತೀವಿ. ಮೊದಲನೇದಾಗಿ ಈ ಒಂದು ಬಲಕ್ಕೆ ಘರ್ಷಣಾ ಬಲ ಅಂತ ಕರೀತಾರೆ. ಏನು ಘರ್ಷಣಾ ಬಲ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಈಗ ಇಲ್ಲೊಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಟೇಬಲ್ ನಲ್ಲಿ ಸಾಮಾನ್ಯವಾಗಿ ನೋಡಿ ಇಲ್ಲಿ ಒಂದು ಬುಕ್ ಅನ್ನ ಇಟ್ಟಿದ್ರು. ಇದು ಮೊದಲಿಗೆ ಬುಕ್ ಅನ್ನ ಇಟ್ಟಿರುವಂತದ್ದು. ಒಬ್ಬ ವ್ಯಕ್ತಿ ಏನ್ ಮಾಡ್ದ, ಒಂದು ಬಲವನ್ನ ಹಾಕಿ, ಯಾವ ಬಲವನ್ನ ಹಾಕ್ತಾ ಇದ್ದಾನೆ ಅದಕ್ಕೆ ಸ್ನಾಯು ಬಲ ಅಂತ ಅನ್ಕೊಳ್ಳೋಣ. ಸ್ನಾಯು ಬಲವನ್ನ ಹಾಕಿ ಒಂದು ಪುಸ್ತಕವನ್ನ ತಳ್ತಾ ಇದ್ದಾನೆ. ಒಂದು ಪುಸ್ತಕ ತಳ್ತಾ ಇದ್ದಾನೆ, ಮುಂದಕ್ಕೆ ಹೋಗ್ತಾನೆ ಇರ್ಬೇಕಾಗಿತ್ತಲ್ವಾ? ಯಾಕೆ ಅದು ಇಲ್ಲಿಗೆ ನಿಂತಿದೆ? ಇನ್ನೊಂದ್ಸಲ ಏನ್ ಮಾಡ್ತಾನೆ, ಆಪೋಸಿಟ್ ಡೈರೆಕ್ಷನ್ ಅದನ್ನ ತಳ್ತಾ ಹೋಗ್ತಾನೆ. ಅವಾಗ್ಲೂ ಅಷ್ಟೇ, ಅದು ಬಂದು ಎಲ್ಲೋ ಒಂದು ಸ್ಥಾನದಲ್ಲಿ ನಿಲ್ತಾ ಇದೆ, ಮುಂದಕ್ಕೆ ಯಾಕೆ ಹೋಗ್ತಾ ಇಲ್ಲ? ಅಲ್ಲಿ ಯಾವುದೋ ಒಂದು ಬಲ ಇದನ್ನ ತಡೀತಾ ಇದೆ ಮುಂದಕ್ಕೆ ಹೋಗದೆ ಇರುವಂತೆ, ಹೌದಲ್ವಾ? ಅದು ಮುಂದಕ್ಕೆ ಹೋಗ್ತಾನೆ ಇರ್ಬೇಕಾಗಿತ್ತು. ಇಲ್ಲಿ ಇವ್ರು ಎಷ್ಟು ಬಲ ಹಾಕಿದಾರೋ ಅಷ್ಟು ಬಲಕ್ಕಿಂತ ಮುಂದೆ ಹೋಗ್ತಾನೆ ಇರ್ಬೇಕಾಗಿತ್ತು, ಅದಲ್ವಾ? ಆದ್ರೆ ಯಾವುದೋ ಒಂದು ಬಲ ಇದರ ಒಂದು ಚಲನೆಯನ್ನ ಏನ್ ಮಾಡ್ತಾ ಇದೆ? ವಿರೋಧ ಮಾಡ್ತಾ ಇದೆ. ಅಂತಹ ಬಲಕ್ಕೆ ನಾವು ಘರ್ಷಣಾ ಬಲ ಅಂತ ಕರಿತೀವಿ. ಚಲನೆಯನ್ನ ವಿರೋಧಿಸುವ ಬಲ. ಯಾವುದರ ಬಲ? ಪುಸ್ತಕದ ಚಲನೆ ಅಷ್ಟೇ ಅಲ್ಲ, ಯಾವುದೇ ಒಂದು ವಸ್ತುವಿನ ಚಲನೆಯನ್ನ ವಿರೋಧಿಸುವ ಬಲಕ್ಕೆ ನಾವೇಂತ ಕರಿತೀವಿ? ಘರ್ಷಣಾ ಬಲ ಅಂತ ಕರಿತೀವಿ. ಈಗ ಘರ್ಷಣಾ ಬಲ ಹೇಗೆ ಉಂಟಾಗ್ತಾ ಹೋಗುತ್ತೆ? ಚಲನಾ ಬಲ ನನಗೆ ತಾನೇ ಹೇಳಿದೆ, ಘರ್ಷಣಾ ಬಲ ಹೊಸಸ್ ನಮ್ಗೆ ಇನ್ನೊಂದು ಯಾವುದು? ನಾವು ಪ್ರಯೋಗಿಸಿದಂತಹ ಬಲ. ಅದು ಯಾವಾಗಲೂ ಯಾವ ದಿಕ್ಕಿನಲ್ಲಿರುತ್ತೆ? ಎರಡು ಅಪೋಸಿಟ್ ದಿಕ್ಕಲ್ಲಿರುತ್ತೆ. ನಾವು ಅಪ್ಲೈ ಮಾಡಿದ ಬಲ ಯಾವ್ದನ್ನ ತಗೊಳ್ಳೋಣ? ಸ್ನಾಯು ಬಲ ಅಂತ ತಗೊಳ್ಕೊಳ್ಳೋಣ. ಓಕೆನಾ? ಫಾರ್ ಎಕ್ಸಾಂಪಲ್, ಈಗ ನಾನು ಸ್ನಾಯು ಬಲವನ್ನ ಸ್ನಾಯು ಬಲನ ಆಗ್ತಾ ಇದ್ದೀನಿ ಅಂತಂದ್ರೆ ಎಡದಿಂದ ಬಲಭಾಗ ಪ್ರಯೋಗಿಸಿದ್ರೆ ಘರ್ಷಣಾ ಬಲವು ಬಲಗಡೆಯಿಂದ ಎಡಕ್ಕೆ ವರ್ತಿಸುತ್ತೆ. ನಾನು ಈ ಕಡೆಯಿಂದ ಏನಾದ್ರೂ ಸ್ನಾಯು ಬಲವನ್ನ ಹಾಕ್ತಾ ಇದ್ದೀನಿ ಅಂತಂದ್ರೆ ಘರ್ಷಣಾ ಬಲ ಯಾವ ದಿಕ್ಕಿರುತ್ತೆ? ಆಪೋಸಿಟ್ ದಿಕ್ಕಿರುತ್ತೆ. ಎಡದಿಂದ ಬಲಭಾಗ ಪ್ರಯೋಗಿಸಿದ್ರೆ ಘರ್ಷಣಾ ಬಲವು ಬಲಗಡೆಯಿಂದ ಎಡಕ್ಕೆ ಪ್ರವರ್ತಿಸುತ್ತೆ. ಅದೇ ರೀತಿಯಾಗಿ ನಾವು ಬಲಭಾಗದಿಂದ ಎಡಕ್ಕೆ ಪ್ರವರ್ತಿಸಿದೀವಿ ಅಂತಂದ್ರೆ ಘರ್ಷಣಾ ಬಲವು ಎಡದಿಂದ ಬಲಕ್ಕೆ ಪ್ರವರ್ತಿಸುತ್ತೆ. ನಾವು ಈ ಭಾಗದಿಂದ ಹಾಕಿದ್ರೆ ಈ ಭಾಗದಲ್ಲಿ ಆಪೋಸಿಟ್ ತೋರಿಸುತ್ತೆ,
ಇಲ್ಲ ಈ ಭಾಗನ ನಾವೇನಾದ್ರೂ ವಸ್ತುವನ್ನ ಹಾಕಿ ಏನು ತಳಿದೀವಿ ಅಂತಂದ್ರೆ ಘರ್ಷಣೆ ಬಲ ಅದ್ರ ಆಪೋಸಿಟ್, ಯಾವಾಗ್ಲೂ ಅದ್ರ ಆಪೋಸ್ ಆಗೇ ಇರುತ್ತೆ. ಇದರರ್ಥ ನಾವೇನ್ ಮಾಡ್ತೀವಿ, ಘರ್ಷಣಾ ಬಲವು ಚಲನೆಯನ್ನ ವಿರೋಧಿಸುವಂತ ಬಲ ಆಗಿದೆ, ಘರ್ಷಣಾ ಬಲವು ಪ್ರಯೋಗಿಸಿದ ಬಲವನ್ನ ವಿರೋಧಿಸುತ್ತದೆ ಅಂತ. ಹಾಗಾದ್ರೆ ಘರ್ಷಣೆಯು ಎಲ್ಲಾ ಸಮತಲಗಳ ಮೇಲೆ ಒಂದೇ ತರ ಆಗಿರುತ್ತಾ ಅಂತಂದ್ರೆ, ಈಗ ಒಂದು ಕ್ರಿಕೆಟ್ ಚೆಂಡು ಅಂತ ಅನ್ಕೊಳ್ಳೋಣ. ನೀವು ಯಾರಾದ್ರೂ ಕ್ರಿಕೆಟ್ ಚೆನ್ನಾಗಿ ನೋಡ್ತಾ ಇದ್ರೆ ನಿಮ್ಗೆ ಬಗ್ಗೆ ಗಮನ ಇರುತ್ತೆ. ಇಲ್ಲ ನಾನು ಇನ್ನ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈಗ ನೀವು ಕ್ರಿಕೆಟ್ ಆಡ್ತಿರ್ತೀರಾ, ಟಿವಿಲಿ ನೋಡ್ತಿರ್ತೀರಾ, ಸೊ ಅವ್ರು ಹೊಡೆದಂತ ಬಾಲ್ ಎಷ್ಟು ಬೇಗ ಹೋಗಿ ಬೌಂಡ್ರಿ ಸೇರ್ಕೊಡುತ್ತೋ. ಆದ್ರೆ ನೀವು ಕ್ರಿಕೆಟ್ ಆಡ್ತಿರ್ಬೇಕಾದ್ರೆ ಬಾಲ್ ನ ಹೊಡಿತೀರಾ, ಆದ್ರೆ ಅಷ್ಟು ದೂರ ಹೋಗೋದೇ ಇಲ್ಲ. ಕಾರಣ ಏನು? ಫಾರ್ ಎಕ್ಸಾಂಪಲ್, ಇನ್ನ ಒಂದು ಎಕ್ಸಾಂಪಲ್ ಇಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಏನ್ ಎಕ್ಸಾಂಪಲ್? ಈ ಭಾಗದಲ್ಲ, ಇಲ್ಲೊಂದು ಎಕ್ಸ್ಪೆರಿಮೆಂಟ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಏನಿದೆ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ? ಸೊ ಒಂದು ಮಗು ಯಾವುದೋ ಒಂದು ವಸ್ತುವನ್ನ ಹಿಟ್ ಏನ್ ಮಾಡ್ತಾ ಇದೆ ಅಂದ್ರೆ, ಒಂದು ವಸ್ತುವನ್ನ ಇಲ್ಲಿಂದ ಇಲ್ಲಿಗೆ ಜಾರಲು ಬಿಡ್ತದೆ. ಆಕ್ಚುಲಿ ಕೊಟ್ಟಿರೋದು ಇದು ಬೇರೆ ವಿಷಯಕ್ಕೆ, ಆದ್ರೆ ಇಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಈ ಕಾನ್ಸೆಪ್ಟ್ ಎನ್ನುವಂಥದ್ದು. ಸೊ ಇಲ್ಲಿ ಯಾವುದೋ ಒಂದು ವಸ್ತು ಇಟ್ಕೊಂಡಿದೆ, ಒಂದು ಟೇಬಲ್ ನ ಒಂದು ಓರೆಯಾಗಿ ಇಟ್ಕೊಂಡಿದೆ. ಓರೆಯಾಗಿ ಇಟ್ಕೊಂಡು ಏನ್ ಮಾಡ್ತಾ ಇದೆ, ಒಂದು ವಸ್ತುವನ್ನ ಅಲ್ಲಿಂದ ಬಿಡ್ತಾ ಇದೆ. ವಸ್ತು ಮೀನ್ಸ್ ಒಂದು ಶೆಲ್ ಅನ್ನ ಇಲ್ಲಿಂದ ಬಿಡ್ತಾ ಇದೆ. ಟೇಬಲ್ ಮೇಲೆ ಬಿಟ್ಟಾಗ ಏನಾಯ್ತು ಅಂದ್ರೆ, ಆ ವಸ್ತು ಎಲ್ಲಿವರೆಗೂ ಹೋಯ್ತು ನೋಡಿ, ಈ ಭಾಗದವರೆಗೂ ಹೋಗಿದೆ. ಆದ್ರೆ ಅವ್ರು ಈಗ ನೆಕ್ಸ್ಟ್ ಏನ್ ಮಾಡಿದ್ರು, ಆ ಟೇಬಲ್ ನ ಬಳಿ ಒಂದು ಕ್ಲಾತ್ ಅನ್ನ ಹಾಕಿದ್ರು. ಈ ಕ್ಲಾತ್ ಹಾಕಿದಾಗ ಏನಾಯ್ತು ಅಂತಂದ್ರೆ, ಮತ್ತೆ ಅದೇ ಶೆಲ್ ಇಲ್ಲಿಂದ ಬಿಟ್ಟಾಗ ಆ ಶೆಲ್ ಎಲ್ಲಿ ಬಂದು ನಿಲ್ತು, ಈ ಭಾಗದಲ್ಲಿ ನಿಲ್ತು ನೋಡಿ. ಮೊದಲನೇ ಸಲ ಬಿಟ್ಟಾಗ ಆ ಶೆಲ್ ಇಲ್ಲಿ ನಿಲ್ತಾ ಇದೆ, ಸೆಕೆಂಡ್ ಟೈಮ್ ಬಿಟ್ಟಾಗ ಅದು ಈ ಶೆಲ್ ಇಲ್ಲಿ ನಿಲ್ತಾ ಇದೆ. ಸೊ ಏನ್ ಚೇಂಜಸ್ ಮಾಡಿದ್ವಿ ಇಲ್ಲಿ? ಸರ್ಫೇಸ್ ಅನ್ನ ಚೇಂಜ್ ಮಾಡಿದ್ವಿ, ಮೇಲ್ಮೈಯನ್ನ ಚೇಂಜ್ ಮಾಡಿದ್ವಿ. ಇಲ್ಲೇನಿತ್ತು, ಸಾಮಾನ್ಯವಾಗಿ ಟೇಬಲ್ ನ ಮೇಲ್ಮೈ ಇತ್ತು, ಆದ್ರೆ ಇಲ್ಲೇನಿದೆ ಅದ್ರ ಮೇಲೆ ಏನೋ ಒಂದು ಕರ್ಚಿಪನ್ನೋ ಅಥವಾ ಏನಾದ್ರು ಒಂದು ಬಟ್ಟೆ ತುಣುಕನ್ನ ಹಾಕಿದ್ವಿ. ಯಾಕೆ ಈ ರೀತಿಯಾಗಿ ವೇರಿಯೇಷನ್ ಆಗ್ತಾ ಇದೆ? ಫಾರ್ ಎಕ್ಸಾಂಪಲ್, ನೀವೇ ಗಮನಿಸಿ ನೋಡಿ, ಯಾವ್ದಾದ್ರು ಒಂದು ಪುಸ್ತಕನೋ ಒಂದು ಪೆನ್ ತಗೊಳ್ಳಿ, ನಿಮಗೆ ಆಗಿದ್ದಾದ್ರೆ ಒಂದು ಪೆನ್ ಅನ್ನು ತಗೊಂಡು ಮಣ್ಣಿನ ಮೇಲೆ ಅರಿಯೋಕ್ ಬಿಡಿ, ಮಣ್ಣಿನ ಮೇಲೆ ಉರುಳಿಸಿ, ಅದೆಷ್ಟು ದೂರ ಹೋಗುತ್ತೆ? ಅದನ್ನೇ ತಗೊಬಂದು ಟೇಬಲ್ ಮೇಲೆ ಬಿಡಿ, ಎಷ್ಟು ದೂರ ಹೋಗುತ್ತೆ? ವ್ಯತ್ಯಾಸ ಆಗುತ್ತೆ ಅಲ್ವಾ ಮಣ್ಣು ಮತ್ತೆ ಟೇಬಲ್ಗೆ? ಯಾಕೆ ಅಂತಂದ್ರೆ ಅಲ್ಲಿ ಅನಿಯತಗಳ ಪ್ರಮಾಣ ಜಾಸ್ತಿ ಇರುತ್ತೆ ಮಣ್ಣಿನಲ್ಲಿ. ಏನ್ ಸರ್ ಅನಿಯತಗಳು ಅಂತಂದ್ರೆ? ಅವುಗಳ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗ್ತೀವಿ. ಎಲ್ಲಾ ಒಂದು ಸಮತಲಗಳಲ್ಲೂ ಸಹ ಎಲ್ಲ ಒಂದೇ ರೀತಿಯಾಗಿ ಆಗಿರೋದಿಲ್ಲ. ಒಂದೊಂದು ಅವು ಮೃದುತ್ವವನ್ನು ಅವಲಂಬಿಸಿರುತ್ತೆ, ಆದ್ರೆ ಒಂದು ಮೇಲ್ಮೈಯನ್ನು ಹೆಚ್ಚಾಗಿ ಅವಲಂಬಿಸ್ತಾ ಹೋಗುತ್ತೆ. ಹಾಗಾದ್ರೆ ಯಾವ್ಯಾವ ಪ್ರಭಾವ ಬೀರ್ತಾ ಹೋಗ್ತವೆ ಈ ಅಂಶಗಳು ಅನ್ನುವಂಥದ್ದಾದ್ರೆ, ಈಗ ಮೊದಲನೇದಾಗಿ ಸ್ಪ್ರಿಂಗ್ ಬ್ಯಾಲೆನ್ಸ್ ಬಗ್ಗೆ ನೋಡೋಣ. ಬಟ್ ಅದಕ್ಕಿಂತ ಮುಂಚಿತವಾಗಿ ಮೊದಲನೇದಾಗಿ ಏನಂತಂದ್ರೆ, ಇಲ್ಲಿ ಇದೇ ಎಕ್ಸ್ಪೆರಿಮೆಂಟ್ ಅನ್ನ ನಾವು ಇಷ್ಟೊತ್ತು ಗಮನಿಸಿದೀವಿ ಅಲ್ವಾ? ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಯಾವ್ದು ತುಂಬಾ ದೂರ ಹೋಯ್ತು, ಯಾವ್ದು ತುಂಬಾ ಹತ್ರ ಬಂದಿತ್ತು? ಯಾವ ಸಂದರ್ಭದಲ್ಲಿ ಚಲಿಸಿದ ದೂರ ಕನಿಷ್ಠವಾಗಿತ್ತು? ಪ್ರತಿ ಸಲವೂ ಪೆನ್ಸಿಲ್ ಸೆಲ್ ಚಲಿಸಿದ ದೂರವು ಬೇರೆ ಬೇರೆ ಏಕೆ ಆಗಿದೆ? ನೋಡಿ, ಶೆಲ್ ಚಲಿಸಿದ ದೂರವು ಚಲಿಸಿದ ಮೇಲ್ಮೈನ ಸ್ವಭಾವವನ್ನು ಅವಲಂಬಿಸುತ್ತಾ, ಅಥವಾ ಸೆಲ್ ನುಣುಪಾದ ಮೇಲ್ಮೈ ಕೂಡ ಚಲಿಸಿದ ದೂರದ ಮೇಲೆ ಪರಿಣಾಮ ಬೀರುತ್ತಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಇವರು 2 ಪಾಯಿಂಟ್ ಅನ್ನ ಆಧಾರಿತವಾಗಿ ಇಟ್ಕೊಂಡು ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ನಾನು ಯಾವಾಗ್ಲೇ ಹೇಳಿದೆ ಅಲ್ವಾ, ಸೊ ನಾವ್ ಇಲ್ಲಿ ಬಿಟ್ಟಂತ ಶೆಲ್ಲು ಇಲ್ಲಿ ಬಂದು ನಿಲ್ತಾ ಇದೆ. ಯಾಕೆ ನಿಲ್ಲಕ್ ಕಾರಣ ಏನಾಗಿರ್ಬೋದು? ನಾನೊಂದು ಹೇಳ್ದೆ, ಅದರ ಮೇಲ್ಮೈ ಕಾರಣ ಅಂತ. ಜೊತೆಗೆ ಅವ್ರು ಇನ್ನೂ ಒಂದು ಯೋಚನೆ ಮಾಡ್ತಿದ್ದಾರೆ, ಆ ಶೆಲ್ ನ ಮೇಲ್ಮೈ ಇದೆಯಲ್ಲ ಅದು ಸಹ ಒಂದು ಕಾರಣ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಈ ರೀತಿ ಶೆಲ್ ಬಿಡೋದಕ್ಕಿಂತ ಒಂದು ಬಾಕ್ಸ್ ಅನ್ನ ನಾನು ಇಲ್ಲಿಂದ ಬಿಟ್ಟಿದ್ದೀನಿ ಅಂತಂದ್ರೆ ಅದು ಎಷ್ಟು ದೂರ ಬರ್ಬೋದಾಗಿತ್ತು? ಇದೇ ಮೇಲ್ಮೈಯೇ, ಆದ್ರೆ ಬಾಕ್ಸ್ ಅನ್ನ ಬಿಟ್ಟಿದ್ರೆ ಇಷ್ಟು ದೂರ ಬರ್ತಾ ಇತ್ತಾ? ಬರ್ತಿರ್ಲಿಲ್ಲ. ಅಂತಂದ್ರೆ ಅದರ ಒಂದು ಆಕೃತಿಯು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೆಲ್ನ ನುಣುಪಾದ ಮೇಲ್ಮೈ ಕೂಡ ಚಲಿಸಿದ ದೂರದ ಮೇಲೆ ಪರಿಣಾಮ ಬೀರುತ್ತದೆ. ಅಂತಂದ್ರೆ ಬೀರುತ್ತದೆ ಅಂತ ಕೇಳಿದ್ರೆ ಬೀರುತ್ತೆ. ಏನು ಅನಿಯತಗಳ ಮೇಲ್ಮೈಗಳ ಸಂಪರ್ಕದಿಂದ ಘರ್ಷಣೆ ಉಂಟಾಗುತ್ತೆ. ಏನು ಅನಿಯತಗಳು ಅಂತಂದ್ರೆ ಡಿಸ್ಟರ್ಬೆನ್ಸ್ ಮಾಡ್ತಾ ಹೋಗುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಇಲ್ಲೊಂದು ದಾರಿ ಇದೆ ಅಂತ ಅನ್ಕೊಳ್ಳೋಣ. ಈ ದಾರಿಯಲ್ಲಿ ನಾನು ಏನ್ ಮಾಡ್ತೀನಿ, ಒಂದು ಬಾಲನ ಎಸಿತೀನಿ. ಸೊ ಅದೇನಾಗುತ್ತೆ, ಸರಾಗವಾಗಿ ಹರಿತಾ ಹೋಗುತ್ತೆ. ಈಗ ನಾನೇನ್ ಮಾಡ್ತೀನಿ, ಅದನ್ನೇ ತಗೊಬಂದು ಒಂದು ಮರಳಿನ ಮೇಲೆ ಹರಿತೀನಿ. ಸೊ ಮರಳಿನ ದಾರಿ ಇದೆ ಅಂತ ಅನ್ಕೊಳ್ಳೋಣ. ನೋಡಿ, ಮರಳಿನ ದಾರಿ ಒಂದೇ ರೀತಿಯಾಗಿರುತ್ತಾ? ಒಂದು ಕಡೆ ಸ್ವಲ್ಪ ತುಂಬಾ ದೊಡ್ಡಗಿರುತ್ತೆ, ಕೆಲವೊಂದ್ ಕಡೆ ತುಂಬಾ ಚಿಕ್ಕದಾಗಿರುತ್ತೆ, ಕೆಲವೊಂದ್ ಕಡೆ ತುಂಬಾ ಹೆಚ್ಚಿನ ಮರಳಿರುತ್ತೆ, ಕೆಲವೊಂದ್ ಕಡೆ ತುಂಬಾ ಹಳ್ಳ ಇರುತ್ತೆ. ಸೊ ಈ ರೀತಿ ಸಂದರ್ಭದಲ್ಲಿ ಇದ್ದಾಗ ಇವುಗಳನ್ನ ನಾವೇಂತ ಕರಿತೀವಿ? ಒಂದೇ ಸಮತಲದಲ್ಲಿ ಇರದೇ ಇರೋದು ನಾವೇಂತ ಕರಿತೀವಿ? ಅನಿಯತಗಳು ಅಂತ ಕರಿತಾ ಹೋಗ್ತೀವಿ. ಸೊ ಈಗ ನಾವೇನ್ ಮಾಡ್ತೀವಿ, ಈಗ ಈ ಬಾಲನ್ನ ಬಿಟ್ಟಿದೀವಿ ಅಂತಂದ್ರೆ ಸಾಮಾನ್ಯವಾಗಿ ಅದು ಹೆಚ್ಚು ದೂರ ಹೋಗೋದಿಲ್ಲ. ಸಾಮಾನ್ಯವಾಗಿ ನಾರ್ಮಲ್ ಸರ್ಫೇಸ್ ಏನಿತ್ತು ಆ ಸರ್ಫೇಸ್ಗಿಂತ ಹೆಚ್ಚಿನ ದೂರ ಹೋಗೋದಿಲ್ಲ. ಸೊ ಅದೆಲ್ಲೋ ಒಂದ್ ಕಡೆ ಇನ್ನ ಕಡಿಮೆ ದೂರ ಹೋಗಿ ಅಲ್ಲಿ ನಿಲ್ತಾ ಹೋಗುತ್ತೆ. ಯಾಕೆ? ಎಲ್ಲಿ ಈ ಅನಿಯತಗಳು ಡಿಸ್ಟರ್ಬೆನ್ಸಸ್ ಜಾಸ್ತಿ ಇರುತ್ತೋ, ಅನಿಯತಗಳು ಜಾಸ್ತಿ ಇದ್ದಾಗ ಘರ್ಷಣೆಯು ಹೆಚ್ಚಾಗುತ್ತದೆ. ಘರ್ಷಣೆ ಮೀನ್ಸ್ ಅಡೆತಡೆಗಳು ಹೆಚ್ಚಾಗ್ತವೆ. ಯಾವಾಗ ಅಡೆತಡೆಗಳು ಹೆಚ್ಚಾಗ್ತಾ ಹೋಗುತ್ತೋ ಅಲ್ಲಿ ಘರ್ಷಣೆಯು ಹೆಚ್ಚಾಗ್ತಾ ಹೋಗುತ್ತೆ.
ನುಣುಪಾಗಿರುವಂತೆ ತೋರುವ ಮೇಲ್ಮೈಗಳಲ್ಲಿಯೂ ಅಸಂಖ್ಯಾತ ಸೂಕ್ಷ್ಮವಾದ ಅನಿಯತಗಳು ಇರುತ್ತವೆ. ಅಂದ್ರೆ ಪ್ರತಿಯೊಂದರಲ್ಲೂ ಅನಿಯತಗಳು ಇದ್ದೇ ಇರ್ತವೆ. ಎಷ್ಟೇ ನೈಸ್ ಆಗಿದ್ರು ಅಲ್ಲೊಂದು ಅನಿಯತಗಳು ಇದ್ದೇ ಇರ್ತವೆ. ಎಷ್ಟೇ ಮಂಜುಗಡ್ಡೆ ಆದ್ರೂ ಅದ್ರ ಮೇಲೇನು ಸ್ಕೇಟಿಂಗ್ ಆಡ್ತಾರೆ, ಅದ್ರ ಮೇಲೆ ಒಂದು ಸ್ಪೋರ್ಟ್ ಆಡ್ತಾ ಹೋಗ್ತಾರೆ. ಅಂತಂದ್ರೆ ನಮ್ಗೆ ಅಲ್ಲೂ ಒಂದು ಗ್ರಿಪ್ ಸಿಗುತ್ತೆ. ಗ್ರಿಪ್ ಸಿಗುತ್ತೆ ಅಂತಂದ್ರೆ ಅಲ್ಲಿ ಏನಿದೆ ಅಂತ ಅರ್ಥ, ಘರ್ಷಣೆ ಇರುತ್ತೆ ಅನ್ನುವಂತ ಅರ್ಥನೇ ಕೊಡ್ತಾ ಹೋಗುತ್ತೆ. ಸೊ ನಾವು ಎರಡೂ ಮೇಲ್ಮೈಗಳಲ್ಲಿ ಅನಿಯತಗಳು ಯಾವಾಗ ಪರಸ್ಪರ ಬಿಗಿದುಕೊಳ್ತಾವೋ ಅವಾಗ ಏನಾಗುತ್ತೆ, ಆ ವಸ್ತು ಮುಂದಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ. ಸರಿ, ಏನ್ ಬಿಗಿದುಕೊಳ್ಳುವಂಥದ್ದು? ಫಾರ್ ಎಕ್ಸಾಂಪಲ್, ಈಗ ಇದೊಂದು ಅನಿಯತಗಳಿಂದ ಕೂಡಿದಂತ ಒಂದು ದಾರಿ ಅಂತ ಅನ್ಕೋಣ. ಇದ್ರ ಮೇಲೆ ನಾನು ಏನ್ ಮಾಡಿದೀನಿ, ಒಂದು ಚೆಂಡನ್ನ ಎಸ್ದಿದ್ದೀನಿ. ಈ ಚೆಂಡು ಮುಂದಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಈ ಎಲ್ಲಾ ವಸ್ತುಗಳ ಮೇಲೆ ವರ್ತನೆ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಲೋ ಇರೋ ಕಡೆ ಬೇಗ ಬೀಳುತ್ತೆ, ಹೈಟ್ ಇರೋ ಕಡೆ ಏನಾಗ್ತಾ ಹೋಗುತ್ತೆ, ಅದು ಮೇಲೆ ಹೋಗೋಕೆ ಕಷ್ಟಪಡ್ತಾ ಸ್ವಲ್ಪ ಕೊನೆಗೆ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ನಿಲ್ಲುತ್ತೆ. ಅಂದ್ರೆ ಇದೇನ್ ಮಾಡ್ತಾ ಇದೆ, ಆ ಮೇಲ್ಮೈಗಳ ನಡುವಿನ ಜೊತೆಗೆ ಬಂಧವನ್ನ ಏರ್ಪಡಿಸ್ಕೊಳ್ತಾ ಇದೆ. ಏನ್ ಮಾಡ್ತಾ ಇದೆ, ಬಂಧವನ್ನ ಏರ್ಪಡಿಸ್ಕೊಳ್ತಾ ಇದೆ. ಆ ಬಂಧ ಏರ್ಪಡಿಸ್ಕೊಳ್ತಾ ಇರೋದಕ್ಕೆ ಅಲ್ವಾ ಅದೇನಾಗ್ತಾ ಇದೆ, ಹೋಗ್ತಾ 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 ತುಂಬಾ ನಿಧಾನವಾಗಿ ಆಗ್ತಾ ಇದೆ. ಹೀಗೆ ಮೇಲ್ಮೈಗಳ ನಡುವಿನ ಬಂಧವನ್ನ ಬಿಡಿಸಲು ನಾವು ಮತ್ತೊಂದು ಬಲವನ್ನ ಪ್ರಯೋಗಿಸಬೇಕಾಗುತ್ತೆ. ಮತ್ತೊಂದು ಬಲ ಅಂತಂದ್ರೆ ನಾವು ಜೋರಾಗಿ ಬಲವನ್ನ ಹಾಕ್ಬೇಕು. ಅವಾಗ ಏನಾಗ್ತಾ ಹೋಗುತ್ತೆ, ಬಾಲಿನ ದೂರ ಹೋಗ್ತಾ ಹೋಗುತ್ತೆ. ಒರಟಾದ ಮೇಲ್ಮೈಗಳಲ್ಲಿ ಅಧಿಕ ಪ್ರಮಾಣದ ಅನಿಯತಗಳಿರುತ್ತವೆ ಹಾಗೂ ಒರಟಾದ ಮೇಲ್ಮೈಗಳಲ್ಲಿರುವಲ್ಲಿ ಘರ್ಷಣಾ ಬಲವು ಹೆಚ್ಚಾಗಿರುತ್ತೆ. ಯಾವಾಗ ಘರ್ಷಣಾ ಬಲ ಹೆಚ್ಚಾಗಿರುತ್ತೋ ಚಲನಾ ಬಲ ಏನಾಗಿರುತ್ತೆ, ಚಲನೆ ಕಡಿಮೆ ಆಗಿರುತ್ತೆ. ಹೌದಲ್ವಾ? ಚಲನೆ ಯಾಕಂದ್ರೆ ಆಪೋಸಿಟ್, ಘರ್ಷಣೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಚಲನೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಘರ್ಷಣೆಯಲ್ಲಿ ಯಾವಾಗ ಜಾಸ್ತಿ ಆಗುತ್ತೆ, ಎಲ್ಲಿ ಅನಿಯತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೋ ಸೊ ಅಲ್ಲಿ ಏನಾಗ್ತಾ ಹೋಗುತ್ತೆ ನೋಡಿ, ಇದು ಅನಿಯತಗಳು ಜಾಸ್ತಿ ಇದೆ, ಸೊ ಇಲ್ಲಿ ವಸ್ತು ಸ್ವಲ್ಪ ಬೇಗ ಹರಿಯೋದಿಲ್ಲ. ಆದ್ರೆ ಇಲ್ಲಿ ನೋಡಿ, ಈ ಒಂದು ನಾವು ವಸ್ತುವಿನಲ್ಲಿ ಯಾವ್ದಾದ್ರು ಒಂದು ವಸ್ತುನ ಇಲ್ಲಿಂದ ಬಿಟ್ಟಿದೀವಿ ಅಂತ ನೇರವಾಗಿ ಬೇಗ ಹರಿದು ಬಿಡುತ್ತೆ. ಅನಿಯತಗಳು ಕಡಿಮೆ ಇದ್ರೆ, ಸೊ ಇಲ್ಲಿ ನೀವು 3 ಪಾಯಿಂಟ್ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಅನಿಯತಗಳು ಕಡಿಮೆ ಇದ್ರೆ ಅಲ್ಲಿ ಏನಾಗ್ತಾ ಹೋಗುತ್ತೆ, ಘರ್ಷಣೆ ಕಡಿಮೆ ಆಗುತ್ತೆ. ಯಾವಾಗ ಘರ್ಷಣೆ ಕಡಿಮೆ ಆಯ್ತು ಏನ್ ಜಾಸ್ತಿ ಆಗುತ್ತೆ, ಚಲನೆ ಜಾಸ್ತಿ ಆಗುತ್ತೆ. ಅಲ್ಲಿ ಏನು ಡಿಸ್ಟರ್ಬೆನ್ಸ್ ಇಲ್ಲ ಅಂದ್ರೆ ಏನಾಗುತ್ತೆ, ಘರ್ಷಣೆ ಕಡಿಮೆ ಇರುತ್ತೆ, ಅನಿಯತಗಳು ಕಡಿಮೆ ಇರುತ್ತೆ. ಯಾವಾಗ ಅನಿಯತಗಳು ಕಡಿಮೆ ಅಂತ ಇತ್ತಲ್ವಾ, ಆರೋ ಮಾರ್ಕ್ ನ ಡೌನ್ ಮಾರ್ಕ್ ತೋರಿಸ್ಬೇಕಿತ್ತು. ಸರಿ, ಯಾವಾಗ ಅನಿಯತಗಳು ಹೆಚ್ಚಾಗ್ತಾ ಹೋಗ್ತಾವೋ, ಆ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೋ ಅವಾಗ ಏನಾಗ್ತಾ ಹೋಗುತ್ತೆ, ಅಲ್ಲಿ ಘರ್ಷಣೆ ಹೆಚ್ಚಾಗುತ್ತೆ. ಯಾವಾಗ ಘರ್ಷಣೆ ಹೆಚ್ಚಾಗುತ್ತೋ ಅಲ್ಲಿ ಏನಾಗ್ತಾ ಹೋಗುತ್ತೆ, ಚಲನೆ ಎನ್ನುವಂಥದ್ದು ಕಡಿಮೆ ಆಗುತ್ತೆ. ಯಾಕಂದ್ರೆ ಇವೆರಡು ಆಪೋಸಿಟ್. ಚಲನೆ ಕಡಿಮೆ ಆಗ್ತಾ ಇದೆ, ಹಾಗಾದ್ರೆ ಚಲನೆ ನಾನು ಜಾಸ್ತಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಸೊ ಅವಾಗ ನಾವೇನ್ ಮಾಡ್ತೀವಿ, ಅದಕ್ಕೆ ಹೆಚ್ಚಿನ ಬಲವನ್ನ ಕೊಡ್ತೀವಿ. ಬೆಸ್ಟ್ ಎಕ್ಸಾಂಪಲ್ ನಮ್ಮ ಬೈಕ್. ಯಾಕೆ ಸರ್ ಒಂದು ಬೈಕ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನೇನ್ ಮಾಡ್ತಾ ಹೋಗ್ತೀನಿ, ಸೊ ಈಗ ನಾನು ಯಾವ್ದೋ ಒಂದು ಬೆಟ್ಟವನ್ನ ಹತ್ತಬೇಕು ಅಂತಂದ್ರೆ ಒಂದು ಗಾಡಿಯಿಂದ ಫಸ್ಟ್ ಅದು ಯಾವ ರೀತಿ ಈ ರೀತಿಯಾಗಿರುತ್ತೆ, ಸಾಮಾನ್ಯವಾಗಿ ಅನಿಯತಗಳು ಹೆಚ್ಚಾಗ್ತಾ ಹೋಗಿರ್ತವೆ. ಮೊದಲನೇದಾಗಿ ಸ್ವಲ್ಪ ದೂರ ನಾವು ಚಲನೆಯನ್ನ ಮಾಡಿದ್ವಿ, ಸ್ವಲ್ಪ ದೂರ ಚಲನೆ ಮಾಡಿದ ತಕ್ಷಣ ಏನಾಯ್ತು, ಅಲ್ಲಿ ಘರ್ಷಣೆ ಹೆಚ್ಚಾಯ್ತು. ಘರ್ಷಣೆ ಹೆಚ್ಚಾದ ತಕ್ಷಣ ಚಲನೆ ಕಡಿಮೆ ಆಗ್ತಾ ಇರುತ್ತೆ. ತಕ್ಷಣ ನಾವೇನ್ ಮಾಡ್ತೀವಿ, ಗೇರ್ ಚೇಂಜ್ ಮಾಡ್ತೀವಿ. ಅದಲ್ವಾ, ಗೇರ್ ಚೇಂಜ್ ಮಾಡ್ತಿದೀವಿ ಅಂದ್ರೆ ಏನರ್ಥ, ಹೆಚ್ಚಿನ ಬಲವನ್ನ ಕೊಡ್ತಾ ಇದೀವಿ. ಯಾಕೆ ಹೆಚ್ಚಿನ ಬಲ ಕೊಡ್ತಾ ಇದೀವಿ, ಘರ್ಷಣೆ ಜಾಸ್ತಿ ಆಗ್ತಾ ಇದೆ. ಯಾವಾಗ ಘರ್ಷಣೆ ಜಾಸ್ತಿ ಆಗ್ತಾ ಇದೆಯೋ ಅವಾಗ ಏನಾಗ್ತಿದೆ, ಆ ಒಂದು ಬಲವನ್ನ ಎಕ್ಸ್ಟ್ರಾ ಬಲವನ್ನ ಕೊಟ್ಟಾಗ ಚಲನೆ ಜಾಸ್ತಿ ಆಗುತ್ತೆ. ಎಸ್, ಈಗ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಎರಡು ಮೇಲ್ಮೈಗಳಿರುವಂತಹ ಅನಿಯತಗಳ ಪರಸ್ಪರ ಬಂಧನದಿಂದ ಘರ್ಷಣೆ ಉಂಟಾಗುತ್ತೆ ಅನ್ನೋದು ನಾವೀಗ ತಿಳ್ಕೊಂಡ್ವಿ. ಅಂದ್ರೆ ಇಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು, ಇಲ್ಲೊಂದು ಪುಸ್ತಕ ಇದೆ, ಇಲ್ಲೊಂದು ಮೇಜ್ ಇದೆ. ಆ ಮೇಜಿಗೂ ಮತ್ತೆ ಪುಸ್ತಕದ ಮಧ್ಯೆ ಒಂದು ಇಲ್ಲಿ ಗಮನಿಸಿ, ಆ ಚಿತ್ರ ಇಲ್ಲಿದೆ ನೋಡಿ, ಇಲ್ಲೊಂದು ಮೇಜ್ ಇದೆ, ಇಲ್ಲೊಂದು ಪುಸ್ತಕ ಇದೆ. ಅವೆರಡರ ನಡುವೆ ಆ ಪುಸ್ತಕ ನಿಂತಿದೆ ಅಂತಂದ್ರೆ ಕಾರಣ ಏನು ಅಂತಂದ್ರೆ ಅಲ್ಲಿ ಅನಿಯತಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಯಾವುದೇ ಒಂದು ವಸ್ತು ನಿಲ್ತಾ ಇದೆ ಅಂದ್ರೆ ಅಲ್ಲಿ ಅನಿಯತಗಳಿದೆ. ನಾವು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದಾಗ ಏನ್ ಗಮನಿಸುತ್ತೆ ನೋಡಿ, ಮೇಜಿನ ಮೇಲ್ಮೈ ಈ ರೀತಿಯಾಗಿದೆ, ಪುಸ್ತಕದ ಮೇಲ್ಮೈ ಸಹ ಈ ರೀತಿಯಾಗಿದೆ ನೋಡಿ. ಪುಸ್ತಕದ ಮೇಲ್ಮೈ ಸಹ ಅದು ತುಂಬಾ ಸಮತಲವಾಗಿಲ್ಲ, ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದರಲ್ಲೂ ಸಹ ಏರುಪೇರುಗಳು ಇರ್ತವೆ. ಇಲ್ಲಿ ಗಮನಿಸ್ ನೋಡಿ, ಇದರಲ್ಲೂ ಸಹ ಏನಿದೆ, ಇದರಲ್ಲೂ ಏರುಪೇರುಗಳಿದಾವೆ. ಯಾವಾಗ ಈ ರೀತಿಯಾಗಿ ಏರುಪೇರುಗಳು ಇರ್ತಾ ಹೋಗ್ತಾವೋ ಅವಾಗ ಏನಾಗ್ತಾವು, ಎಲ್ಲೋ ಒಂದು ಕಡೆ ಬಂಧವನ್ನ ಏರ್ಪಡಿಸ್ಕೊಳ್ತಾ ಹೋಗ್ತವೆ, ಅಲ್ಲಿ ಆ ಒಂದು ವಸ್ತು ನಿಂತೋಗುತ್ತೆ. ಈ ರೀತಿಯಾಗಿ ಈಗ ನಾ ಇದ್ರ ಬಗ್ಗೆ ಏನ್ ತಿಳ್ಕೊಂಡಿವಿ ಅಂತಂದ್ರೆ, ಮೇಲ್ಮೈ ಎನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಹೊಂದ್ತಾ ಹೋಗುತ್ತೆ ಎನ್ನುವಂತ ಅರ್ಥವಾಗಿ ತೋರಿಸ್ತಾ ಇರುವಂತದ್ದು. ಈಗ ಇಲ್ಲಿ ನಾವು ಮತ್ತೊಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈಗ ನಿಮ್ಮ ಹತ್ರ ಒಂದು ಭಾರವಾದ ಪೆಟ್ಟಿಗೆ ಇದೆ ಅಂತ ಅನ್ಕೋಣ. ಈ ಭಾರವಾದ ಪೆಟ್ಟಿಗೆಯನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೂಕಿದ್ದ ಅನುಭವ ನೆನಪಿಸ್ಕೊಳ್ಳಿ. ಈ ರೀತಿಯ ಅನುಭವ ನಿಮಗೆ ಆಗದಿದ್ರೆ ಈಗ ಅದರ ಅನುಭವನ ಪಡ್ಕೊಂಡ್ರೆ ಮೀನ್ಸ್ ಈ ಒಂದು ಆಕ್ಟಿವಿಟಿಯನ್ನ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಏನು, ಈಗ ನಿಶ್ಚಲವಾಗಿರುತ್ತೆ ಪೆಟ್ಟಿಗೆಯನ್ನು ಚಲಿಸುವಂತೆ ಮಾಡುವಂಥದ್ದು ಅಥವಾ ಈಗಾಗಲೇ ಚಲನೆ ಇರುವಂತ ವಸ್ತು ಚಲಿಸುವಂತೆ ಮಾಡೋದ್ರಲ್ಲಿ ಯಾವುದು ಸುಲಭ ಅಂತ ಕೇಳ್ತಾ ಇದ್ದಾರೆ. ಮೀನ್ಸ್ ಈಗ ಒಂದು ವಸ್ತು ಎಲ್ಲೋ ನಿಂತಿದೆ,
ಆ ನಿಂತಿರೋ ವಸ್ತನ್ನ ತಳ್ಳೋದು ಸುಲಭನಾ, ಅಥವಾ ಚಲನೆ ಮಾಡ್ತಾ ಇದೆ ಒಂದು ವಸ್ತು, ಆ ವಸ್ತುನ ತಳ್ಳೋದು ತುಂಬಾ ಸುಲಭನಾ? ಎಸ್, ನೀವು ಯಾಕಂದ್ರೆ ನೀವು ಇದರ ಬಗ್ಗೆ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಯಾಕೆ, ಒಂದು ವಸ್ತುವನ್ನ ಏನು ಹೋಗ್ತಾ ಇದೆಯೋ, ಚಲನೆ ಮಾಡ್ತಾ ಇದೆಯೋ, ಆ ಚಲನೆ ಮಾಡ್ತಿರೋಂಥದ್ನ ಅದೇ ವಸ್ತುವನ್ನ ತಳ್ಳಿದ್ರೆ ಆ ತಳ್ಳೋದು ಇನ್ನ ತುಂಬಾ ಸುಲಭ ಆಗ್ತಾ ಹೋಗುತ್ತೆ. ನಿಂತಿರೋ ವಸ್ತುವಿಗೆ ನಾವೇನ್ ಮಾಡ್ಬೇಕು, ಹೆಚ್ಚಿನ ಬಲವನ್ನ ಹಾಕ್ಬೇಕು. ನಿಂತಿರೋ ವಸ್ತುವಿಗೆ ಬಲವನ್ನ ಹೆಚ್ಚಾಗಿ ಹಾಕ್ಬೇಕು. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಬಲ ಹೆಚ್ಚಾಗಿ ಆಗ್ತಾ ಇದೀವಿ ಅಂತಂದ್ರೆ ಏನರ್ಥ, ಅಲ್ಲಿ ಚಲನೆ ಕಡಿಮೆ ಇದೆ ಅಂತ ಅರ್ಥ, ಹೌದಲ್ವಾ? ಚಲನೆ ಕಡಿಮೆ ಇದೆ ಅಂತ ಅರ್ಥ. ಚಲನೆ ಕಡಿಮೆ ಇದೆ ಅಂತಂದ್ರೆ ಅಲ್ಲಿ ಏನ್ ಜಾಸ್ತಿ ಇರುತ್ತೆ, ಘರ್ಷಣೆ ಜಾಸ್ತಿ ಇರುತ್ತೆ ಅಂತ ಅರ್ಥ ಅಲ್ವಾ? ಘರ್ಷಣೆ ಹೆಚ್ಚಾಗಿದ್ರೆ ಚಲನೆ ಕಡಿಮೆ ಆಗಿರುತ್ತೆ. ಚಲನೆ ಕಡಿಮೆ ಇದ್ರೆ ಬಲ ಏನಾಗ್ಬೇಕು, ಜಾಸ್ತಿ ಆಗ್ತಾ ಹೋಗ್ಬೇಕು. ಯಾವ್ದಕ್ಕೆ, ನಿಂತಿರೋ ವಸ್ತುವಿಗೆ. ಅದೇ ಒಂದು ಹೋಗ್ತಾ ಇರುವಂತ ವಸ್ತುಗೆ ಏನ್ ಮಾಡ್ಬೋದು, ಕಡಿಮೆ ಬಲ ಹಾಕಿದ್ರು ಸಾಕು. ಸೊ ಬಲ ಅನ್ನೋದನ್ನ ಕಡಿಮೆ ಹಾಕಿದ್ರು ಸಾಕು, ಏನಾಗ್ತಾ ಹೋಗುತ್ತೆ, ಚಲನೆ ಮಾಡ್ತಾ ಹೋಗುತ್ತೆ. ಯಾಕೆ, ಅಲ್ಲಿ ಘರ್ಷಣೆಯ ಪ್ರಭಾವ ಕಡಿಮೆ ಇರುತ್ತೆ. ಸರ್, ಎರಡೂ ಒಂದೇ ದಾರಿ ಇದ್ದಾಗ ಏನ್ ಮಾಡ್ಬೇಕು, ಎಸ್, ಇಲ್ಲಿ ಘರ್ಷಣೆ ಜೊತೆಗೆ ಮತ್ತೊಂದು ವಸ್ತು ಇಂಪ್ಲೈ ಆಗುತ್ತೆ, ಅದೇ ಸಮಯ. ಸರ್, ಘರ್ಷಣೆಗೂ ಸಮಯಕ್ಕೆ ಏನ್ ಸಂಬಂಧ? ಫಸ್ಟ್ ಟೈಮ್ ನಾವು ಈ ತರ ಕೇಳ್ತಾ ಇದೀವಿ ಅಂತಂದ್ರೆ ಮುಂದೆ ನಾನು ಏನ್ ಕಾನ್ಸೆಪ್ಟ್ ಮಾಡ್ತೀನೋ ಅದ್ರ ಮೇಲೆ ಸಮಯ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಎಸ್, ನಾನು ಅದನ್ನ ಇಲ್ಲಿ ಹೈಲೈಟ್ ಸಹ ಮಾಡಿದೀನಿ, ಘರ್ಷಣೆಯ ಸಮಯ ಎನ್ನುವಂಥದ್ದು. ಫಾರ್ ಎಕ್ಸಾಂಪಲ್, ನಿಶ್ಚಲ ಸ್ಥಿತಿಯಲ್ಲಿರುವಂತಹ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲಾರಂಭಿಸಲು ಬೇಕಾದ ಬಲವೇ ಅದರ ಸ್ಥಾಯಿ ಘರ್ಷಣೆಯ ಅಳತೆಯಾಗಿರುತ್ತದೆ. ಆ ಈ ವರ್ಡನ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸ್ಥಾಯಿ ಘರ್ಷಣೆ, ಸ್ಟಾಟಿಕ್ ಫ್ರಿಕ್ಷನ್ ಅಂತ ಕರಿತಾ ಹೋಗ್ತೀವಿ. ಈ ಸ್ಥಾಯಿ ಘರ್ಷಣೆ ಅಂತಂದ್ರೆ ಏನರ್ಥ, ಒಂದು ವಸ್ತು ಎಲ್ಲೋ ನಿಂತಿದೆ, ಆ ವಸ್ತು ಚಲನೆ ಆಗ್ಬೇಕು ಅಂತಂದ್ರೆ ಅದಕ್ಕೆ ನಾವು ತಕ್ಷಣ ಕೊಡ್ತೀವಲ್ವ ಬಲ, ಆ ಬಲಕ್ಕೆ ನಾವು ಸ್ಥಾಯಿ ಘರ್ಷಣೆಯ ಅಳತೆ ಅಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಬಾಲನ್ ತಗೊಂಡಿದೀವಿ ಅಂತಂದ್ರೆ ಆ ಬಾಲ್ ಅಲ್ಲೇ ನಿಂತಿದೆ, ಆ ಬಾಲನ್ನ ನಾವು ತಳ್ಳಬೇಕು ಅಂತಂದ್ರೆ ಸ್ವಲ್ಪ ಬಲವನ್ನ ಹಾಕ್ಬೇಕು. ಅದೇ ಬಾಲನ್ನ ನಾನು ಬ್ಯಾಟಲ್ಲಿ ಹೊಡಿತೀನಿ ಅಂತಂದ್ರೆ ಇನ್ನೂ ಸ್ವಲ್ಪ ಬಲ ಹಾಕ್ತೀರಾ. ಫಾರ್ ಎಕ್ಸಾಂಪಲ್, ಒಂದು ಬೈಕ್ ಅನ್ನ ತಗೊಂಡಿದ್ದೀರಾ ಅಂತಂದ್ರೆ ಬೈಕ್ ನಿಂತಲ್ಲೇ ನಿಂತಿರುತ್ತೆ. ಸೊ ನೀವು ಅವಾಗ ಏನ್ ಮಾಡ್ತೀರಾ, ಅದಕ್ಕೆ ಸ್ಟಾರ್ಟ್ ಮಾಡಿದಾಗ ಏನ್ ಮಾಡ್ತೀರಾ, ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಯಾವ್ದೊಂದು ಬಲ ಸಿಗುತ್ತೆ. ಆ ಒಂದು ಚಲಿಸಲು ಆರಂಭಿಸಬೇಕಾದಂತ ಬಲಕ್ಕೆ ನಾವೇಂತ ಕರಿತೀವಿ, ಸ್ಥಾಯಿ ಘರ್ಷಣೆಯ ಅಳತೆ ಅಂತ ಕರಿತಾ ಹೋಗ್ತೀವಿ. ಹಾಗೆಯೇ ಈಗ ಸ್ಥಿರ ಜಾವದಲ್ಲಿ ಮೀನ್ಸ್ ಒಂದು ಗಾಡಿ ಮುಂದಕ್ಕೆ ಹೋಗ್ತಾನೆ ಇದೆ, ಆ ಚಲಿಸುತ್ತಿರುವ ಕಾಯವೊಂದು ಅದೇ ಜಾವದಲ್ಲಿ ಚಲಿಸುವಂತೆ ಮಾಡಲು ಬೇಕಾದಂತ ಬಲಕ್ಕೆ ನಾವು ಜಾರು ಘರ್ಷಣೆ ಅಂತ ಕರಿತಾ ಹೋಗ್ತೀವಿ. ಜಾರು ಘರ್ಷಣೆಯ ಅಳತೆ ಅಂತ ಕರಿತಾ ಹೋಗ್ತೀವಿ. ಆ ವಸ್ತು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಿಂತಿರುವಂತಹ ವಸ್ತು, ನಿಂತಿರೋ ವಸ್ತು ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಎಷ್ಟು ಬಲವನ್ನ ಅಪ್ಲೈ ಮಾಡ್ತೀವಲ್ವಾ, ಆ ಬಲದ ಅಳತೆಗೆ ನಾವೇಂತ ಕರಿತೀವಿ, ಸ್ಥಾಯಿ ಘರ್ಷಣೆಯ ಅಳತೆ ಅಂತ ಕರಿತೀವಿ. ಈಗ ಚಲಿಸ್ತಾ ಇರುವಂತಹ ವಸ್ತುವಿಗೆ ಅದೇ ಜಾವದಲ್ಲಿ ಚಲಿಸೋದಕ್ಕೆ, ಒಂದು ಗಾಡಿ ಹೋಗ್ತಾ ಇದೆ, ಅದೇ ಒಂದು ವೇಗದಲ್ಲಿ ಮುಂದುವರಿಯೋದಕ್ಕೆ ನಾವು ಕೊಡುವಂತ ಬಲಕ್ಕೆ ನಾವೇಂತ ಕರಿತೀವಿ, ಜಾರು ಘರ್ಷಣೆಯ ಅಳತೆ ಅಂತ ಕರಿತಾ ಹೋಗ್ತೀವಿ. ಈಗ ನಾವು ಇಂದಿನ ಒಂದು ಪೆಟ್ಟಿಗೆ ಒಂದು ಎಕ್ಸಾಂಪಲ್ ನೋಡ್ತಾ ಹೋದ್ವಿ. ಪೆಟ್ಟಿಗೆ ಜಾರಲು ಆರಂಭಿಸಿದಾಗ ಅದರ ತಳದ ಮೇಲ್ಮೈನ ಸಂಪರ್ಕ ಬಿಂದುಗಳು ಮತ್ತು ನೆಲದ ಮೇಲ್ಮೈನ ಸಂಪರ್ಕ ಬಿಂದುಗಳೊಂದಿಗೆ ಸಂಬಂಧಿಸಿಕೊಳ್ಳಲು ಸಾಕಷ್ಟು ಕಾಲಾವಕಾಶ ದೊರೆಯುವುದಿಲ್ಲ. ಎಸ್, ಈ ವರ್ಡ್ ಇಲ್ಲಿ ಹೈಲೈಟ್ ಮಾಡ್ಕೋಬೇಕು. ಏನು, ಕಾಲಾವಕಾಶ, ಸಮಯ ಎನ್ನುವಂಥದ್ದು ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ನೀವೇನ್ ಮಾಡ್ತಾ ಹೋಗ್ತಾ ಇದ್ದೀರಾ, ಜಸ್ಟ್ ಒಂದು ಎಕ್ಸಾಂಪಲ್ ನ ಕೊಡ್ತಾ ಇದ್ದೀನಿ. ಈಗ ನಿಮ್ ಮುಂದೆ ಏನಿದೆ ಅಂತಂದ್ರೆ ಒಂದು ಈ ರೀತಿಯ ಕಲ್ಲುಗಳಿದಾವೆ, ಈ ರೀತಿಯ 3 ಕಲ್ಲಿದೆ ಅಂತ ಅನ್ಕೊಳ್ಳೋಣ. ನಾನು ಸುಮ್ಮನೆ ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇರುವಂತದ್ದು. ಸರ್, ನೀವೀಗ ಏನ್ ಮಾಡಿದ್ರಿ ಅಂತಂದ್ರೆ ಫಸ್ಟ್ ಇದರ ಮೇಲೆ ನೀವು ಹತ್ತಿದ್ರಿ, ಅದಾದ್ಮೇಲೆ ಇದ್ರ ಮೇಲೆ ಹತ್ತಾ ಇದ್ದೀರಾ, ಇದಾದ್ಮೇಲೆ ಕಷ್ಟಪಟ್ಟು ಹತ್ತಾ ಇದ್ದೀರಾ. ಈಗ ಒಬ್ಬ ವ್ಯಕ್ತಿ ಏನ್ ಮಾಡ್ದ ಅಂತಂದ್ರೆ ಸರ್, ನಮಗೆ ಅವ್ನು ಫಾಸ್ಟ್ ಆಗಿ ಓಡ್ ಬಂದು ಪಟ್ 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 ಅಂತ ಇಲ್ಲಿ ಹತ್ಕೋಬಿಟ್ಟ. ಎಸ್, ಈ ಒಂದು ಎಕ್ಸಾಂಪಲ್ ಇದು ಬೆಸ್ಟ್ ಆಗುತ್ತೆ. ಈಗ ಇನ್ನ ಒಂದು ಎಕ್ಸಾಂಪಲ್, ಈಗ ಒಬ್ಬ ವ್ಯಕ್ತಿ ಯಾರೋ ಇಲ್ಲಿದ್ದಾರೆ, ಇಲ್ಲಿಂದ ಅವ್ರು ಡೌನ್ ಗಿಳಿಬೇಕು, ಮತ್ತೆ ಇನ್ನ ಡೌನ್ ಗಿಳಿಬೇಕು, ಮತ್ತೆ ಡೌನ್ ಗಿಳಿಬೇಕು. ಅವಾಗ ಏನ್ ಮಾಡ್ದ, ನಿಧಾನವಾಗಿ ಒಂದೊಂದಾಗೆ ನಿಧಾನವಾಗಿ ಇಳ್ದ. ಇನ್ನೊಬ್ರು ಏನ್ ಮಾಡಿದ್ರು, ಏನೋ ಇಳಿಯೋದು ತುಂಬಾ ಕಷ್ಟ, ಜಾರ್ ಬಿಡೋಣ ಇದ್ರ ಮೇಲೆ ಅಂತ ಅನ್ಕೊಂಡು ಏನ್ ಮಾಡಿದ್ರು, ನಿಧಾನವಾಗಿ ವೇಗವಾಗಿ ಜಾರ್ಕೊಂಡು ಬಂದ್ಬಿಟ್ರು. ಏನ್ ವ್ಯತ್ಯಾಸ ಇಲ್ಲಿದೆ, ಈ ವ್ಯಕ್ತಿ ಇಲ್ಲಿ ಜಾರ್ಕೊಂಡು ಬಂದಂತ ವ್ಯಕ್ತಿಗೂ ಅಲ್ಲಿ ಒಂದೊಂದು ಕಲ್ಲೇ ಇಳ್ಕೊಂಡು ಬಂದಂತ ವ್ಯಕ್ತಿಗೂ ಏನ್ ವ್ಯತ್ಯಾಸ ಇದೆ? ಯಾಕೆ ಅವ್ರಿಬ್ರು, ಒಬ್ಬ ನಿಧಾನವಾಗಿ ಇಳ್ಕೊ ಬರ್ತಾ ಇದ್ದಾನೆ, ಒಬ್ಬ ಇನ್ನೂ ತುಂಬಾ ವೇಗವಾಗಿ ಬರ್ತಾ ಇದ್ದಾನೆ. ನೀವು ಚಿಕ್ಕ ಮಕ್ಕಳಲ್ಲಿ ಜಾರೋ ಬಂಡಿಯನ್ನು ಆಡಿರ್ತೀರಾ. ಸೊ ಸಾಮಾನ್ಯವಾಗಿ ಜಾರೋ ಬಂಡಿ ಆಡಿರ್ತಾರೆ, ಪಕ್ಕದಲ್ಲಿ ಮೆಟ್ಲನ್ನು ಇಟ್ಟಿರ್ತಾರೆ. ಮೆಟ್ಲು ಹತ್ತೋದು ತುಂಬಾ ಕಷ್ಟ, ಆದ್ರೆ ಜಾರೋ ಅಂತೂ ತುಂಬಾ ಸುಲಭ. ಯಾಕೆ, ಅಲ್ಲಿ ಏನಾಗ್ತಾ ಹೋಗುತ್ತೆ? ಎಸ್, ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂದ್ರೆ ನಾವು ಆ ಒಂದು ವಸ್ತುವಿನ ಆ ಒಂದು ಪ್ರದೇಶದಲ್ಲಿ ಇರುವಂತ ಸ್ಥಳ ಡಿಪೆಂಡ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಇಲ್ಲೇ ಒಂದು ಜೋಕಾಲಿಯನ್ನೇ ಹೇಳ್ತೀನಿ. ಜೋಕಾಲಿ ಅಥವಾ ಒಂದು ಜಾರುವಂತ ಬಂಡಿ ಇರುತ್ತಲ್ವಾ. ಸೊ ಆ ಜಾರುವಂತ ಬಂಡಿಯಲ್ಲಿ ಏನಾಗ್ತಾ ಹೋಗುತ್ತೆ, ನೀವು ಆ ಜಾರುವಂತ ಬಂಡಿ ಮೇಲೆ ಹತ್ತ ಹೋಗ್ಬೇಕಾದ್ರೆ ಮೆಟ್ಲು ಹತ್ಬೇಕಾದ್ರೆ ಒಂದೊಂದು ಮೆಟ್ ಮೇಲೂ ನಿಮ್ಮ ಕಾಲಿಟ್ಟಾಗ ನಿಮ್ಮ ಕಾಲು ಆ ಒಂದು ಮೆಟ್ಲ ಮೇಲೆ ಇರುವಂತ ಸಮಯ ಕನಿಷ್ಠ ಪಕ್ಷ ಸೆಕೆಂಡ್ಗಳಲ್ಲಿ ಇರುತ್ತೆ.
ಒಂದೊಂದು ಮೆಟ್ಲ ಮೇಲೆ ಒಂದು ಸೆಕೆಂಡ್ ಆದ್ರೂ ನೀವು ಇಟ್ಟಿರ್ತೀರಾ. ಅದೇ ನೀವು ಆ ಒಂದು ಜಾರುವ ಬಂಡಿಯ ಮೇಲೆ ಕೂತ್ಕೊಂಡು ನೀವು ಒಮ್ಮೆ ಜಾರಿದ್ದೀರಾ ಅಂತಂತಂದ್ರೆ ಆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಇರುವಂತಹ ಒಂದು ದೂರವನ್ನು ನೀವೇನ್ ಚಲಿಸ್ತೀರೋ ಆ ಸೆಕೆಂಡ್ ಏನಂತದಿಲ್ಲ, ಸೆಕೆಂಡ್ಗಳಿಗಿಂತ ಕಡಿಮೆ ಸಮಯವನ್ನು ನಾವು ತೆಗೆದುಕೊಂಡಿರ್ತೀರ. ನೋಡಿ, ಹತ್ತುವಂತಾಗ ಹತ್ತು ಮೆಟ್ಲು ಹತ್ತಬೇಕು ಅಂತಂದ್ರೆ ತುಂಬಾ ಕಷ್ಟಪಟ್ಕೊಂಡು 10 ಸೆಕೆಂಡ್ ಆದ್ರೂ ತಗೊಂಡಿರ್ತೀವಿ. ಅದೇ ನೀವು ಜಾರ್ಕೊಂಡು ಬರ್ಬೇಕು ಅಂತಂದ್ರೆ ಒಂದು 2-3 ಸೆಕೆಂಡ್ ಅಲ್ಲಿ ಬಂದ್ಬಿಟ್ಟಿರ್ತೀರ. ಕಾರಣ ಏನು? ಅಲ್ಲಿ ಆ ಸ್ಥಳದ ಮೇಲೆ ನಾವು ಆ ಒಂದು ಪ್ರತಿಯೊಂದು ಸ್ಥಳಕ್ಕೂ ನಾವಲ್ಲಿ ಹೆಚ್ಚಿನ ಕಾಲಾವಕಾಶವನ್ನು ಕೊಡೋದಿಲ್ಲ. ಯಾವಾಗ? ಜಾರಿದಾಗ. ಸೊ ಇಂತಹ ಜಾರುವಾಗ ಉಂಟಾಗುವಂತ ಘರ್ಷಣೆಗೆ ನಾವೇಂತ ಕರಿತೀವಿ? ಜಾರು ಘರ್ಷಣೆ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ನಿಮ್ಗೀಗ ಇಲ್ಲೊಂದು ಪ್ರಶ್ನೆಯನ್ನ ಕೇಳ್ತಾರೆ, ಜಾರು ಘರ್ಷಣೆ ದೊಡ್ಡದ ಅಥವಾ ಸ್ಥಾಯಿ ಘರ್ಷಣೆ ಹೆಚ್ಚಾಗಿರುತ್ತಾ ಯಾವ್ದಾದ್ರು ಒಂದು ಪ್ರದೇಶದಲ್ಲಿ ಅಂತ ಕೇಳ್ತಾರೆ. ನೋಡಿ, ಯಾವಾಗ್ಲೂ ಅಷ್ಟೇ ಜಾರು ಘರ್ಷಣೆಯು ಸ್ಥಾಯು ಘರ್ಷಣೆಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಯಾವ್ದಕ್ಕಿಂತ? ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಯಾವ್ದ್ರಲ್ಲಿ? ಕಾಲಾವಕಾಶದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಜೊತೆಗೆ ಘರ್ಷಣೆಯ ವಿಷಯದಲ್ಲೂ ಸಹ ಅಷ್ಟೇ ಜಾರು ಘರ್ಷಣೆಯು ಸ್ಥಾಯು ಘರ್ಷಣೆಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಯಾವಾಗ ಜಾರು ಘರ್ಷಣೆ ಸ್ವಲ್ಪ ಕಡಿಮೆ ಇರುತ್ತೋ ಅಲ್ಲಿ ಏನಾಗುತ್ತೆ? ಚಲನೆ ಜಾಸ್ತಿ ಆಗುತ್ತೆ. ನಾನು ಯಾವಾಗ ತಾನೇ ಹೇಳಿದೀನಿ, ಚಲನೆ ಜಾಸ್ತಿ ಆಗುತ್ತೆ ಅಂತಂದ್ರೆ ಏನರ್ಥ? ಅಲ್ಲಿ ಘರ್ಷಣೆ ಕಡಿಮೆ ಇರುತ್ತೆ. ಈಗ ಜಾರು ಘರ್ಷಣೆಯಲ್ಲಿ ಘರ್ಷಣೆ ಕಡಿಮೆ ಇರೋದ್ರಿಂದ ಚಲನೆ ಜಾಸ್ತಿ ಆಗುತ್ತೆ. ಜಾರ್ಕೊಂಡು ಹೋಗ್ಬಿಡ್ಬೋದಲ್ವಾ? ನಡ್ಕೊಂಡು ಹೋಗೋದಕ್ಕಿಂತ ಜಾರ್ಕೊಂಡು ಹೋಗೋದು ತುಂಬಾ ಈಸಿ. ಯಾಕೆ? ಜಾರು ಘರ್ಷಣೆಯಲ್ಲಿ ಅಲ್ಲಿರುವಂತ ಅನಿಯತಗಳ ನಡುವಿನ ಸಂಬಂಧ, ಕಾಲಾವಕಾಶ ಏನಿರುತ್ತೆ ತುಂಬಾ ಚಿಕ್ಕದಾಗಿರುತ್ತೆ. ಪೆಟ್ಟಿಗೆಯನ್ನ ಚಲಿಸುವಂತೆ ಮಾಡೋದಕ್ಕಿಂತ ಈಗಾಗಲೇ ಚಲನೆ ಇರುವಂತ ಪೆಟ್ಟಿಗೆಯನ್ನ ಚಲನೆಯಲ್ಲಿಯೇ ಇರಿಸುವಂತದ್ದು ನಮ್ಗೆ ತುಂಬಾ ಸುಲಭ ಆಗುತ್ತೆ. ಕಾರಣ ಏನು? ಈ ಜಾರು ಘರ್ಷಣೆ ಎನ್ನುವಂಥದ್ದು ಏನಾಗ್ತಾ ಹೋಗುತ್ತೆ? ಕಡಿಮೆ ಒಂದು ಘರ್ಷಣೆಯನ್ನು ಉಂಟು ಮಾಡುತ್ತೆ. ನೋಡಿ, ಅಲ್ಲಿ ಹೇಳಿದೆ ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗೆ ಸ್ವಲ್ಪ ಕಡಿಮೆ ಇರುತ್ತೆ. ಕಡಿಮೆ ಉಂಟು ಮಾಡ್ತಾ ಇದೆ ಅಂತಂದ್ರೆ ಅಲ್ಲಿ ಚಲನೆಯು ಸುಲಭವಾಗಿ ಆಗ್ತಾ ಹೋಗುತ್ತೆ ಎನ್ನುವಂಥದ್ದು. ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸೊ ನಿಮ್ಗೆ ಅದು ಬೇಗ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಒಂದು 10 ಮೆಟ್ಲಿದೆ ಅಂತ ಅನ್ಕೊಳ್ಳೋಣ. 10 ಮೆಟ್ಲು ಹತ್ತೋದು ಈಸಿನ, ಒಂದು 10 ಮೆಟ್ಲು ಇಳಿಯೋದು ಈಸಿನ, ಲಿಫ್ಟ್ ಅಲ್ಲಿ ಇಳಿಯೋದು ಈಸಿನ? ಲಿಫ್ಟ್ ಅಂತಂದ್ರೆ ಲಿಫ್ಟ್ ಅಲ್ಲಿ ಇಳಿಯೋದು ಈಸಿನ? ಲಿಫ್ಟ್ ಅಲ್ಲಿ ಇಳಿಯೋದು ತುಂಬಾ ಈಸಿ. ಯಾಕೆ? ಲಿಫ್ಟ್ ಅಲ್ಲಿ ಇಳಿಯುವಂತದ್ದಲ್ಲಿ ಜಾರು ಘರ್ಷಣೆ ಉಂಟಾಗುತ್ತೆ. ಆದ್ರೆ ಮೆಟ್ಲಲ್ಲಿ ಉಂಟಾದಾಗ ನಮ್ಗೆ ಅಲ್ಲಿ ಸ್ಥಾಯಿ ಘರ್ಷಣೆ ಉಂಟಾಗುತ್ತೆ. ನಾವು ಒಂದೊಂದಕ್ಕೂ ನಿರ್ದಿಷ್ಟ ಸಮಯವನ್ನು ಕೊಡ್ತೀವಿ. ಲಿಫ್ಟ್ ಅಲ್ಲಿ ಬಂದಾಗ ಆ ರೀತಿ ಆಗಲ್ಲ, ಅದು ಜಾರ್ಕೊಂಡು ಬರುತ್ತೆ, ಜಾರು ಘರ್ಷಣೆ ಉಂಟಾಗ್ತಾ ಹೋಗುತ್ತೆ. ಆ ಕಾರಣಕ್ಕೋಸ್ಕರ ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಯಾವಾಗಲೂ ಕಡಿಮೆ ಇರುತ್ತೆ. ಯಾವಾಗ ಕಡಿಮೆ ಇರುತ್ತೋ ಜಾರು ಘರ್ಷಣೆಯಲ್ಲಿ ಚಲನೆ ಹೆಚ್ಚಾಗಿರುತ್ತೆ. ಓಕೆನಾ? ಇದು ಮಾಹಿತಿ ಚೆನ್ನಾಗಿ ನಿಮ್ಗೆ ಇರಬೇಕು. ಇನ್ನ ಘರ್ಷಣೆ ಅನ್ನುವಂಥದ್ದು ನಾವು ಇಷ್ಟೊತ್ತು ಅದ್ರ ಬಗ್ಗೆ ಏನು ಮಾತಾಡ್ತಾ ಇದೀವೋ ಇದೊಂದು ಅವಶ್ಯಕ ಕೆಡುಕು. ಆ ವರ್ಡ್ ನೋಡಿ ಹೇಗಿದೆ ಅಂತ. ಅವಶ್ಯಕ ಕೆಡುಕು. ನಮ್ಗೆ ಅವಶ್ಯಕತೆನೂ ಇದೆ, ಅದರಿಂದ ಕೆಟ್ಟದ್ದು ಆಗುತ್ತೆ ಅನ್ನುವಂತ ಇದರ ಅರ್ಥ. ಯಾಕೆ ಸರ್ ಈ ರೀತಿಯಾಗಿ ಹೇಳ್ತಾ ಇದ್ದೀರಾ? ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕೆಲವು ಅನುಭವಗಳನ್ನ ನೆನಪು ಮಾಡ್ಕೊಳ್ಳಿ. ಒಂದು ಮಣ್ಣಿನ ಕುಡಿಕೆ ಅಥವಾ ಗಾಜಿನ ಲೋಟವನ್ನು ಹಿಡ್ಕೊಳ್ಳುವಂಥದ್ದು ಯಾವ್ದು ಸುಲಭ? ಒಂದು ಮಣ್ಣಿನ ಕುಡಿಕೆ ಇದೆ, ಜೊತೆಗೆ ಒಂದೊಂದು ಗಾಜಿನ ಲೋಟ ಇದೆ. ಯಾವ್ದು ನೀವು ಈಸಿಯಾಗಿ ಹಿಡ್ಕೋಬಹುದು? ಆಬ್ವಿಯಸ್ಲಿ ನಾವು ಮಣ್ಣಿನ ಕುಡಿಕೆನ ಈಸಿಯಾಗಿ ಹಿಡ್ಕೋಬಹುದು ಗಾಜಿನ ಲೋಟಕ್ಕೆ ಕಂಪೇರ್ ಮಾಡ್ಕೊಂಡ್ರೆ. ಯಾಕಂತಾರ? ಲೋಟದ ಹೊರಮೈ ಜಿಡ್ಡಾಗಿದ್ರೆ ಅಥವಾ ಅಡಿಗೆ ಎಣ್ಣೆಯಿಂದ ಲೇಪಿತವಾಗಿದ್ರೆ ಅದನ್ನ ಕೈಯಲ್ಲಿ ಹಿಡಿಯುವುದು ಸುಲಭವೇ? ಈಗ ಇನ್ನ ಅದಕ್ಕೆ ಏನ್ ಮಾಡ್ತಾ ಇದಾರೆ? ಸ್ವಲ್ಪ ಪ್ರಮಾಣದ ಎಣ್ಣೆಯನ್ನ ಸೇರಿಸ್ತಾ ಇದಾರೆ. ಯಾವ್ದಕ್ಕೆ? ಗಾಜಿನ ಲೋಟಕ್ಕೆ. ಗಾಜಿನ ಲೋಟದ ಮೇಲೆ ಎಣ್ಣೆ ಹಾಕಿದ್ರೆ ಅದನ್ನ ಇಟ್ಕೊಳ್ಳೋಕೆ ತುಂಬಾ ಸುಲಭ ಆಗುತ್ತಾ? ತುಂಬಾ ಕಷ್ಟ ಆಗುತ್ತಲ್ವಾ? ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಘರ್ಷಣೆ ಇಲ್ಲದೆ ಹೋದ್ರೆ ಲೋಟವನ್ನ ಕೈಯಲ್ಲಿ ಹಿಡ್ಕೊಳಕ್ ಸಾಧ್ಯನೇ ಇಲ್ವಾ? ಹಾಗಾದ್ರೆ ನಮ್ಮ ಕೈಯಲ್ಲಿ ಯಾಕೆ ಎಲ್ಲಾ ವಸ್ತುಗಳನ್ನ ನಾವು ಹಿಡ್ದಿಟ್ಕೋಬಹುದು? ನಿಮ್ಮ ಕೈಯನ್ನ ಒಮ್ಮೆ ನೋಡಿ. ಸೊ ನಿಮ್ಮ ಕೈಯಲ್ಲಿ ಎಲ್ಲಾ ಒಂದು ಬೆರಳುಗಳಾಗಿರ್ಬೋದು, ನಿಮ್ಮ ಕೈಯಲ್ಲಿ ಎಲ್ಲಾ ರೇಖೆಗಳಿದಾವೆ. ಆ ರೇಖೆಗಳು ಏನ್ ಮಾಡ್ತವೆ? ಆ ರೇಖೆಗಳ ನಡುಭಾಗದಲ್ಲಿ ಏನ್ ಮಾಡ್ತದೆ? ನಮ್ಗೆ ಅಲ್ಲಿ ಗ್ರಿಪ್ ಸಿಗ್ತಾ ಹೋಗುತ್ತೆ. ಆ ಗ್ರಿಪ್ ಮೀನ್ಸ್ ನಮ್ಮ ಕೈ ಘರ್ಷಣೆಯನ್ನ ಉಂಟು ಮಾಡುತ್ತೆ. ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತಾ ಹೋಗ್ತೀನಿ. ಯಾಕೆಂದ್ರೆ ಕೈಯಲ್ಲಿ ಉಜ್ಜಿದಾಗ ನಮ್ಗೆ ಏನೆಲ್ಲ ಉಷ್ಣ ಉತ್ಪತ್ತಿ ಆಗುತ್ತೆ, ಅಲ್ಲಿ ಎಂತಹ ಬಲ ಉಂಟಾಗ್ತಾ ಹೋಗುತ್ತೆ, ಅದ್ರ ಬಗ್ಗೆ ಎಲ್ಲ ಮುಂದೆ ಮಾತಾಡ್ತಾ ಹೋಗ್ತೀನಿ. ಅಂತಂದ್ರೆ ನಮ್ಮ ಕೈಯಲ್ಲಿ ಯಾವುದೇ ಒಂದು ವಸ್ತುವನ್ನು ಇಡ್ಕೋಬೇಕು ಅಂತಂದ್ರೆ ಆ ವಸ್ತುವಿನಲ್ಲಿ ಏನಿರಬೇಕು? ಅನಿಯತಗಳಿರಬೇಕು. ನಮ್ಮ ಕೈಯಿನಲ್ಲಿಯೂ ಹೆಚ್ಚಿನ ಅನಿಯತಗಳಿದ್ರೆ ಅಲ್ಲಿ ನಮ್ಗೆ ಏನಾಗುತ್ತೆ? ಬಂಧ ಹೆಚ್ಚಾಗಿ ಉಂಟಾಗಿ ಆ ವಸ್ತು ನಮ್ಮ ಕೈಯಲ್ಲಿ ನಿಲ್ಲುತ್ತೆ. ಫಾರ್ ಎಕ್ಸಾಂಪಲ್, ಈಗ ಎಣ್ಣೆ ಲೋಟ ನಮ್ಮ ಕೈಯಲ್ಲಿ ಯಾಕೆ ನಿಲ್ಲೋದಿಲ್ಲ? ಎಣ್ಣೆ ಲೋಟ ಗಾಜಿನ ಲೋಟದಲ್ಲಿರುವಂತ ಎಣ್ಣೆ ನಮ್ಮ ಕೈಯಲ್ಲಿ ಯಾಕೆ ನಿಲ್ಲೋದಿಲ್ಲ ಅಂತಂದ್ರೆ ಅಲ್ಲಿ ಅನಿಯತಗಳು ತುಂಬಾ ಕಡಿಮೆ ಇರುತ್ತೆ. ನಮ್ಮಲ್ಲಿ ಅನಿಯತಗಳು ಜಾಸ್ತಿ ಇದ್ರೂ ಅದ್ರಲ್ಲಿ ಅನಿಯತಗಳು ಕಡಿಮೆ ಇದೆ, ಸುಲಭವಾಗಿ ಜಾರ್ಕೊಂಡು ಕೆಳಗಡೆ ಹೋಗ್ಬಿಡುತ್ತೆ.
ಕೆಸರಾದ ದಾರಿಯಲ್ಲಿ ಅಥವಾ ಒದ್ದೆಯಾದ ಅಮೃತಶಿಲದ ನೆಲೆಯ ಮೇಲೆ ಓಡಾಡೋದು ತುಂಬಾ ಕಷ್ಟಕರ. ಅಂತಂದ್ರೆ ಅಮೃತಶಿಲೆ ಅನ್ನೋದಕ್ಕಿಂತ ನಿಮ್ಮ ಟೈಲ್ಸ್ ಇರುತ್ತಲ್ಲ ಮನೆಯಲ್ಲಿ, ಆ ಟೈಲ್ಸ್ ಮೇಲೆ ಓಡಾಡೋದು ತುಂಬಾ ಕಷ್ಟ. ಘರ್ಷಣೆಯೇ ಇಲ್ಲದಿದ್ದಾಗ ನಡೆದಾಡೋದನ್ನ ಕಲ್ಪಿಸಿಕೊಳ್ಳೋದು ನಿಮ್ಗೆ ಸಾಧ್ಯವೇ? ಮೀನ್ಸ್ ಅಲ್ಲಿ ಘರ್ಷಣೆನೇ ಇಲ್ಲ, ತುಂಬಾ ನೈಸ್ ಆಗಿದೆ, ಅಂದ್ರೆ ನೀವೇನ್ ಮಾಡಕ್ ಸಾಧ್ಯ? ಪಟ್ ಅಂತ ಬೀಳ್ತೀರಾ, ಬಿದ್ದಾಗ್ಲೂ ಅಷ್ಟೇ ನಾವೇನ್ ಮಾಡ್ತೀವಿ, ಹಿಂದೆ ಜಾರ್ಕೊಂಡು ಹೋಗ್ತಾನೆ ಇರ್ತೀವಿ. ಯಾವಾಗ ಎಲ್ಲಾಗ ನಮ್ಗೊಂದು ಗೋಡೆ ಸಿಗ್ಬೇಕು. ಗೋಡೆ ಅಂತಂದ್ರೆ ಏನ್ ಅರ್ಥ? ಅದೊಂದು ಅನಿಯತ, ಅದು ನಮ್ಮನ್ನು ತಡೆಯುತ್ತೆ. ಫಾರ್ ಎಕ್ಸಾಂಪಲ್ ಇಷ್ಟೆಲ್ಲ ಕಷ್ಟಗಳು, ಏನು ಘರ್ಷಣೆ ಇಲ್ಲ ಅಂದ್ರೆ ಇಷ್ಟೆಲ್ಲ ಕಷ್ಟ ಇದೆ, ಜೊತೆಗೆ ಘರ್ಷಣೆನೇ ಇಲ್ಲದೆ ಇದ್ದಿದ್ರೆ ನಾವೊಂದು ಪೆನ್ನು ಅಥವಾ ಪೆನ್ಸಿಲ್, ನಾನು ಇವಾಗ ಏನ್ ಬರಿತಾ ಇದ್ದೀನೋ ಅವುಗಳನ್ನ ಯಾವುದು ಬರೆಯೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಟೀಚರು ಒಂದು ಬೋರ್ಡ್ ಮೇಲೆ ಚಾಕ್ ಪೀಸಲ್ಲಿ ಬರಿತಾ ಇದ್ದಾರೆ, ನಾನಿವತ್ತು ನಿಮ್ಮ ಹತ್ರ ಮುಂದೆ ನಾನು ಈ ಪೆನ್ನಲ್ಲಿ ಬರಿತಾ ಇದ್ದೀನಿ ಅಂತಂದ್ರೆ ನನಗೇನಿರಬೇಕು? ಒಂದು ಬರೆಯಬೇಕಾದ್ರೆ ಒಂದು ಒರಟಾದ ಮೇಲ್ಮೈ ಇರಬೇಕು. ಆ ಬೋರ್ಡ್ ಏನಿರುತ್ತೋ ಒರಟಾದ ಮೇಲ್ಮೈ ಇದ್ದೇ ಇರುತ್ತೆ. ಜೊತೆಗೆ ಆ ಚಾಕ್ ಪೀಸ್ ಏನಿರುತ್ತಲ್ವಾ, ಚಾಕ್ ಪೀಸು ಸಹ ಅಷ್ಟೇ, ಅಲ್ಲೂ ಸಹ ಒರಟಾದ ಮೇಲ್ಮೈ ಇರಬೇಕು. ಒರಟಾದ ಮೇಲ್ಮೈ ಅಂದ್ರೆ ಏನರ್ಥ? ಅಲ್ಲಿ ಅನಿಯತಗಳ ಸಂಖ್ಯೆ ಹೆಚ್ಚಾಗಿದೆ ಎನ್ನುವಂತ ಅರ್ಥ. ಎಲ್ಲಿ ಅನಿಯತಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೋ ಅಲ್ಲಿ ಒಂದು ಬಂಧ ಏರ್ಪಡ್ತಾ ಹೋಗುತ್ತೆ. ಬಂಧ ಏರ್ಪಟ್ಟಾಗ ಏನಾಗುತ್ತೆ? ಆ ಕಣಗಳು ಕಪ್ಪು ಹಲಗೆಯ ಮೇಲೆ ತುಂಬಾ ಚೆನ್ನಾಗಿ ಅಂಟ್ಕೊಳ್ತಾ ಹೋಗ್ತವೆ. ಈಗ ಜಾರು ಘರ್ಷಣೆಯೇ ಇಲ್ಲದೆ ಇದ್ದಿದ್ರೆ, ಅಥವಾ ಜಾರು ಘರ್ಷಣೆ ಇದ್ದಿದ್ರೆ, ಒಂದು ಘರ್ಷಣೆ ಇಲ್ದಿದ್ರೆ ಇದು ಆಗ್ತಾನೆ ಇರಲಿಲ್ಲ. ಈಗ ಒಂದು ಚಾಕ್ ಪೀಸು ತುಂಬಾ ನೈಸ್ ಆಗಿದೆ, ಒಂದು ಬೋರ್ಡ್ ತುಂಬಾ ನೈಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಈಗ ಇದ್ರ ನೀವೆಲ್ಲ ಟೀಚರ್ಸ್ ಆಗಿದ್ದೀರಾ ಅಥವಾ ನೀವೆಲ್ಲ ಟೀಚಿಂಗ್ ಮಾಡಕ್ ಹೋಗಿರ್ತೀರಾ, ನಿಮ್ಗೆ ಅದ್ರ ಬಗ್ಗೆ ಚೆನ್ನಾಗಿ ಗಮನ ಇರುತ್ತೆ. ಒಂದು ಬೋರ್ಡ್ ಮೇಲೆ ಯಾವ್ದಾದ್ರು ಒಂದು ಎಣ್ಣೆ ಇರುವಂತ ಜಾಗಕ್ಕೆ ನೀವು ಬರೆಯಕ್ ಹೋದ್ರೆ ಅಲ್ಲಿ ಚಾಕ್ ಪೀಸ್ ಅನ್ನೋದು ಅಂಟೋದೇ ಇಲ್ಲ. ಗಮನಿಸಿರ್ತೀರಲ್ವಾ? ಯಾಕೆ? ಕಾರಣ ಏನು? ಅಲ್ಲಿ ಘರ್ಷಣೆಯ ಪ್ರಮಾಣ ಕಡಿಮೆ ಆಗಿರುತ್ತೆ. ಸೊ ಇನ್ನೊಂದ್ ಕಡೆ ನೀವು ನೋಡಿದ್ರೆ ತುಂಬಾ ಚೆನ್ನಾಗಿ, ಒಂದು ಬೋರ್ಡಲ್ಲಿ ಒಂದ್ ಕಡೆ ತುಂಬಾ ಚೆನ್ನಾಗಿ ಅಂಟಾನೆ ಇರೋದಿಲ್ಲ, ಇನ್ನೊಂದ್ ಕಡೆ ತುಂಬಾ ಚೆನ್ನಾಗಿ ಅಂಟ್ತಾ ಇರುತ್ತೆ. ಒಂದ್ ಕಡೆ ತುಂಬಾ ನೈಸ್ ಆಗಿರುತ್ತೆ, ಒಂದ್ ಕಡೆ ತುಂಬಾ ರಫ್ ಆಗಿರುತ್ತೆ. ಎಲ್ಲಿ ರಫ್ ಸರ್ಫೇಸ್ ಇರುತ್ತೋ ಅಲ್ಲಿ ನಮ್ಮ ಚಾಕ್ ಪೀಸ್ ಸಹ ಅಷ್ಟೇ ಬಂಧವನ್ನ ಏರ್ಪಡಿಸುತ್ತೆ. ಬಂಧವನ್ನ ಏರ್ಪಡಿಸಿ ಘರ್ಷಣೆನ ಉಂಟು ಮಾಡ್ತಾ ಹೋಗುತ್ತೆ. ಘರ್ಷಣೆನೇ ಇಲ್ಲದೆ ಹೋಗಿದ್ರೆ ಯಾವುದೇ ಒಂದು ವಸ್ತು ಪ್ರಪಂಚದಲ್ಲಿ ಎಂದಿಗೂ ನಿಲ್ತಾನೆ ಇರ್ಲಿಲ್ಲ. ವಾಹನದ ಚಕ್ರಗಳಾಗಿರ್ಬೋದು, ರಸ್ತೆ ನಡೆಯುವಂತ ಘರ್ಷಣೆ ಆಗಿರ್ಬೋದು, ಇವುಗಳೆಲ್ಲವೂ ಸಹ ಏನಾಗ್ಬೇಕು? ಘರ್ಷಣೆ ಅಂತ ಇದ್ದಾಗ ಮಾತ್ರ ಏನ್ ಮಾಡ್ತವೆ? ನಿಲ್ತವೆ. ನಾವು ನಿಲ್ಲಲು ಅಥವಾ ತಿರುವು ತೆಗೆದುಕೊಳ್ಳಲು, ಚಲನೆ ದಿಕ್ಕನ್ನ ಬದಲಾಯಿಸಲು ಸಹ ಅಷ್ಟೇ ನಮ್ಗೆ ಬಲ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಘರ್ಷಣೆ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಫಾಸ್ಟ್ ಆಗಿ ಬಂದು ಬೈಕ್ ಅನ್ನ ಟರ್ನ್ ಮಾಡ್ತೀರಾ, ನಿಮ್ಗೆ ಏನಾಗುತ್ತೆ? ಅಲ್ಲೊಂದು ಟೈರ್ ಏನ್ ಮಾಡುತ್ತೆ? ಸ್ವಲ್ಪ ಜಾರುತ್ತೆ. ಸೊ ಜಾರದ್ರೂ ಅಷ್ಟೇ ಏನಾಗುತ್ತೆ? ಆ ಸ್ಪೀಡ್ ಏನಾಗುತ್ತೆ? ಸ್ಪೀಡ್ ಕಡಿಮೆ ಆಗುತ್ತೆ. ಹೌದಲ್ವಾ? ಸ್ಪೀಡ್ ಕಡಿಮೆ ಆಗ್ತಾ ಇದೆ ಅಂದ್ರೆ ಏನರ್ಥ? ಅಲ್ಲಿ ಘರ್ಷಣೆ ಆಗ್ತಾ ಇದೆ ಅಂತ ಅರ್ಥ. ಎಲ್ಲಿ ಜವ ಇದೆ, ಎಲ್ಲಿ ವೇಗ ಇದೆ, ಎಲ್ಲಿ ಚಲನೆ ಇದೆಯೋ ಅಲ್ಲಿ ಘರ್ಷಣೆಯೂ ಇರುತ್ತೆ. ಅದು ಕಡಿಮೆ ಇರ್ಬೋದು, ಹೆಚ್ಚಾಗಿರ್ಬೋದು. ಘರ್ಷಣೆನೇ ಇಲ್ಲ ಅಂತಂದ್ರೆ ನಾವು ಒಂದು ಗೋಡೆಗೆ ಮಳೆಯನ್ನು ಹೊಡೆಯಲು ಸಾಧ್ಯ ಆಗ್ತಾ ಇರ್ಲಿಲ್ಲ. ಒಂದು ಮಳೆಯನ್ನ ತೆಗೆದುಕೊಳ್ಳಿ, ಅದೇ ರೀತಿಯಾಗಿ ಆ ಮಳೆಗೆ ಒಂದು ಸ್ವಲ್ಪ ಎಣ್ಣೆ ಸವರಿದ ಮಳೆಯನ್ನ ತೆಗೆದುಕೊಳ್ಳಿ, ಯಾವ್ದು ನಿಮ್ ಕೈಯಲ್ಲಿ ತುಂಬಾ ಚೆನ್ನಾಗಿ ನಿಲ್ಲುತ್ತೆ? ಸಾಮಾನ್ಯವಾಗಿರುತ್ತೆ ಮಳೆ ನಮ್ಮ ಕೈಯಲ್ಲಿ ನಿಲ್ಲುತ್ತೆ. ಯಾಕೆ? ಆ ಮಳೆಯಲ್ಲಿ ಅನಿಯತಗಳು ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಒಂದು ದಾರಕ್ಕೆ ಗಂಟು ಹಾಕಲು ಸಾಧ್ಯವಾಗ್ತಾ ಇಲ್ಲ. ನೋಡಿ, ಇವೆಲ್ಲ ತುಂಬಾ ಚಿಕ್ಕ ಚಿಕ್ಕ ವಿಷಯಗಳು. ಇವುಗಳೇ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಇವುಗಳ ಆಧಾರಿತವಾಗಿ ನಿಂತಿರುವಂತ ಎಷ್ಟೋ ವಿಷಯಗಳು ಮುಂದೆ ನಡೀತಾನೆ ಇರಲಿಲ್ಲ. ಘರ್ಷಣೆ ಇಲ್ಲದೆ ಇದ್ರೆ ಯಾವುದೇ ಕಟ್ಟಡವನ್ನು ಕಟ್ಟಲು ಸಹ ಸಾಧ್ಯವಿಲ್ಲ. ನೀವೊಂದು ಇಟ್ಟಿಗೆಯನ್ನ ನೋಡಿರ್ತೀರಾ, ಇಟ್ಟಿಗೆಯಲ್ಲಿ ಎಷ್ಟೊಂದು ಅನಿಯತಗಳಿರ್ತವೆ, ಏರುಪೇರುಗಳೆಲ್ಲ ಇರ್ತವೆ. ನೋಡಿ, ಆ ಏರುಪೇರುಗಳು ಇರೋದ್ರ ಮೇಲೆ ಸಿಮೆಂಟ್ ಅನ್ನ ಹಾಕಿ ಮತ್ತೆ ಮತ್ತೊಂದು ಇಟ್ಟಿಗೆಯನ್ನ ಇಡ್ತಾರೆ. ಆ ಇಟ್ಟಿಗೆಯಲ್ಲಿ ಏನಾಗುತ್ತೆ? ಅನಿಯತಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಹೀಗೆ ಅನಿಯತಗಳ ಸಂಖ್ಯೆ ಹೆಚ್ಚಾಗಿದ್ದಾಗ ಮಾತ್ರ ಅವೇನಾಗ್ತವೆ? ಅವೆರಡು ಸೇರ್ತವೆ. ಸೇರಿ ಏನ್ ಮಾಡುತ್ತೆ? ಹೆಚ್ಚಿನ ಬಂಧವನ್ನ ಉಂಟು ಮಾಡ್ತವೆ. ಬಂಧ ಮೀನ್ಸ್ ಬಲವನ್ನ ಉಂಟು ಮಾಡ್ಕೊಳ್ತಾ ಹೋಗ್ತವೆ. ಈ ರೀತಿ ಬಲವನ್ನ ಉಂಟು ಮಾಡ್ಕೊಂಡಾಗ ಏನ್ ಮಾಡ್ತವೆ? ಒಂದು ಇಟ್ಟಿಗೆ ಮೇಲೆ ಇನ್ನೊಂದು ಇಟ್ಟಿಗೆ ಇಟ್ಟಾಗ ಸ್ವಲ್ಪ ದೀರ್ಘಕಾಲ ಬಾಳಿಕೆ ಬರ್ತಾ ಹೋಗುತ್ತೆ. ಅಂದ್ರೆ ಇಲ್ಲೂ ಏನ್ ಇಂಪಾರ್ಟೆಂಟ್ ಆಗ್ತಾ ಇದೆ? ಘರ್ಷಣೆ ಎನ್ನುವಂಥದ್ದು ಒಂದು ಪ್ರಮುಖ ಪಾತ್ರ ವಹಿಸ್ತಾ ಹೋಗುತ್ತೆ. ನೋಡಿ, ದಿನನಿತ್ಯದಲ್ಲಿ ಎಲ್ಲಾ ಕಡೆನೂ ಈ ಘರ್ಷಣೆ ಅನ್ನುವಂಥದ್ದು ನಮ್ಗೆ ಪ್ರಮುಖ ಪಾತ್ರನ ವಹಿಸ್ತಾ ಹೋಗುತ್ತೆ. ಇಷ್ಟೆಲ್ಲ ಉಪಯೋಗಗಳಿದಾವೆ. ಎಷ್ಟು ಉಪಯೋಗ ಇದೆ ನಾನು ಪ್ರತಿ ಸಲ ಹೇಳ್ತೀನಿ. ಎಲ್ಲೋ ಒಂದ್ ಕಡೆ ಉಪಯೋಗ ಆಗ್ತಾ ಇದೆ ಅಂದ್ರೆ ಅಲ್ಲೇ ನಮ್ಗೆ ಏನಾಗುತ್ತೆ? ಕೆಲವೊಂದಿಷ್ಟು ಕೆಟ್ಟದ್ದು ಇರ್ತಾ ಹೋಗುತ್ತೆ. ಇನ್ನೊಂದು ರೀತಿಯಲ್ಲಿ ಘರ್ಷಣೆ ಅಂತದ್ದು ಕೆಡುಕು ಕೂಡ ಹೌದು. ಹೇಗೆ ಕೆಡುಕು ಸರ್ ಅದು? ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹತ್ರ ಒಂದು ಸ್ಲಿಪ್ಪರ್ಸ್ ಇದಾವೆ ಅಂತ ಅನ್ಕೊಂಡು, ನಿಮ್ಮ ಸ್ಲಿಪ್ಪರ್ಸ್ ಅನ್ನ ನೀವು ಕೆಲವೊಂದಿಷ್ಟು ದಿನಗಳ ಕಾಲ ಬಳಸಿದಾದ್ಮೇಲೆ ನಿಮ್ಮ ಸ್ಲಿಪ್ಪರ್ಸ್ ಅನ್ನ ಗಮನಿಸಿ ನೋಡಿ, ನಿಮ್ಮ ಸ್ಲಿಪ್ಪರ್ಸ್ ಅಲ್ಲೆಲ್ಲ ಏನಾಗಿರುತ್ತೆ ಅಂತಂದ್ರೆ ಎಲ್ಲ ಸೌದೋಗಿರುತ್ತೆ. ಫಾರ್ ಎಕ್ಸಾಂಪಲ್ ಇನ್ನ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದ್ರೆ, ನಿಮ್ಮಲ್ಲಿ ಕೆಲವೊಂದಿಷ್ಟು ಯಾವ್ದಾದ್ರು ರೈಲ್ವೆ ಸ್ಟೇಷನ್ಗಳಲ್ಲಿ ಹೋಗಿ ನೋಡಿ, ಆ ಒಂದು ಕಬ್ಬಿಣದಲ್ಲಿ ಮೆಟ್ಲುಗಳು ಮಾಡಿದ್ರು ನೋಡಿ, ಕೆಲವೊಂದಿಷ್ಟು ದಿನ ಆದ್ಮೇಲೆ ನೀವೆಲ್ಲ ಗಮನಿಸಿರ್ತೀರಾ, ಆ ಮೆಟ್ಲುಗಳೆಲ್ಲ ತುಂಬಾ ನೈಸ್ ಆಗಿರ್ತವೆ. ಇನ್ನ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರೈಲ್ವೆ ಹಳಿಗಳನ್ನ ಆಗ್ದಾಗ ಗಮನಿಸಿ, ಅದು ತುಂಬಾ ಹೆಚ್ಚಿನ ಘರ್ಷಣೆ ಉಂಟು ಮಾಡುತ್ತೆ. ಆ ರೈಲ್ವೆ ಹಳಿಗಳ ಮೇಲೆ ಆ ರೈಲುಗಳು ಹೋಗಿ ಹೋಗಿ ಏನಾಗಿರುತ್ತೆ ಅಂದ್ರೆ ಆ ರೈಲು ಹಳಿ ಮೇಲೆ ತುಂಬಾ ನೈಸ್ ಆಗಿರುತ್ತೆ.
ಓಕೆನಾ. ಸೊ ಅವರು ಅಲ್ಲಿ ಇಲ್ಲಿ ಹೆಚ್ಚಾಗಿ ನೈಸ್ ಆಗಿದ್ದಾಗ ಘರ್ಷಣೆ ಉಂಟು ಮಾಡಕ್ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅನ್ನೋದು ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತೀನಿ. ಅಂದ್ರೆ ನಾವು ಹೆಚ್ಚು ಹೆಚ್ಚು ಒಂದು ವಸ್ತುವನ್ನ ಬಳಸ್ತಾ ಹೋದಂತೆ ಘರ್ಷಣೆ ಉಂಟಾಗ್ತಾ ಹೋದಂತೆ ಅಲ್ಲಿ ಏನಾಗ್ತಾ ಹೋಗುತ್ತೆ, ಅವೆಲ್ಲವೂ ಸವೆದು ಹೋಗುತ್ತೆ. ಅದು ಸ್ಕ್ರೂಗಳಾಗಿರ್ಬೋದು, ಬಾಲ್ ಬೇರಿಂಗ್, ಬೂಟಿನ ತಳದ ಅಂಟೆಗಳಂತ ವಸ್ತುಗಳು ಸವೆದು ಹೋಗ್ತಾ ಇರ್ತವೆ. ರೈಲ್ವೆ ನಿಲ್ದಾಣದ ಮೇಲ್ಸೇತುವೆಗಳಲ್ಲಿ ಸವೆದು ಹೋಗಿರುವಂತಹ ಪಾದಾಚಾರ ಮೆಟ್ಟಿಲುಗಳನ್ನು ಕೂಡ ನಾವು ನೋಡಿರ್ತೀವಿ. ಘರ್ಷಣೆಯು ಉಷ್ಣವನ್ನು ಸಹ ಉತ್ಪಾದಿಸಬಲ್ಲದು. ಹೇಗೆ? ಫಾರ್ ಎಕ್ಸಾಂಪಲ್, ಈಗ ನೀವು ಜೋರಾಗಿ ಬಂದು ಬೈಕನ್ನ ತುಂಬಾ ಫಾಸ್ಟ್ ಆಗಿ ಓಡಿಸ್ತಾ ಇರ್ತೀರಾ. ಫಾಸ್ಟ್ ಆಗಿ ಓಡಿಸಿದ ತಕ್ಷಣ ನೀವು ಒಂದು ಬ್ರೇಕ್ ಹಾಕಿದೀರಾ ಅಂತಂದ್ರೆ, ಬ್ರೇಕ್ ಹಾಕಿದೀರ ಅಂದ್ರೆ ಏನರ್ಥ? ಚಲನೆಯನ್ನ ಕಡಿಮೆ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಚಲನೆ ಕಡಿಮೆ ಆಗ್ತಾ ಇದ್ರೆ ಅಲ್ಲಿ ಏನಾಗ ಜಾಸ್ತಿ ಆಗುತ್ತೆ? ಘರ್ಷಣೆ ಜಾಸ್ತಿ ಆಗುತ್ತೆ. ಘರ್ಷಣೆ ಜಾಸ್ತಿ ಆಗ್ತಾ ಇದೆ ಅಂತಂದಾಗ ಅಲ್ಲಿ ಏನಾಗ್ತಾ ಹೋಗುತ್ತೆ? ಉಷ್ಣವು ಬಿಡುಗಡೆ ಆಗುತ್ತೆ. ನೀವು ಬೆಸ್ಟ್ ಎಕ್ಸಾಂಪಲ್ ನಮ್ಮ ರೈಲುಗಳನ್ನ ಗಮನಿಸಿರ್ಬೋದು, ಅಥವಾ ನಿಮ್ಮ ಒಂದು ಗಾಡಿಗಳನ್ನೇ ನೀವು ತಕ್ಷಣ ಬ್ರೇಕ್ ಹಾಕಿದ್ದೀರಾ ಅಂತಂದ್ರೆ ನಿಮ್ಮ ಒಂದು ಆ ರಸ್ತೆ ಮತ್ತು ನಿಮ್ಮ ಚಕ್ರದ ಮಧ್ಯೆ ಏನುಂಟಾಗುತ್ತೆ? ಬೆಂಕಿ ಉತ್ಪತ್ತಿ ಆಗುತ್ತೆ. ಇದು ನೀವು ಗಮನಿಸಿರ್ತೀರ. ಎಸ್ಪೆಷಲಿ ರೈಲುಗಳಲ್ಲಿ ತುಂಬಾ ಚೆನ್ನಾಗಿ ಗಮನಿಸಿರ್ತೀರ. ರೈಲ್ ಯಾವಾಗ ಬ್ರೇಕ್ ಆಗುತ್ತೋ ಅಲ್ಲಿ ನಮಗೆ ಬೆಂಕಿ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಆ ಬೆಂಕಿ ಅಂದ್ರೆ ಏನಲ್ಲಿ? ಉಷ್ಣ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಯಾಕೆ ರೀತಿಯಾಗಿ ಉಷ್ಣ ಉತ್ಪತ್ತಿ ಆಗ್ತಾ ಹೋಗುತ್ತೆ? ಯಾವುದೇ ಒಂದು ಘರ್ಷಣೆ ಉಂಟಾದಾಗ, ಹೆಚ್ಚಿನ ಪ್ರಮಾಣದ ಘರ್ಷಣೆ ಉಂಟಾದಾಗ ಅಲ್ಲಿ ನಮಗೆ ಉಷ್ಣ ಬಿಡುಗಡೆ ಆಗುತ್ತೆ. ಜೊತೆಗೆ ಚಲನೆಯನ್ನ ವಿರೋಧಿಸುತ್ತದೆ. ಚಲನೆಯನ್ನ ವಿರೋಧಿಸ್ತಾ ಹೋಗುತ್ತೆ. ನೀವು ಇನ್ನ ಕೆಲವೊಂದಿಷ್ಟು ಎಕ್ಸಾಂಪಲ್ ನ ಕೊಡಿ ಸರ್. ಅಂದ್ರೆ ಮಿಕ್ಸರ್ಗಳ ಬಗ್ಗೆ. ಮಿಕ್ಸರ್ ನ ಕೆಲವು ಕಾಲ ನೀವು ಬಳಸಿದಾಗ ಏನಾಗುತ್ತೆ? ಅದರ ಚಲನೆಯಿಂದ ಉತ್ಪತ್ತಿ ಆಗುವಂತ ಉಷ್ಣದಿಂದ ಮಿಕ್ಸರ್ನ ಬಟ್ಟಲು ಸಹ ಬಿಸಿಯಾಗಿರುತ್ತೆ. ಘರ್ಷಣೆಯಿಂದ ಉಷ್ಣವು ಉತ್ಪತ್ತಿ ಆಗುತ್ತೆ. ಸರ್ ಅಲ್ಲೇನ್ ಘರ್ಷಣೆ ಆಯ್ತು ಸರ್? ಸರ್ ಘರ್ಷಣೆ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಅದರಲ್ಲಿ ಬ್ಲೇಡ್ಸ್ ಇರ್ತವೆ ನಿಮ್ಮ ಮಿಕ್ಸರ್ ಅಲ್ಲಿ. ಆ ಬ್ಲೇಡ್ಸ್ಗೆ ಈಗ ನೀವೇನ್ ಹಾಕಿರ್ತೀರಾ? ಕೆಲವೊಂದಿಷ್ಟು ತರಕಾರಿಗಳನ್ನೋ ವಸ್ತುಗಳನ್ನೋ ಏನೋ ಒಂದು ಹಾಕಿರ್ತೀರಾ. ಈ ತರಕಾರಿಗಳು ಮತ್ತೆ ಬ್ಲೇಡ್ಗಳ ನಡುವೆ ಏನಾಗುತ್ತೆ? ಸಂಪರ್ಕ ಉಂಟಾಗುತ್ತೆ. ಸಂಪರ್ಕ ಉಂಟಾದಾಗ ಅಲ್ಲಿ ಏನಾಗುತ್ತೆ? ಘರ್ಷಣೆಯು ಹೆಚ್ಚಾಗ್ತಾ ಹೋಗಿ ವೇಗವಾಗಿ ಘರ್ಷಣೆ ಹೆಚ್ಚಾಗ್ತಾ ಹೋಗೋದ್ರಿಂದ ಅಲ್ಲಿ ಏನಾಗುತ್ತೆ? ಬಿಸಿ ಆಗ್ತಾ ಹೋಗುತ್ತೆ. ಘರ್ಷಣೆಯಿಂದ ಉಷ್ಣ ಉತ್ಪತ್ತಿ ಆಗೋದಕ್ಕೆ ಅನೇಕ ಉದಾಹರಣೆಗಳನ್ನ ಕೊಡ್ತಾ ಹೋಗ್ಬೋದು. ವಾಸ್ತವದಲ್ಲಿ ಒಂದು ಯಂತ್ರವನ್ನ ಚಾಲನೆ ಮಾಡಿದಾಗ ಉತ್ಪತ್ತಿಯಾಗುವಂತ ಉಷ್ಣವು ಹೆಚ್ಚಿನ ಶಕ್ತಿಯ ನಷ್ಟಕ್ಕೆ ಕಾರಣವಾಗುತ್ತದೆ. ಇಲ್ಲಿ ಶಕ್ತಿಯ ನಷ್ಟ ಅಂತ ಕೊಡ್ತಿದ್ದಾರೆ. ಶಕ್ತಿ ಎನ್ನುವಂಥದ್ದು ವಾತಾವರಣದಲ್ಲಿ ಯಾವುದೇ ಕಾರಣಕ್ಕೂ ನಷ್ಟ ಆಗೋದಿಲ್ಲ. ಯಾಕೆ ಸರ್ ಇದು ಯಾಕೆ ಅಲ್ಲಿ ಅವ್ರ ನಷ್ಟಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ನೀವು ನಷ್ಟ ಆಗಲ್ಲ ಅಂತ ಹೇಳ್ತಾ ಇದ್ದೀರಿ ಅಂತಂದ್ರೆ ನಮಗೆ ಮುಂದೆ ಒಂದು ವಿಷಯ ಗೊತ್ತಾಗ್ತಾ ಹೋಗುತ್ತೆ. ಶಕ್ತಿ ಎನ್ನುವಂಥದ್ದನ್ನು ನಾವು ಶಕ್ತಿ ಸಂರಕ್ಷಣಾ ನಿಯಮ ಅಂತ ನಿಮ್ಗೆ 9th ಬರುತ್ತೆ. ಶಕ್ತಿ ಎನ್ನುವಂಥದ್ದನ್ನು ನಾವು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸೋದಕ್ಕೂ ಸಾಧ್ಯ ಇಲ್ಲ. ಅದನ್ನ ನಾವೇನ್ ಮಾಡ್ಬೋದು? ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತನೆ ಮಾಡ್ಬೋದು ಅಷ್ಟೇ. ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತಿಸಬಹುದು. ಫಾರ್ ಎಕ್ಸಾಂಪಲ್ ಈಗ ಉಷ್ಣ ಶಕ್ತಿ ಇದೆ ಅಂದ್ರೆ ನಾವು ಬೆಳಕಿನ ಶಕ್ತಿಗೆ ಪರಿವರ್ತಿಸಬಹುದು ಅಷ್ಟೇ. ಆದ್ರೆ ಶಕ್ತಿ ಯಾವತ್ತಿಗೂ ನಷ್ಟ ಆಗೋದಿಲ್ಲ. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕರಿತಾ ಹೋಗ್ತೀವಿ. ಅದ್ರ ಬಗ್ಗೆ ನಾವು ಮುಂದೆ ತಿಳ್ಕೊಳ್ತಾ ಹೋಗೋಣ. ಈಗ ಈ ಘರ್ಷಣೆಯನ್ನು ನಾವು ಕಡಿಮೆ ಮಾಡಬೇಕು ಅಂತಂದ್ರೆ ಸರ್ ಯಾಕೆ ನಾವು ಘರ್ಷಣೆಯನ್ನು ಕಡಿಮೆ ಮಾಡಬೇಕು? ಈ ಎಕ್ಸಾಂಪಲ್ ಕೊಡೋಕ್ಕಿಂತ ಮುಂಚಿತವಾಗಿ ಉಷ್ಣ ಬಿಡುಗಡೆ ಆಗೋಕೆ ನಾ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವು ನಮ್ಮ ಕೈಯನ್ನ ಉಜ್ಜುವಂತ. ತುಂಬಾ ಚಳಿಯಾದಾಗ ನಾವೇನ್ ಮಾಡ್ತೀವಿ ಹೇಳಿ? ನಮ್ಮ ಕೈಯನ್ನ ಉಜ್ಜುತ್ತೀವಿ. ಕೈಯನ್ನು ಉಜ್ಜಿದಾಗ ಏನಾಗುತ್ತೆ? ನಮ್ಮ ಕೈ ಸ್ವಲ್ಪ ತಕ್ಷಣಕ್ಕೆ ಏನಾಗುತ್ತೆ? ಬಿಸಿ ಆಗುತ್ತೆ. ಯಾಕೆ ಬಿಸಿ ಆಯ್ತು ಅಲ್ಲಿ? ನಮ್ಮ ಕೈಯಲ್ಲೂ ಸಹ ಅನಿಯತಗಳಿದಾವೆ ನೋಡಿ. ಒಂದೇ ಕೈಯಲ್ಲಿ ಉಜ್ಕೊಂಡ್ರೆ ಅದು ಬಿಸಿ ಆಗೋದಿಲ್ಲ, ಹೌದಲ್ವಾ? ಎರಡೂ ಕೈಗಳು ಇರಬೇಕು. ಎರಡೂ ಕೈಗಳು ಬಿಸಿದಾಗ ಏನಾಗುತ್ತೆ? ನಮ್ಮ ಒಂದು ರೇಖೆಗಳಾಗಿರ್ಬೋದು, ನಮ್ಮ ಕೈಯ ರೇಖೆಗಳಾಗ್ತಾ ಹೋಗ್ಬೋದು, ಇವೆಲ್ಲವೂ ಏನಾಗ್ತಾ ಹೋಗ್ತವೆ? ಒಂದು ಅನಿಯತದ ಮೇಲೆ ಇನ್ನೊಂದು ಅನಿಯತೆ ಬಂದಾಗ ಅಲ್ಲಿ ಏನಾಗ್ತಾ ಹೋಗುತ್ತೆ? ಬಲವು ಹೆಚ್ಚಾಗ್ತಾ ಹೋಗುತ್ತೆ. ಬಲ ಹೆಚ್ಚಾದಾಗ ಏನಾಗ್ತಾ ಹೋಗುತ್ತೆ? ಸರ್ ನಮ್ಗೆ ಉಷ್ಣವು ಬಿಡುಗಡೆ ಆಗುತ್ತೆ. ಘರ್ಷಣೆ ಹೆಚ್ಚಾದಂತೆ ಉಷ್ಣವು ಬಿಡುಗಡೆ ಆಗುತ್ತೆ. ಇಲ್ಲಿ ನಾವು ಮೇನ್ ಆಗಿ ಏನ್ ಪಾಯಿಂಟ್ ತಿಳ್ಕೊಬೇಕು? ಯಾವಾಗ ಘರ್ಷಣೆ ಹೆಚ್ಚಾಗುತ್ತೋ, ಘರ್ಷಣೆ ಹೆಚ್ಚಾದಾಗ ಬಿಸಿ ಅಥವಾ ಉಷ್ಣವು ಹೆಚ್ಚಾಗುವುದು. ನೀವು ಜೋರಾಗಿ ಕೈ ಉಜ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಜೋರಾಗಿ ಏನಾಗುತ್ತೆ? ಬಿಸಿ ಆಗ್ತಾ ಹೋಗುತ್ತೆ. ಅಂದ್ರೆ ಏನ್ ಮಾಡ್ತಿದ್ದೀರಿ ನೀವು? ಹೆಚ್ಚಿನ ಘರ್ಷಣೆಯನ್ನು ಉಂಟು ಮಾಡ್ತಾ ಇದ್ದೀರಾ ಎನ್ನುವಂತ ಅರ್ಥ. ಈಗ ನಮಗೆ ಈ ಒಂದು ಸಂದರ್ಭದಲ್ಲಿ ಈಗ ನಾನು ಇಷ್ಟೊತ್ತು ಏನ್ ಹೇಳಿದೆ? ಫಾರ್ ಎಕ್ಸಾಂಪಲ್ ಈಗ ಘರ್ಷಣೆಯನ್ನ ನಾವು ಏನ್ ಮಾಡ್ತಾ ಇದೀವಿ? ಹೆಚ್ಚು ಮಾಡ್ಕೊಳ್ತಾ ಇದೀವಿ. ಯಾಕೆ ಘರ್ಷಣೆಯನ್ನು ಹೆಚ್ಚು ಮಾಡಬೇಕು? ಯಾವಾಗ ಘರ್ಷಣೆಯನ್ನ ಹೆಚ್ಚು ಮಾಡ್ತೀವೋ ಒಂದು ವಸ್ತುವನ್ನ ನಿಲ್ಲಿಸಬಹುದು, ಅದಲ್ವಾ? ಹಾಗಾದ್ರೆ ಈ ಘರ್ಷಣೆಯನ್ನ ಕಡಿಮೆಗೊಳಿಸಬೇಕು ಅಂತಂದ್ರೆ ನಾವು ಯಾವ ವಿಧಾನಗಳನ್ನ ಅನುಸರಿಸ್ತಾ ಹೋಗ್ಬೋದು? ಅವುಗಳ ಬಗ್ಗೆ ನಾವೀಗ ಚರ್ಚೆ ಮಾಡ್ತಾ ಹೋಗೋಣ. ಘರ್ಷಣೆಯ ಏರಿಕೆ ಮತ್ತು ಇಳಿಕೆ. ಘರ್ಷಣೆಯನ್ನು ನಾವು ಹೆಚ್ಚು ಮಾಡ್ಕೋಬಹುದು, ಕಡಿಮೆಯನ್ನು ಮಾಡ್ಕೋಬಹುದು. ಯಾವ್ದಕ್ಕೆ ಸಂಬಂಧಿಸುತ್ತೆ? ನಮ್ಮ ಸನ್ನಿವೇಶಗಳಿಗೆ ಸಂಬಂಧಿಸಿದಂತೆ ನಾವೇನ್ ಮಾಡ್ತಾ ಹೋಗ್ಬೋದು? ಅವುಗಳನ್ನ ಈ ರೀತಿಯಾಗಿ ಬಳಸ್ಕೊಳ್ತಾ ಹೋಗ್ಬೋದು. ಹೇಗೆ ಸರ್? ಫಾರ್ ಎಕ್ಸಾಂಪಲ್ ಈಗ ನೀವೆಲ್ಲರೂ ನಿಮ್ಮ ಸ್ಲಿಪ್ಪರ್ಸ್ ನ ಗಮನಿಸಿರ್ತೀರ. ನಿಮ್ಮ ಸ್ಲಿಪ್ಪರ್ಸ್ ನ ತಳಭಾಗದಲ್ಲಿ ಯಾವತ್ತಿಗೂ ಅಷ್ಟೇ ನೈಸ್ ಆಗಿರೋದೇ ಇಲ್ಲ.
ಒಂದ್ ಸ್ವಲ್ಪ ಏರಿಕೆ ಪ್ರಮಾಣ ಮಾಡಿರ್ತಾನೆ, ಸ್ವಲ್ಪ ಅದಲು ಬದಲುಗಳನ್ನ ಮಾಡಿರ್ತಾರೆ, ಏನೋ ಒಂದ್ ಚೂರು ಚೇಂಜಸ್ ಮಾಡೇ ಮಾಡಿರ್ತಾರೆ. ನೀವು ಟ್ರ್ಯಾಕ್ಟರ್ ಟೈರ್ಗಳು, ನಿಮ್ಮ ಗಾಡಿ ಟೈರ್ಗಳನ್ನ ಗಮನಿಸಿ ನೋಡಿ, ಅಲ್ಲಿ ಯಾವತ್ತಿಗೂ ಅಷ್ಟೇ ಒಂದು ನೇರವಾಗಿ ಇರೋದೇ ಇಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಬದಲಾವಣೆಗಳನ್ನ ಮಾಡಿರ್ತಾರೆ. ನಾವು ಅಂತ ಏನ್ ಅನ್ಕೊಳ್ತೀವಿ, ಅದು ಡಿಸೈನ್ ಆಗಿ ಬಂದಿದೆ ಅಂತ ಅನ್ಕೊಳ್ತೀವಿ. ಅದು ಡಿಸೈನ್ ಅಲ್ಲ, ಅದಕ್ಕೆ ಮೂಲ ಕಾರಣ ಘರ್ಷಣೆ. ಈ ಘರ್ಷಣೆ, ಪಾದಗಳಲ್ಲಿರುವಂತಹ ಘರ್ಷಣೆನ ಹೆಚ್ಚಿಸೋದಕ್ಕಾಗಿರ್ಲಿ. ಸರ್, ಪಾದರಕ್ಷೆಗಳಲ್ಲಿ ಘರ್ಷಣೆ ಹೆಚ್ಚಾಗುತ್ತೆ. ನೀವು ಚೆನ್ನಾಗಿ ಆಟ ಆಡಿರ್ತೀರಾ, ಏನು ಕಾಲ್ನ ಜಾರ್ಸ್ಕೊಂಡು ಹೋಗುವಂಥದ್ದು. ಯಾವಾಗ ನಾವು ಒಂದು ಕಾಲ ಸ್ಲಿಪ್ಪರ್ಸ್ ಹಾಕೊಂಡಾಗ ಜಾರ್ಸ್ಕೊಂಡು ಹೋಗ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ನಿಲ್ತೀವಿ. ಕಾರಣ ಏನು? ನಮ್ಮ ಕಾಲಿನ ತಳಭಾಗದಲ್ಲಿರುವಂತ ಒಂದು ಅನಿಯತಗಳು. ನಮ್ಮ ಸ್ಲಿಪ್ಪರ್ ತುಂಬಾ ನೈಸ್ ಆಗಿದೆ ಅಂತಂದ್ರೆ ನಾವು ಜಾರ್ಕೊಂಡು ಹೋಗ್ತಾನೇ ಇರ್ತೀವಿ. ಜಾರ್ಕೊಂಡು ಹೋದಾಗ ಏನಾಗ್ತೀವಿ, ಎಲ್ಲ ಕಡೆ ಬೀಳ್ತೀವಿ. ಅಂದ್ರೆ ಅಲ್ಲಿ ಘರ್ಷಣೆ ಎನ್ನುವಂಥದ್ದು ಘರ್ಷಣೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗ ಅನಿಯತಗಳು ಇಲ್ಲದೆ ಇದ್ದಾಗ. ಒಂದು ಟ್ರ್ಯಾಕ್ಟರ್ ಅಷ್ಟೇ, ನಾವೇನ್ ಮಾಡ್ತೀವಿ, ಈ ಅನಿಯತಗಳ ಪ್ರಮಾಣ ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೋ ಅದು ಸವೆದೋಗಿ ಏನಾಗುತ್ತೆ, ನಮ್ಗೆ ಪಂಕ್ಚರ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಯಾಕೆ ಪಂಕ್ಚರ್ಸ್ ಜಾಸ್ತಿ ಆಗ್ತಾ ಹೋಗ್ತವೆ? ಅಲ್ಲಿರುವಂತ ಒಂದು ಮೇಲ್ಮೈ ಏನಾಗಿರುತ್ತೆ, ಆ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಕಳೆದುಕೊಳ್ಳುತ್ತೆ. ಯಾವಾಗ ಯಾವ್ದಾದ್ರು ಒಂದು ವಸ್ತುವನ್ನು ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ ಅದು ಕಳೆದುಕೊಳ್ತಾ ಹೋಗುತ್ತೋ ಅವಾಗ ಏನಾಗ್ತಾ, ಅದು ಬೇಗವಾಗಿ ಚಲನೆ ಮಾಡ್ತಾ ಹೋಗುತ್ತೆ. ಎಲ್ಲಾ ಪದಾರ್ಥಗಳು ಅದರ ಮೇಲೆ ಬಂದು ಸೇರ್ಕೊಳ್ತಾ ಹೋಗ್ತವೆ. ಸೊ ಅದನ್ನ ನಾವು ಟೈರ್ ಸವದಿರ್ಬೇಕಾದ್ರೆ ಇದು ನಾವು ಚೇಂಜಸ್ ಅನ್ನ ಮಾಡ್ತಾ ಇರ್ತೀವಿ. ಕಾರಣ ಏನು? ಆ ಒಂದು ಟೈರ್ ಸವದಿದೆ ಅಂತಂದ್ರೆ ಅವಲ್ಲಿ ಅನಿಯತಗಳ ಪ್ರಮಾಣ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಯಾವಾಗ ಅನಿಯತಗಳ ಪ್ರಮಾಣ ಕಡಿಮೆ ಆಗ್ತದೆ, ಚಲನೆ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ನಿಮ್ಗೆ ಇನ್ನ ಒಂದು ಸರ್ ಇನ್ನ ಒಳ್ಳೇದೇ ಅಲ್ವಾ, ಚಲನೆ ಜಾಸ್ತಿ ಆಗ್ತದೆ, ನಮ್ಗೆ ಉಪಯುಕ್ತ ಅಲ್ವಾ? ಸರ್, ಚಲನೆ ಜಾಸ್ತಿ ಆಗುತ್ತೆ, ಕಂಟ್ರೋಲ್ ಸಿಗೋದಿಲ್ಲ. ಏನಾಗೋದಿಲ್ಲ? ಆ ಕಂಟ್ರೋಲ್ ಗ್ರಿಪ್ ಸಿಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ, ಆ ಗ್ರಿಪ್ ಸಿಗೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಈ ಒಂದು ಅನಿಯತಗಳನ್ನ ಹೆಚ್ಚಿನ ಮಾಡ್ತಾ ಹೋಗ್ತೀವಿ. ನಿಮ್ಮ ಪಾದರಕ್ಷೆಯನ್ನ ಅಟ್ಟೆಯನ್ನು ಕೊರೆದು ವಿನ್ಯಾಸಗೊಳಿಸಿರುವುದು ಏಕೆಂದು ಎಂದಾದರೂ ಯೋಚಿಸಿದ್ದೀರಾ? ಜೊತೆಗೆ ನೀವು ಸುರಕ್ಷಿತವಾಗಿ ನಡೆದಲು ಪಾದರಕ್ಷೆಗೆ ನೆಲದ ಮೇಲೆ ಉತ್ತಮ ಹಿಡಿತ ಸಿಗಲೆಂದು ಹಾಗೆ ಮಾಡಿರುತ್ತಾರೆ. ಹಾಗೆ ಕಾರುಗಳಾಗಿರ್ಬೋದು, ಟ್ರಕ್ಗಳು, ಬುಲ್ಡೋಸರ್ಗಳ ಟೈರುಗಳ ಹೊರಮೈನ ವಿನ್ಯಾಸ, ಈಗೇನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರೋ, ನೆಲದೊಂದಿಗೆ ಉತ್ತಮ ಹಿಡಿತ ಸಿಗಲಿ ಅನ್ನುವಂತ ಕಾರಣಕ್ಕೋಸ್ಕರ ಏನ್ ಮಾಡಿರ್ತಾರೆ, ಆ ರೀತಿಯಾಗಿ ಘರ್ಷಣೆನ ಆ ಒಂದು ಚಕ್ರಗಳನ್ನು ವಿನ್ಯಾಸ ಮಾಡಿರ್ತಾರೆ. ಅದಷ್ಟೇ ಅಲ್ಲ, ನಮ್ಮ ದಿನನಿತ್ಯದಲ್ಲಿ ಬಹಳಷ್ಟು ಎಕ್ಸಾಂಪಲ್ ನಾವು ನೋಡ್ತಾ ಹೋಗ್ಬೋದು. ನಮ್ಮ ವಾಹನಗಳ ಬ್ರೇಕ್ ವ್ಯವಸ್ಥೆಯಲ್ಲಿ ಬ್ರೇಕ್ ಪ್ಯಾಡ್ಗಳನ್ನ ಬಳಸೋದ್ರಿಂದ ನಾವು ಉದ್ದೇಶಪೂರ್ವಕವಾಗಿ ಘರ್ಷಣೆಯನ್ನ ಹೆಚ್ಚಿಸ್ತೀವಿ. ಸರಿ, ಏನಿದ್ರ ಅರ್ಥ? ಫಾರ್ ಎಕ್ಸಾಂಪಲ್, ಈಗ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದ್ದೀರಾ, ನಿಮ್ ಮುಂದೆ ಯಾವ್ದೊಂದು ತುಂಬಾ ಚಿಕ್ಕದಾಗಿರುವಂತ ಒಂದು ಪುಟ್ಟ ಮರಿ, ಕೋಳಿ ಮರಿ ಬಂತು, ಯಾವ್ದೊಂದು ಚಿಕ್ಕ ಮರಿ ಬಂತು ಅಂತ ಅನ್ಕೊಳ್ಳಿ. ಸೊ ನಿಮ್ಗೆ ಏನಾಗುತ್ತೆ, ಕರುಣೆ ಹೆಚ್ಚಾಗಿ ನೀವೇನ್ ಮಾಡ್ತೀರಿ, ತಕ್ಷಣ ಸೈಕಲ್ ಒಂದು ಬ್ರೇಕ್ ಅನ್ನ ಹಾಕ್ತೀರಾ. ಸೊ ಒಂದು ಬ್ರೇಕ್ ಹಾಕಿದೀರಾ ಅಂತಂದ್ರೆ ಏನರ್ಥ, ನೀವು ಚಲನೆಯನ್ನ ಸಡನ್ ಆಗಿ ನಿಲ್ಸಿದೀರಾ ಅಂತ ಅರ್ಥ, ಹೌದಲ್ವಾ? ಚಲನೆ ಸಡನ್ ಆಗಿ ನಿಲ್ಸಿದೀರಾ ಅಂತಂದ್ರೆ ಘರ್ಷಣೆ ಸಡನ್ ಆಗಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಯಾವಾಗ ಘರ್ಷಣೆ ಜಾಸ್ತಿ ಆಗ್ತಾ ಹೋಗುತ್ತೆ, ನಾವು ಆ ಬ್ರೇಕ್ ಅನ್ನ ಹಾಕಿದಾಗ, ಬ್ರೇಕ್ ಅಲ್ಲಿರುವಂತ ಬ್ರೇಕ್ ಪ್ಯಾಡ್ ಅನ್ನ ತುಳಿದಾಗ ಏನಾಗ್ತಾ ಹೋಗುತ್ತೆ, ತುಳಿದಾಗ ಕೈಯಲ್ಲಿ ಹಿಡಿದಾಗ ಏನಾಗುತ್ತೆ, ಸಾಮಾನ್ಯವಾಗಿ ಅದು ಘರ್ಷಣೆಯನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಚಲನೆ ಮಾಡ್ತಿರ್ಬೇಕಾದ್ರೆ ಆ ಬ್ರೇಕ್ ಪ್ಯಾಡ್ ಎನ್ನುವಂಥದ್ದು ಆ ಚಕ್ರಗಳಿಗೆ ಸ್ಪರ್ಶ ಮಾಡ್ತಾ ಇರೋದಿಲ್ಲ. ಆದ್ರೆ ಯಾವಾಗ ನಾವು ಬ್ರೇಕ್ ಲಿವರ್ ಅನ್ನ ಹಿಡ್ಕೊಳ್ತೀವೋ ಅವಾಗ ಏನಾಗುತ್ತೆ, ಆ ಪ್ಯಾಡ್ಗಳು, ರಿಮ್ಗಳು ಏನ್ ಮಾಡುತ್ತೆ, ಚಲನೆಯನ್ನ ನಿಲ್ಲಿಸ್ತಾ ಹೋಗ್ತವೆ. ತಕ್ಷಣ ಚಲನೆ ಫಾರ್ ಎಕ್ಸಾಂಪಲ್ ಇದು ಗಮನಿಸಿರ್ತೀರಾ, ತಕ್ಷಣ ಚಲನೆ ನಿಲ್ಲಿಸ್ತಾ ಇದ್ರೆ ನಿಮ್ಮ ಟೈರು ಸ್ವಲ್ಪ ಟೈಮ್ ಜಾರ್ಕೊಂಡು ಮುಂದಕ್ಕೆ ಹೋಗುತ್ತೆ. ಅದ್ರ ಅರ್ಥ ಏನು? ಜಾರ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಅಲ್ಲಿ ಘರ್ಷಣೆ ಹೆಚ್ಚಾಗಿದೆ ಅಂದ್ರೆ ಅದು ಟೈರ್ ಹರ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ ಅಂದ್ರೆ ಅಲ್ಲಿ ಸವೆತವು ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲಿ ಸವೆತ ಜಾಸ್ತಿ ಆಗ್ತಾ ಇದೆಯೋ ಅಲ್ಲಿ ಏನಂತ ಅರ್ಥ, ಘರ್ಷಣೆಯು ಹೆಚ್ಚಾಗಿದೆ ಎನ್ನುವಂತ ಅರ್ಥ. ಇನ್ನ ಘರ್ಷಣೆಯನ್ನ ಹೆಚ್ಚು ಮಾಡ್ಕೋಬೇಕಂತ ಕೆಲವೊಂದಿಷ್ಟು ಸಂದರ್ಭಗಳು ಯಾವ್ಯಾವ ಅಂತಂದ್ರೆ, ಕಬಡ್ಡಿ ಆಟಗಾರರು ಎದುರಾಳಿಯನ್ನ ಹಿಡಿಯುವಂಥದ್ದಲ್ಲಿ ಉತ್ತಮ ಹಿಡಿತ ಸಿಗಬೇಕಂತ ತಮ್ಮ ಕೈಗಳಿಗೆ ಮಣ್ಣನ್ನು ಉಜ್ಕೊಳ್ತಾರೆ. ಸರ್, ನಿಮ್ಗೆ ಈಗ ಇನ್ನ ಒಂದು ಡೌಟ್ ಬರ್ಬೋದು, ಸರ್ ನೀವೇ ಹೇಳಿದ್ರಿ ನಮ್ಮ ಕೈ ಏನಿದೆ ಅದ್ರಲ್ಲಿ ಆಲ್ರೆಡಿ ಅನಿಯತಗಳಿದಾವೆ, ಅದಲ್ವಾ? ನಮ್ಮ ಕೈಯಲ್ಲಿ ಅನಿಯತಗಳಿದಾವೆ, ಆದ್ರೆ ನಾವ್ ಯಾಕೆ ಮಣ್ಣನ್ನು ಉಜ್ಕೋಬೇಕು? ಸರ್, ನಮ್ಮ ಕೈಯಲ್ಲಿ ಬೆವರು ಎನ್ನುವಂಥದ್ದು ಉತ್ಪತ್ತಿ ಆಗುತ್ತೆ. ಬೆವರು ಯಾವಾಗ ಉತ್ಪತ್ತಿ ಆಗುತ್ತೋ ನಮ್ಮ ಕೈಯಲ್ಲಿ ಆ ಒಂದು ಅನಿಯತಗಳ ಪ್ರಮಾಣ ಕಡಿಮೆ ಮಾಡುತ್ತೆ. ಬೆವರು, ನೀರು ಎನ್ನುವಂಥದ್ದು ಅನಿಯತಗಳ ಪ್ರಮಾಣ ಕಡಿಮೆ ಮಾಡುತ್ತೆ. ಈ ಅನಿಯತಗಳ ಪ್ರಮಾಣ ಹೆಚ್ಚು ಮಾಡ್ಕೋಬೇಕಂತಂದ್ರೆ ಆ ಬೆವರಿಗೆ ಅಪೋಸಿಟ್ ಆಗಿರುವಂತದ್ದು ಯಾವುದು? ಮಣ್ಣು. ಆ ಮಣ್ಣು ಉಚ್ಕೊಂಡಾಗ ಏನಾಗುತ್ತೆ, ಆ ಬೆವರನ್ನೆಲ್ಲ ಹಿಡಿದಿಟ್ಟುವಂತ ಸಾಮರ್ಥ್ಯ ಯಾರಿಗಿದೆ? ಮಣ್ಣಿಗಿದೆ. ನೀರನ್ನ ಹಿಡಿದಿರುವಂತ ಸಾಮರ್ಥ್ಯ ಮಣ್ಣಿಗೆ ಮಾತ್ರ ಇರುವಂತದ್ದು. ಸೊ ಆ ಮಣ್ಣನ್ನ ಹಿಡ್ಕೊಂಡಾಗ ನಮ್ಗೆ ಏನಾಗ್ತಾ ಹೋಗುತ್ತೆ, ಅಲ್ಲಿ ಘರ್ಷಣೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ಯಾವಾಗ ಘರ್ಷಣೆಯ ಪ್ರಮಾಣ ಜಾಸ್ತಿ ಆಗುತ್ತೋ ಅಲ್ಲಿ ನಮ್ಗೆ ಉತ್ತಮ ಹಿಡಿತ ಸಿಗುತ್ತೆ. ಸೊ ಇಲ್ಲೆಲ್ಲ ನಾವೇನ್ ಮಾಡಿದ್ವಿ, ಘರ್ಷಣೆಯನ್ನ ಹೆಚ್ಚಿಸ್ಕೊಂಡ್ವಿ. ನಮ್ಗೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಘರ್ಷಣೆಯನ್ನ ಕಡಿಮೆನೂ ಮಾಡ್ಕೋಬೇಕಾಗುತ್ತೆ. ಎಲ್ಲಾ ಸಂದರ್ಭಗಳಲ್ಲಿ ಘರ್ಷಣೆ ಹೆಚ್ಚು ಮಾಡ್ಕೊಳ್ಳೋದಲ್ಲ,
ಘರ್ಷಣೆಯನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೇಕು ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಇಲ್ಲಿರುವಂತಹ ಕೆಲವೊಂದಿಷ್ಟು ಎಕ್ಸಾಂಪಲ್ ನಾವು ದಿನನಿತ್ಯದಲ್ಲಿ ಬಳಸುವಂತ ಕೇರಂ ಬೋರ್ಡ್ ಮೇಲೆ ನಾವು ಯಾಕೆ ನಾವು ಒಂದು ಚಾಕ್ ಪೀಸ್ ನಾವೊಂದು ಆ ಪೌಡರ್ ನ ಸಿಂಪಡಿಸ್ತಾ ಹೋಗ್ತೀವಿ, ಆ ಪೌಡರ್ ನ ಯಾಕೆ ಬಳಸ್ತಾ ಹೋಗ್ತೀವಿ ನೋಡಿ. ನಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳುವಂತ ನಾನು ಯಾಕೆ ಬಹಳಷ್ಟು ಎಕ್ಸಾಂಪಲ್ಸ್ ನ ಕೊಡ್ತಾ ಇದೀನಿ ಅಂತಂದ್ರೆ, ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಎಕ್ಸಾಂಪಲ್ಸ್ ಹೆಚ್ಚಾಗಿ ಕೇಳುವಂತದ್ದು ನಮ್ಮ ಒಂದು ಭೌತಶಾಸ್ತ್ರ ಆಧಾರಿತವಾಗಿ. ಒಂದು ಫಿಸಿಕ್ಸ್ ಅನ್ನ ಕೇಳ್ತಾ ಇದ್ದಾರೆ, ಫಿಸಿಕ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅಂತಂದ್ರೆ ನಿಮ್ಗೆ ಏನು ಆ ಒಂದು ಡೈಲಿ ಲೈಫ್ಗೆ ಅನ್ವಯ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಹೆಚ್ಚಾಗಿ ಕೇಳ್ತಾ ಹೋಗ್ತಾರೆ. ಕೇರಂ ಬೋರ್ಡ್ ನ ಮೇಲೆ ನೀವು ಒಂದು ನುಣುಪಾದ ಪೌಡರ್ ಅನ್ನ ಏಕೆ ಉದಿಸ್ತಾ ಹೋಗ್ತೀರಿ? ಬಾಗಿಲ ಕೀಲುಗಳಿಗೆ ಒಂದೆರಡು ಎಣ್ಣೆ ಹಾಕೋದ್ರಿಂದ ಬಾಗಿಲುಗಳು ಸುಗಮವಾಗಿ ಹಾಕ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮನೇಲಿ ಏನಾದ್ರು ಬಾಗಿಲು ಕೆಟ್ಟೋಗಿದೆ ಅಂದ್ರೆ ನಮ್ಮ ಹಿರಿಯರು ಹೇಳ್ತಾರೆ ಅದಕ್ಕೆ ಸ್ವಲ್ಪ ಹನಿನೋ ಸ್ವಲ್ಪ ಏನು ಎಣ್ಣೆನೋ ಗ್ರೀಸೋ ಏನಾದ್ರು ಹಚ್ಚಿ ಅಂತ ಹೇಳ್ತಾರೆ. ಆ ರೀತಿಯಾಗಿ ಹೇಳ್ತೀವಿ ನೋಡಿ. ಬೈಸಿಕಲ್ ಮತ್ತೆ ಮೋಟಾರ್ ಕಾರ್ಗಳ ಯಂತ್ರಗಳ ಚಲಿಸುವ ಭಾಗಗಳ ನಡುವೆ ಗ್ರೀಸ್ ಅನ್ನ ಬಳಸ್ತೀವಿ. ಈ ಮೇಲಿನ ಎಲ್ಲಾ ಸಂದರ್ಭಗಳಲ್ಲಿ ನಾವು ಏನ್ ಮಾಡ್ತಿದೀವಿ, ಅದರ ಸಾಮರ್ಥ್ಯನ ಹೆಚ್ಚಿಸೋದಕ್ಕೆ ನಾವು ಘರ್ಷಣೆಯನ್ನ ಕಡಿಮೆ ಮಾಡ್ತಾ ಇದ್ವಿ. ಯಾವ್ದ್ರ ಸಾಮರ್ಥ್ಯ ಹೆಚ್ಚಿಸೋದಕ್ಕೆ? ಫಾರ್ ಎಕ್ಸಾಂಪಲ್, ಇಲ್ಲಿ ಮೊದಲನೇದಾಗಿ ಕೇರಂ ಬೋರ್ಡ್ ಅಲ್ಲಿ ಕೇರಂ ಪಾನ್ ಇರುತ್ತಲ್ವಾ, ಆ ಪಾನ್ ನ ಸಾಮರ್ಥ್ಯ, ಪಾನ್ ಹೋಗಿ ಬೇಗ ಒಂದು ಬಾಕ್ಸ್ ನ ಒಳಗಡೆ ಬೀಳಿ ಅಂತ ಹೇಳೋ ಒಂದು ಕಾರಣಕ್ಕೋಸ್ಕರ, ಆ ಪಾನ್ ನ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಘರ್ಷಣೆಯನ್ನ ಏನ್ ಮಾಡ್ತಾ ಹೋಗ್ತೀವಿ, ಕಡಿಮೆ ಮಾಡ್ತೀವಿ. ಘರ್ಷಣೆ ಕಡಿಮೆ ಆಗಿದೆ ಅಂತಂದ್ರೆ ಏನರ್ಥ? ಚಲನೆ ಜಾಸ್ತಿ ಆಗುತ್ತೆ ಅಂತ ಅರ್ಥ, ಹೌದಲ್ವಾ? ಘರ್ಷಣೆ ಜಾಸ್ತಿ, ಚಲನೆ ಜಾಸ್ತಿ ಆದ್ರೆ ಏನರ್ಥ? ಪಾನ್ ಹೋಗಿ ಬೇಗ ಆ ಒಂದು ಹೋಲ್ ಒಳಗಡೆ ಬೀಳುತ್ತೆ ಎನ್ನುವಂತ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಇನ್ನ ಬಾಗಿಲುಗಳು ಆಗಿರ್ಬೋದು, ಬಾಗಿಲುಗಳಲ್ಲಿ ಘರ್ಷಣೆ ಕಡಿಮೆ ಆದ್ರೆ ಬಾಗಿಲು ನಾವು ತುಂಬಾ ಸುಲಭವಾಗಿ ಚಲನೆ ಮಾಡ್ತಾ ಹೋಗ್ಬೋದು. ಇನ್ನ ಎಣ್ಣೆ ಮತ್ತೆ ಗ್ರೀಸ್ ಹಾಕಿದಾಗ ಅಷ್ಟೇ ನಮಗೆ ವಾಹನಗಳು ತುಂಬಾ ವೇಗವಾಗಿ ಚಲನೆ ಮಾಡ್ತವೆ. ಯಾಕೆ? ಅಲ್ಲಿ ಘರ್ಷಣೆ ಮಾಡುವಂತ ಪ್ರಭಾವ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೆ ಯಂತ್ರಗಳ ಚಲಿಸುವ ಭಾಗಗಳ ನಡುವೆ ಎಣ್ಣೆ, ಗ್ರೀಸ್ ಅಥವಾ ಗ್ರಾಫೈಟ್ ಅನ್ನ ಬಳಸಿದಾಗ ಅಲ್ಲಿ ಒಂದು ತೆಳುವಾದ ಪದರ ಏರ್ಪಡುತ್ತೆ. ಆ ತೆಳುವಾದ ಪದರ ಏರ್ಪಡೋದ್ರಿಂದ ನಮ್ಗೆ ಏನಾಗುತ್ತೆ, ಅದು ನೇರವಾಗಿ ಉಜ್ಜೋದಿಲ್ಲ. ಸೊ ಅದು ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಇಲ್ಲೊಂದು ಚಿತ್ರದ ಮುಖಾಂತರ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಇದೊಂದು ಮೇಲ್ಮೈ, ಇದೊಂದು ದಾರಿ ಅಂತ ಅನ್ಕೊಳ್ಳೋಣ. ಈಗ ದಾರಿಯ ಮೇಲ್ಮೈ ಮೇಲೆ ಒಂದು ವಸ್ತು ಇದೆ. ಈಗ ನಾನೇನ್ ಮಾಡ್ತೀನಿ, ಈ ವಸ್ತುವನ್ನ ಅರಿಬೇಕಂತ ಹೇಳಿ ನಾನು ಇಲ್ಲಿ ಏನ್ ಮಾಡ್ತೀನಿ, ಸ್ವಲ್ಪ ಪ್ರಮಾಣದ ನೀರನ್ನ ಹಾಕ್ತೀನಿ. ನೀರನ್ನು, ಒಂದು ತೈಲವನ್ನ ಸುರಿತೀನಿ. ನೋಡಿ, ಸಾಮಾನ್ಯವಾಗಿ ಹೋಗ್ತಾ ಇರುವಂತ ವಸ್ತುಗೂ ತೈಲದ ಮೇಲೆ ಹೋಗ್ತಾ ಇರುವಂತ ವಸ್ತು ಮೇಲೆ ಏನಾದ್ರು ಹೋದ್ರೆ ತಕ್ಷಣ ಏನಾಗುತ್ತೆ, ಆ ವಸ್ತು ಬೇಗ ಜಾರುತ್ತೆ. ಒಂದು ಗಾಡಿ ನಿಮ್ಮ ಒಂದು ರಸ್ತೆ ಮೇಲೆ ಹೋಗೋದಕ್ಕೂ ಸಹ ಅಷ್ಟೇ, ಅದೇ ಒಂದು ರಸ್ತೆ ಮೇಲೆ ಒಂದು ಎಣ್ಣೆ ಬಿದ್ದಿದೆ ಅಂತಾಗ್ಲೂ ಅಲ್ಲಿ ನಡೆಯುವಂತ ಒಂದು ಸನ್ನಿವೇಶಗಳು ಬೇರೆ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ನಮ್ಮ ಮನೆಗಳಲ್ಲಿ ಟೈಲ್ಸ್ ಹಾಕಿಸಿರ್ತೀವಿ ಅಥವಾ ನೆಲವನ್ನ ಸಿಮೆಂಟ್ ನಲ್ಲಿ ತುಂಬಾ ನೈಸ್ ಆಗಿ ಮಾಡ್ಸಿರ್ತೀವಿ. ಅಂದ್ರೆ ಅಲ್ಲಿ ಅನಿಯತಗಳ ಪ್ರಮಾಣ ಸ್ವಲ್ಪ ಆಲ್ಮೋಸ್ಟ್ ಕಡಿಮೆ ಇರುತ್ತೆ. ಈಗ ಇದ್ರ ಮೇಲೆ ಈಗ ಒಂದು ಟೈಲ್ಸ್ ಅನ್ನುವಂಥದ್ದು ಒಂದು ವಸ್ತು, ಅದನ್ನ ಮೊದಲನೇ ಮೇಲ್ಮೈ ಅಂತ ಪರಿಗಣಿಸ್ಕೋಣ. ಈಗ ನೀವು ಆ ಟೈಲ್ಸ್ ಮೇಲೆ ನಡೀತಾ ಇದ್ದೀರಾ, ನಿಮ್ಮನ್ನ ನಾವೇನಂತ ಕರೆಯೋಣ, ಎರಡನೇ ಮೇಲ್ಮೈ ಅಂತ ಕರೆಯೋಣ. ಈ ಎರಡನೇ ಮೇಲ್ಮೈ ಮೇಲೆ ಇವುಗಳ ಮಧ್ಯೆ ನಿಮ್ಗೆ ಏನ್ ನಡೆಯುತ್ತೆ, ಘರ್ಷಣೆ ಉಂಟಾಗುತ್ತೆ. ಈ ಘರ್ಷಣೆ ಉಂಟಾಗುವಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತಿದ್ರ ಮೇಲೆ ಸ್ವಲ್ಪ ಪ್ರಮಾಣದ ತೈಲವನ್ನ ಸುರಿತೀವಿ. ತೈಲ ಮೀನ್ಸ್ ಎಣ್ಣೆ ಸುರಿತೀವಿ. ಆಗ ಏನಾಗುತ್ತೆ, ನೀವು ಆ ರಸ್ತೆ ಆ ಒಂದು ಟೈಲ್ಸ್ ಮೇಲೆ ಕಾಲಿಟ್ಟ ತಕ್ಷಣ ನಿಮ್ ಕಾಲ್ ಜಾರುತ್ತೆ. ಯಾಕೆ ಜಾರುತ್ತೆ? ಅಲ್ಲಿ ಘರ್ಷಣೆಯ ಪ್ರಮಾಣ ಕಡಿಮೆ ಮಾಡಿತು. ಯಾರು ಕಡಿಮೆ ಮಾಡಿದ್ದು? ತೈಲ. ಇಂತಹ ವಸ್ತುಗಳಿಗೆ ನಾವೇನ್ ಕರಿತೀವಿ ಅಂದ್ರೆ ಅಪಘರ್ಷಕಗಳು ಅಂತ ಕರಿತಾ ಹೋಗ್ತೀವಿ. ಘರ್ಷಣೆಯನ್ನ ಕಡಿಮೆ ಮಾಡುವಂತ ಪದಾರ್ಥಗಳನ್ನ ನಾವೇನ್ ಕರಿತೀವಿ, ಅಪಘರ್ಷಕಗಳಂತ ಕರಿತಾ ಹೋಗ್ತೀವಿ. ಕೆಲವು ಯಂತ್ರಗಳಲ್ಲಿ ಎಣ್ಣೆಗಳನ್ನ ಅಪಘರ್ಷಗಳನ್ನಾಗಿ ಬಳಸುವುದು ಸೂಕ್ತವಲ್ಲ. ಚಲಿಸುವ ಭಾಗಗಳ ನಡುವೆ ಗಾಳಿಯ ಮೆತ್ತೆಯನ್ನ ಬಳಸಿ ಘರ್ಷಣೆಯನ್ನ ಕಡಿಮೆ ಮಾಡಲಾಗುತ್ತೆ. ಅಂತಂದ್ರೆ ಗಾಳಿಯನ್ನ ಕೆಲವೊಂದು ಕಡೆ ಬಳಸಿ ಘರ್ಷಣೆಯನ್ನ ಕಡಿಮೆ ಮಾಡ್ತಾ ಹೋಗ್ತಾರೆ, ಎಣ್ಣೆಯನ್ನ ಬಳಸಿ ಕೆಲವೊಂದು ಕಡೆ ಘರ್ಷಣೆಯನ್ನ ಮಾಡ್ತಾ ಹೋಗ್ತಾರೆ. ಅಂತಂದ್ರೆ ಎಲ್ಲಾ ಸಂದರ್ಭಗಳಲ್ಲಿ ಎಲ್ಲಾ ಒಂದು ವಸ್ತುಗಳನ್ನ ಒಂದೇ ರೀತಿ ನಾವು ಬಳಸೋಕ್ಕಾಗೋದಿಲ್ಲ. ಆಯಾ ಸಂದರ್ಭಗಳನ್ನ ಬಳಸ್ಕೊಂಡು ನಾವೇನ್ ಮಾಡ್ತಾ ಹೋಗ್ಬೇಕು, ಈ ಒಂದು ಅಪಘರ್ಷಗಳನ್ನ ನಾವು ಕಂಡಿತಾ ಹೋಗ್ಬೇಕಾಗುತ್ತೆ. ಯಾವೆಲ್ಲ ಅಪಘರ್ಷಗಳು ಅಂತಂದ್ರೆ ಎಣ್ಣೆ ಆಗ್ಬೋದು, ಗ್ರೀಸ್ ಆಗ್ಬೋದು, ಗ್ರಾಫೈಟ್ ಆಗ್ಬೋದು, ಜೊತೆಗೆ ಗಾಳಿಯೂ ಸಹ ಒಂದು ಅಪಘರ್ಷಕವೇ. ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಸರಿಯಾಗಿರ್ಲಿ. ಈಗ ನಮಗೆ ಮೇಲ್ಮೈಗಳನ್ನ ನುಣುಪುಗೊಳಿಸೋದ್ರಿಂದ, ಹೆಚ್ಚು ಅಪಘರ್ಷಗಳನ್ನ ಬಳಸೋದ್ರಿಂದ ಘರ್ಷಣೆಯನ್ನ ಶೂನ್ಯಗೊಳಿಸಲು ಸಾಧ್ಯವೇ ಅಂತ ಕೇಳಿದರೆ, ನೋಡಿ, ಘರ್ಷಣೆಯನ್ನ ನಾವು ಯಾವತ್ತಿಗೂ ಶೂನ್ಯಗೊಳಿಸೋಕ್ ಸಾಧ್ಯನೇ ಇಲ್ಲ. ಯಾಕೆ? ಎಲ್ಲೋ ಒಂದು ಕಡೆ 0.0001% ಅಷ್ಟಾದ್ರೂ ನಮ್ಗೆ ಏನಿರುತ್ತೆ, ಆ ಒಂದು ಅನಿಯತಗಳ ಪ್ರಮಾಣ ಇದ್ದೇ ಇರುತ್ತೆ, ಘರ್ಷಣೆ ಅಂತದ್ದು ಇದ್ದೇ ಇರುತ್ತೆ. ಘರ್ಷಣೆನ ನಿವಾರಣೆ ಮಾಡೋದಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಯಾವುದೇ ಮೇಲ್ಮೈ ಸಂಪೂರ್ಣವಾಗಿ ನುಣುಪಾಗಿರೋದಿಲ್ಲ, ಸ್ವಲ್ಪ ಪ್ರಮಾಣದ ಅನಿಯತಗಳು ಇದ್ದೇ ಇರ್ತವೆ. ಯಾವತ್ತಿಗೂ ಸಹ ಅಷ್ಟೇ ಘರ್ಷಣೆ ಎನ್ನುವಂಥದ್ದು 0 ಆಗೋದಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಚೆನ್ನಾಗಿ ನೆನಪಿರ್ಕೊಳ್ಳಿ. 0 ಆಗೋದಿಲ್ಲ. ಕನಿಷ್ಠ ಪಕ್ಷ 0.0001% ಒಂದರಷ್ಟಾದ್ರೂ ಇದ್ದೇ ಇರುತ್ತೆ.
ಇನ್ನ ನೆಕ್ಸ್ಟ್ ಪಾಯಿಂಟ್ ಏನಿದೆ, ಚಕ್ರಗಳು ಘರ್ಷಣೆನ ಕಡಿಮೆ ಮಾಡ್ತವೆ. ನೆಕ್ಸ್ಟ್ ಕಾನ್ಸೆಪ್ಟ್ ಇದು. ಚಕ್ರಗಳು ಹೇಗೆ ಘರ್ಷಣೆ ಕಡಿಮೆ ಮಾಡ್ತಾ ಹೋಗ್ತವೆ? ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಹತ್ರ ಒಂದು ವಸ್ತು ನೋಡಿ, ಈ ರೀತಿಯಾಗಿ ಒಂದು ವಸ್ತು ಇದೆ ಅಂತ ಅನ್ಕೊಳ್ಳೋಣ. ಮೀನ್ಸ್ ಒಂದು ಬ್ಯಾಗ್ ಇದೆ, ಲಗೇಜ್ ಬ್ಯಾಗ್ ಇದೆ ಅಂತ ಅನ್ಕೊಳ್ಳೋಣ. ಈಗ ಒಂದು 15 kg ಅಥವಾ ಒಂದು 25 kg ಅಂತ ಅನ್ಕೊಳ್ಳೋಣ. 25 kg ಬಟ್ಟೆ ಇದೆ ನಿಮ್ಮ ಹತ್ರ. ಅದನ್ನ ನೀವು ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕಂದ್ರೆ ಎಷ್ಟು ಕಷ್ಟ ನಿಮ್ಗೆ? ಅಥವಾ ಅದನ್ನ ನೀವು ಒಂದು ಬ್ಯಾಗ್ ಅಲ್ಲಿ ಹಾಕೊಂಡು ಎತ್ಕೊಂಡು ಹೋಗ್ಬೇಕಂದ್ರೆ ಎಷ್ಟು ಕಷ್ಟ? ಅಥವಾ ಎತ್ಕೊಂಡು ಹೋಗೋದಕ್ಕಿಂತ ನೀವೇನ್ ಮಾಡ್ತೀರಾ, ಒಂದು ವಸ್ತುವನ್ನ ಇಲ್ಲಿ ನಾವೇನ್ ಮಾಡ್ತೀವಿ, ಈ ಒಂದು ಟ್ರ್ಯಾಕ್ ಅನ್ನ ಬಳಸ್ಕೊಂಡು ನಾವೇನ್ ಮಾಡ್ತಾ ಹೋಗ್ತೀವಿ, ಅದನ್ನ ಎಳ್ಕೊಂಡು ಹೋಗೋದು ತುಂಬಾ ಸುಲಭ. ಇವನ್ ನಾವು 25 kg 25 kg ಬಟ್ಟೆನ ಎತ್ಕೊಂಡು ಹೋಗೋದಕ್ಕಿಂತ ಈ ಲಗೇಜ್ ಅನ್ನುವಂಥದ್ದನ್ನ ಪುಟ್ಟ ಮಕ್ಕಳು ಸಹ ಕೈಯಲ್ಲಿ ಎಳ್ಕೊಂಡು ಹೋಗ್ಬಿಡ್ತಾರೆ. 25 kg ಇದ್ರು ಸಹ ಅಷ್ಟೇ. ಯಾಕೆ ಈ ರೀತಿಯಾಗಿ ಆಗ್ತಾ ಹೋಗುತ್ತೆ? ಆ ಲಗೇಜ್ಗೆ ನಾವು ಕೇವಲ ಏನ್ ಸೇರಿಸಿರ್ತೀವಿ, ಒಂದು 2 ಚಕ್ರಗಳನ್ನ ಸೇರಿಸಿರ್ತೀವಿ ಅಷ್ಟೇ. ಸೊ ಈ ಚಕ್ರಗಳು ಏನ್ ಮಾಡ್ತವೆ, ಘರ್ಷಣೆಯನ್ನ ಕಡಿಮೆ ಮಾಡ್ತವೆ. ಘರ್ಷಣೆಯನ್ನ ಕಡಿಮೆ ಮಾಡ್ತವೆ. ಯಾವುದೇ ಒಂದು ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತುವನ್ನ ನೋಡಿ, ಆ ವಸ್ತು ತುಂಬಾ ವೇಗವಾಗಿ ಓಡ್ತಾ ಇದೆ ಅಂತಂದ್ರೆ ಅದರ ಆಕೃತಿ ವೃತ್ತಾಕಾರದಲ್ಲೇ ಇರುತ್ತೆ. ಆಮೇಲೆ ನೀವು ವೇಗವಾಗಿ ಓಡ್ತಾ ಇದೆ ಅಂದ್ರೆ ಚಿರತೆ ಅದ್ರ ಬಗ್ಗೆ ಎಲ್ಲ ಹೇಳ್ಬೇಡಿ. ನಾನು ಹೇಳ್ತಿರೋದು ವಸ್ತುವಿನ ಬಗ್ಗೆ, ಜೀವಿಗಳ ಬಗ್ಗೆ ಅಲ್ಲ. ಯಾವ್ದಾದ್ರು ವಸ್ತು ವೇಗವಾಗಿ ಚಲಿಸ್ತಾ ಇದೆ ಅಂತಂದ್ರೆ ಅದರಲ್ಲಿ ಸಾಮಾನ್ಯವಾಗಿ ನಮಗೆ ರೌಂಡ್ ಶೇಪೇ ಇರುತ್ತೆ. ನೀವೊಂದು ಕಾರ್ ತಗೊಳ್ಳಿ, ಸೈಕಲ್ ತಗೊಳ್ಳಿ, ಟ್ರೈನ್ ತಗೊಳ್ಳಿ, ವಿಮಾನವನ್ನು ತೆಗೆದುಕೊಳ್ಳಿ. ವಿಮಾನವು ಸಹ ಅಷ್ಟೇ ಟೇಕ್ ಆಫ್ ಆಗ್ಬೇಕು ಅಂತಂದ್ರೆ ನಮ್ಗೆ ಅದಕ್ಕೇನಿರ್ಬೇಕು, ಚಕ್ರಗಳು ಇರಲೇಬೇಕು. ಆ ಚಕ್ರಗಳು ಏನ್ ಮಾಡ್ತವೆ, ಘರ್ಷಣೆನ ಕಡಿಮೆ ಮಾಡ್ತವೆ. ಯಾವಾಗ ಘರ್ಷಣೆನ ಕಡಿಮೆ ಮಾಡ್ತಾವೋ ಚಲನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗೆ ಒಂದು ಕಾಯ ಮತ್ತೊಂದರ ಮೇಲೆ ಉರುಳುವಾಗ ಅದರ ಚಲನೆಗೆ ಉಂಟಾಗುವಂತ ಪ್ರತಿರೋಧವನ್ನ ಉರುಳು ಘರ್ಷಣೆ ಎಂದು ಕರೀತಾರೆ. ನಮ್ಗೆ ಇಲ್ಲಿ 3 ಘರ್ಷಣೆಗಳು ಬಂತು. ಒಂದು ಸ್ಥಾಯಿ ಘರ್ಷಣೆ, ಮತ್ತೊಂದು ಉರುಳು ಘರ್ಷಣೆ ಬರ್ತಾ ಇದೆ, ಮತ್ತೊಂದು ಬಂದಿದ್ದಂಥದ್ದು ಜಾರು ಘರ್ಷಣೆ. ನಾವು ಜಾರು ಘರ್ಷಣೆ ಬಗ್ಗೆ ಆಲ್ರೆಡಿ ಮಾತಾಡಿದೀವಿ. ಸೊ ಈಗ ನಾವೇನ್ ಮಾಡ್ತಾ ಇದೀವಿ, ಉರುಳು ಘರ್ಷಣೆ ಬಗ್ಗೆ ಮಾತಾಡ್ತಾ ಹೋಗಿದ್ವಿ. ಏನು ಉರುಳು ಘರ್ಷಣೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಈಗ ಒಂದೊಂದು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಈಗ ಒಂದು ಸರ್ಫೇಸ್ ಇದೆ ಅಂತ ಅನ್ಕೊಳ್ಳೋಣ. ಒಂದು ಮೇಲ್ಮೈ ಇದೆ. ಅದು ಹೇಗಿದೆ ಅಂದ್ರೆ ನೋಡಿ, ಈ ರೀತಿಯಾಗಿ ಡೌನ್ಗಿದೆ. ಈಗ ನಾನು ಇನ್ನೇನ್ ಮಾಡಿದೆ ಅಂತಂದ್ರೆ, ನಾನು ಇಲ್ಲಿ 3 ಸನ್ನಿವೇಶಗಳು ತೆಗೆದುಕೊಳ್ಳಿ. ಅದಕ್ಕೆ 3 ಸರ್ಫೇಸ್ಗಳನ್ನು ತಗೊಳ್ತಾ ಇದೀನಿ, ಗಮನ ಇಟ್ಕೊಳ್ಳಿ. ಸೊ ಈಗ ಮೊದಲನೇ ಸನ್ನಿವೇಶದಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಒಂದು ವಸ್ತುವನ್ನ, ಒಬ್ಬ ವ್ಯಕ್ತಿಯನ್ನ ಏನ್ ಮಾಡ್ತೀವಿ, ಒಂದು ವಸ್ತುವನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಒಂದು ಬಾಲನ್ನ ಬಿಡ್ತಾ ಇದೀನಿ. ಈ ಬಾಲಲ್ಲಿ ನಾವೇನ್ ಮಾಡ್ತೀವಿ, ಇಲ್ಲಿ ಮೆಟ್ಲುಗಳ ತರ ಇದೆ. ಮೆಟ್ಲು ತರ ಇದ್ದಾಗ ಏನಾಗುತ್ತೆ, ಬಾಲು ಒಂದ್ರ ಮೇಲೆ ಬಿದ್ದು ನಿಧಾನವಾಗಿ ಈ ಒಂದು ಭಾಗವನ್ನು ಸೇರ್ಕೊಳ್ಳುತ್ತೆ. ಇದನ್ನ ನಾವೇನ್ ಕರಿತೀವಿ, ಸ್ಥಾಯಿ ಘರ್ಷಣೆ ಅಂತ ಕರಿತೀವಿ. ಯಾಕಂತಂದ್ರೆ ಯಾಕೆ ಸ್ಥಾಯಿ ಘರ್ಷಣೆ ಆಯ್ತು, ಇಲ್ಲಿ ಪ್ರತಿಯೊಂದು ವಸ್ತು, ಆ ಒಂದು ಬಾಲ್ ಏನ್ ಬಿತ್ತು ಪ್ರತಿಯೊಂದು ಸ್ಥಳದ ಮೇಲೆ ಏನಾಯ್ತು, ಹೆಚ್ಚಿನ ಒಂದು ಸಮಯದಲ್ಲಿ ಏನಾಯ್ತು, ಸಮಯ ಕಾಲಕ್ಕೆ ಅದ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇತ್ತು. ಯಾವಾಗ ಕಾಂಟ್ಯಾಕ್ಟ್ ಅಲ್ಲಿ ಇತ್ತು, ಅಲ್ಲಿ ಏನಾಗುತ್ತೆ, ಚಲನೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ, ಘರ್ಷಣೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂತ ಘರ್ಷಣೆಗೆ ಸ್ಥಾಯಿ ಘರ್ಷಣೆ ಅಂತ ಕರಿತಾ ಹೋಗ್ತೀವಿ. ಈಗ ನಾವಿನ್ನೇನ್ ಮಾಡಿದೆ, ಈಗ ಒಂದು ಬಾಲ್ನ ಬಿಟ್ಟೆ. ಆ ಬಾಲ್ ಏನಾಯ್ತು, ಜಾರ್ಕೊಂಡು ಬಂತು ಕೆಳಭಾಗಕ್ಕೆ. ಜಾರ್ಕೊಂಡು ಬಂತಂದ್ರೆ ಎಂತ ಘರ್ಷಣೆ ಆಯ್ತು, ಅಲ್ಲಿ ಜಾರು ಘರ್ಷಣೆ ಉಂಟಾಯ್ತು. ಈ ಸ್ಥಾಯಿ ಘರ್ಷಣೆಗಿಂತ ವೇಗವಾಗಿ ಈ ಜಾರು ಘರ್ಷಣೆ ಉಂಟಾಗ್ತಾ ಹೋಯ್ತು. ಈಗ ನಾನು ಇಲ್ಲಿ ಬಾಲನ್ನ ಬಿಡುವ ಬದಲಿಗಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಒಂದು ಬಾಕ್ಸ್ ಶೇಪ್ ಅಲ್ಲಿರುವಂತ ಒಂದು ವಸ್ತುವನ್ನ ಬಿಡ್ತೀನಿ ಅಂತ ಅನ್ಕೋಣ. ಈ ಬಾಕ್ಸ್ ಶೇಪ್ ಅಲ್ಲಿ ಬಿಡುವಂತ ವಸ್ತು ಏನಾಗುತ್ತೆ, ಜಾರ್ಕೊಂಡ್ ಬರೋದಿಲ್ಲ. ಈ ಜಾರ್ಕೊಂಡ್ ಬದಲಾಗಿ ನಾನು ಏನ್ ಮಾಡ್ತೀನಿ, ಉರುಳ್ಕೊಂಡ್ ಬರೋ ತರ ನಾನು ನೋಡ್ತಾ ಹೋಗ್ತೀನಿ. ಸರ್, ಉಳ್ಕೊಂಡ್ ಬರೋದಕ್ಕೂ ಜಾರ್ಕೊಂಡ್ ಬರೋದಕ್ಕೂ ಏನ್ ಸರ್ ವ್ಯತ್ಯಾಸ? ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ನೀವು ಒಂದು ದೇವಸ್ಥಾನ ಇದೆ ಅಂತ ಅನ್ಕೋಣ. ದೇವಸ್ಥಾನದ ಸುತ್ತ ನೀವೇನ್ ಮಾಡ್ತೀರಾ, ಉರುಳು ಸೇವೆಯನ್ನ ಮಾಡ್ತೀರಾ. ಉರುಳು ಸೇವೆ ಅಂತಂದ್ರೆ ನಿಮ್ಮ ಬಾಡಿ ಕಂಪ್ಲೀಟ್ ಆಗಿ ರೊಟೇಟ್ ಆಗ್ತಾ ಹೋಗುತ್ತೆ ಇಲ್ಲಿ. ಓಕೆನಾ? ಸೊ ಕಂಪ್ಲೀಟ್ ಆಗಿ ರೊಟೇಟ್ ಆಗ್ತಾ ಹೋಗುತ್ತೆ. ಜಾರು ಘರ್ಷಣೆ ಆ ರೀತಿಯಾಗಲ್ಲ. ಜಾರು ಘರ್ಷಣೆ ಅಂದ್ರೆ ಅದರ ದೇಹದ ಎಲ್ಲಾ ಭಾಗಗಳು ಏನಾಗ್ತಾ ಹೋಗ್ತವೆ, ಎಲ್ಲಾ ಒಂದು ಸನ್ನಿವೇಶದಲ್ಲೂ ಟಚ್ ಆಗ್ತಾ ಹೋಗ್ತವೆ. ಆದ್ರೆ ಬಾಡಿ ಅನ್ನುವಂಥದ್ದು, ಫಾರ್ ಎಕ್ಸಾಂಪಲ್, ಈಗ ದೇವರ ಮುಂದೆ ನಾವು ಈ ತರ ಸಾಷ್ಟಾಂಗ ನಮಸ್ಕಾರ ಹಾಕಿದೀವಿ ಅಂತಂದ್ರೆ ತಕ್ಷಣ ಅದ್ರ ಪಕ್ಕ ಏನಾಗಿರ್ತೀವಿ, ಉರುಳಿದೀವಿ ಅಂತಂದ್ರೆ ನಮ್ಮ ದೇಹದ ಕೆಳಭಾಗ ಕೆಳಕೋಗಿರುತ್ತೆ, ಮೇಲ್ಭಾಗ ಮೇಲಕ್ಕೆ ಬಂದಿರುತ್ತೆ, ಉಲ್ಟಾ ಆಗಿರುತ್ತೆ. ಮತ್ತೆ ನಾವು ಇನ್ನೊಂದು ರೌಂಡ್ ಹೊಡೆಯಷ್ಟೊಳಗಡೆ ನಮ್ಮ ದೇಹದ ಒಂದು ಭಾಗ ಮಾತ್ರ ಇನ್ನೊಂದು ವಸ್ತುವನ್ನ ತಾಕಿರುತ್ತೆ, ಇನ್ನೊಂದು ಭಾಗ ಇನ್ನೊಂದು ಕಡೆ ತಾಕಿರೋದಿಲ್ಲ. ಜೊತೆಗೆ ಅಲ್ಲಿ ಚಲಿಸುವಂತ ಚಲನೆಯೂ ಏನಾಗಿರುತ್ತೆ, ತುಂಬಾ ದೂರ ಹೊರಟೋಗಿರುತ್ತೆ. ಫಾರ್ ಎಕ್ಸಾಂಪಲ್, ಇದನ್ನೇ ಅಲ್ಲಿ ಹೇಳ್ತಂದ್ರೆ, ಇಲ್ಲೊಂದು ನಾನು ಬಾಕ್ಸ್ ಅನ್ನ ಬಿಡ್ತಾ ಇದ್ದೀನಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈ ಬಾಕ್ಸ್ ಈ ರೀತಿಯಾಗಿ ಬೇಡ, ಸೊ ಸ್ವಲ್ಪ ಇದರ ಒಂದು ಶೇಪ್ ಅನ್ನು ಚೇಂಜ್ ಮಾಡಿದಾಗ ನಿಮ್ಗೆ ಅದ್ರ ಬಗ್ಗೆ ಈಸಿಯಾಗಿ ಐಡೆಂಟಿಫೈ ಆಗ್ತಾ ಹೋಗುತ್ತೆ. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಗಮನಿಸ್ಕೊಳ್ಳಿ. ಈಗ ಇಲ್ಲಿ ನೋಡಿ, ಇಷ್ಟು ದೊಡ್ಡದಾಗಿರೋ ಒಂದು ಬಾಕ್ಸ್ ಅನ್ನ ಇಟ್ಟಿದ್ದೀನಿ ಅಂತ ಅನ್ಕೋಣ. ಈಗ ನಾನು ಜಾರಿಸ್ತಾ ಇದ್ದೀನಿ, ಉರುಳಿಸ್ತಾ ಇದ್ದೀನಿ ಅಂತಂದ್ರೆ ಇದು ನೆಕ್ಸ್ಟ್ ಹೇಗೆ ರೊಟೇಟ್ ಆಗುತ್ತೆ ನೋಡಿ, ಈ ರೀತಿಯಾಗಿ ರೊಟೇಟ್ ಆಗುತ್ತೆ. ಆ ಬಾಕ್ಸ್ ಎದ್ದು ನಿಂತ್ಕೊಳ್ಳುತ್ತೆ. ಈಗ ನೆಕ್ಸ್ಟ್ ಬಿದ್ದಾಗ ಏನಾಗುತ್ತೆ ಹೇಳಿ, ಆ ಬಾಕ್ಸ್ ಈ ರೀತಿಯಾಗಿ ಡೌನ್ ಆಗುತ್ತೆ. ನೋಡಿ ಎಷ್ಟು ಬೇಗ ಕೆಳಗಡೆ ಬಂದ್ಬಿಡ್ತು ಅಂತ.
ಒಂದೇ ಒಂದು ಸಲ ರೊಟೇಟ್ ಹಾಕಿದ ತಕ್ಷಣ ಇಲ್ಲಿಗೆ ಬಂದ್ಬಿಡ್ತು. ಆದ್ರೆ ಜಾರು ಘರ್ಷಣೆ ಹಾಗಾಗ್ಲಿಲ್ಲ, ನಿಧಾನವಾಗಿ ಜಾರ್ಕೊಳ್ತಾ ಬರ್ತಾ ಹೋಗುತ್ತೆ. ಅಂತಂದ್ರೆ ಇಲ್ಲಿ ಏನ್ ಸರ್ ಚೇಂಜಸ್ ಆಯ್ತು, ಇಲ್ಲಿ ತನ್ನ ಸರ್ಫೇಸ್ ಎಲ್ಲವನ್ನೂ ಸಹ ಅಷ್ಟೇ, ತನ್ನ ದೇಹವನ್ನ ಎಲ್ಲವನ್ನೂ ಸಹ ಅಷ್ಟೇ, ಅದು ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಿರೋದಿಲ್ಲ. ಯಾವ್ದಾದ್ರೂ ಒಂದು ಭಾಗವನ್ನ ಮಾತ್ರ ಕಾಂಟ್ಯಾಕ್ಟ್ ಅಲ್ಲಿ ಇರುತ್ತೆ. ನಾವು ಉರುಳು ಸೇವೆ ಮಾಡಿದಾಗ್ಲೂ ಅಷ್ಟೇ, ಒಂದ್ಸಲ ನಮ್ಮ ದೇಹ ಕೆಳಭಾಗ ಹೋಗಿರುತ್ತೆ, ಕೆಳಭಾಗ ಒಂದ್ಸಲ ಮೇಲ್ಭಾಗ ಬಂದಿರುತ್ತೆ. ಸೊ ಈ ರೀತಿ ಇದ್ದಾಗ ನಮ್ಗಿಲ್ಲಿ ಯಾವ ಘರ್ಷಣೆಯಲ್ಲಿ ತುಂಬಾ ಕಡಿಮೆ ಸಮಯ ತೆಗೆದುಕೊಳ್ಳುತ್ತೆ ಅಂತಂದ್ರೆ ಉರುಳು ಘರ್ಷಣೆ ಅನ್ನುವಂಥದ್ದು ತುಂಬಾ ಕಡಿಮೆ ಸಮಯ ತೆಗೆದುಕೊಳ್ಳುತ್ತೆ. ಯಾವ್ದು ಕಂಪೇರ್ ಮಾಡ್ಕೊಂಡ್ರೆ ಜಾರು ಘರ್ಷಣೆಗೆ ತೆಗೆದುಕೊಂಡ್ರೆ, ಜಾರೋದಕ್ಕಿಂತ ಉರುಳೋದು ತುಂಬಾ ಈಸಿ ಅನ್ನುವಂಥದ್ದು ಇಲ್ಲಿ ತೋರಿಸ್ತಾ ಇರುವಂಥದ್ದು. ಉರುಳು ಘರ್ಷಣೆಯು ಕಡಿಮೆ ಇರುವುದರಿಂದ ಏನ್ ಕಡಿಮೆ, ಸಮಯ ಕಡಿಮೆ ತಗೊಳುತ್ತೆ, ಸಮಯ ಕಡಿಮೆ ತಗೊಳುತ್ತೆ. ಜೊತೆಗೆ ಅಲ್ಲಿ ಘರ್ಷಣೆನೂ ಏನಾಗುತ್ತೆ, ಘರ್ಷಣೆ ತುಂಬಾ ಕಡಿಮೆ ಇರುತ್ತೆ. ಯಾಕೆ, ಆ ಕಾಂಟ್ಯಾಕ್ಟ್ ಫೋರ್ಸ್, ಆ ಒಂದು ಏನು ಸಂಬಂಧ ಇರುತ್ತೋ ಆ ಸಂಬಂಧ ಎನ್ನುವಂಥದ್ದು ಬೇಗ ಅದು ಫಾರ್ ಎಕ್ಸಾಂಪಲ್ ಈಗ ಒಂದು ಕಲ್ಲಿನ ಮೇಲೆ ನಾವು ಉರುಳ್ತಾ ಇದೀವಿ ಅಂತಂದ್ರೆ ಒಂದು ಸಲ ನಮ್ಮ ಹೊಟ್ಟೆ ಭಾಗ ಕೆಳಭಾಗ ಕಾಂಟ್ಯಾಕ್ಟ್ ಅಲ್ಲಿ ಇರುತ್ತೆ, ನೆಕ್ಸ್ಟ್ ಟೈಮ್ ತಕ್ಷಣ ಏನಾಗಿರುತ್ತೆ ನಮ್ಮ ಬೆನ್ನು ಅದು ಕಾಂಟ್ಯಾಕ್ಟ್ ಬರುತ್ತೆ. ಅಂದ್ರೆ ನಮಗಲ್ಲಿ ಹೆಚ್ಚಿನ ಸಮಯದ ಕಾಲ ಒಂದೇ ವಸ್ತು ಒಂದೇ ರೀತಿಯಾಗಿ ಕಾಂಟ್ಯಾಕ್ಟ್ ಇರೋದಿಲ್ಲ. ಈ ರೀತಿಯಾಗಿ ಸಮಯ ಕಡಿಮೆ ಅದರ ಒಂದು ಕಾಂಟ್ಯಾಕ್ಟ್ ಇರೋದ್ರಿಂದ ಅಲ್ಲಿ ಘರ್ಷಣೆಯು ಏನಾಗ್ತಾ ಹೋಗುತ್ತೆ, ಘರ್ಷಣೆ ಎನ್ನುವಂಥದ್ದು ಕಡಿಮೆ ಆಗುತ್ತೆ. ಆಕ್ಚುಲಿ ಘರ್ಷಣೆ ಕಡಿಮೆ ಆಗಿದೆ ಅಂತಂದ್ರೆ ಅಲ್ಲಿ ಏನಾಗುತ್ತೆ, ಚಲನೆ ಜಾಸ್ತಿ ಆಗುತ್ತೆ. ಯಾರಲ್ಲಿ ಚಲನೆ ಜಾಸ್ತಿ ಆಗುತ್ತೆ ಹಂಗಾದ್ರೆ, ಈಗ ಉರುಳು ಘರ್ಷಣೆಗಳಲ್ಲಿ ಚಲನೆ ಜಾಸ್ತಿ ಆಗುತ್ತೆ. ಒಂದು ವಸ್ತುವನ್ನ ಉಳಿಸೋದ್ರಿಂದನೂ ಜಾರಿಸೋದ್ರಿಂದನೂ ಮತ್ತೆ ಸ್ಥಾಯಿ ಘರ್ಷಣೆಗಳಲ್ಲಿ ಯಾವುದು ಬೇಗ ಚಲನೆ ಮಾಡುತ್ತೆ ಅಂತಂದ್ರೆ ಉರುಳು ಘರ್ಷಣೆಯಲ್ಲಿ ಬೇಗ ಚಲನೆ ಮಾಡುತ್ತೆ. ಯಾಕೆ, ಘರ್ಷಣೆ ಕಡಿಮೆ, ಸಮಯ ಸಹ ಅಷ್ಟೇ ಇದು ಕಡಿಮೆ ತಗೊಳ್ತಾ ಹೋಗುತ್ತೆ ಅಲ್ವಾ, ತುಂಬಾ ಕಡಿಮೆ ಸಮಯ ತಗೊಳ್ತಾ ಹೋಗುತ್ತೆ, ಚಲನೆ ಸಹ ಹೆಚ್ಚಾಗ್ತಾ ಹೋಗುತ್ತೆ. ನೋಡಿ, ಉರುಳು ಘರ್ಷಣೆಯು ಜಾರು ಘರ್ಷಣೆಗಿಂತ ಕಡಿಮೆ ಇರೋದ್ರಿಂದ ಬಹುತೇಕ ಯಂತ್ರಗಳಲ್ಲಿ ಜಾರುವಿಕೆಗೆ ಬದಲಾಗಿ ಬಾಲ್ ಬೇರಿಂಗ್ಗಳನ್ನು ಬಳಸಿ ವಸ್ತುಗಳನ್ನು ಉರುಳಿಸಬಹುದು. ಇದೇ ಒಂದು ನಿಯಮವನ್ನು ಆಧಾರಿತವಾಗಿ ಇಟ್ಕೊಂಡು ಏನನ್ನ ಕಂಡುಹಿಡಿದ್ರು, ಬಾಲ್ ಬೇರಿಂಗ್ಗಳನ್ನ ಕಂಡುಹಿಡಿತಾ ಹೋದ್ರು. ಜಾರು ಘರ್ಷಣೆ ಅಂತಂದ್ರೆ ಈಗ ನಾವು ಈಗ ಒಂದು ವಸ್ತುವಿನಲ್ಲಿ ಬಾಲ್ ಬೇರಿಂಗ್ ಇಡೋ ಬದಲಿಗೆ ಜಾರ್ಕೊಂಡು ಹೋಗುವಂತ ಯಾವ್ದಾದ್ರು ವಸ್ತು ಇಟ್ಬಿಟ್ಟಿದೀವಿ ಅಂತಂದ್ರೆ ಅಲ್ಲಿ ನಾವು ಹೆಚ್ಚಿನ ಬಾಲ್ ಬೇರಿಂಗ್ ಗಳನ್ನ ಇಡಬೇಕಾಗಿತ್ತು, ಅದಕ್ಕೊಂದು ಬೇರೆ ಸಿಸ್ಟಮ್ ಅನ್ನೇ ತರಬೇಕಾಗಿತ್ತು ನಾವು. ಆ ಬೇರೆ ಸಿಸ್ಟಮ್ ತರೋ ಬದಲಿಗೆ ಇಲ್ಲಿ ಏನ್ ಮಾಡಿದ್ರು, ಉರುಳು ಘರ್ಷಣೆಯನ್ನ ಇಡಿದ್ರು. ಸೊ ಯಾವ್ದಾದ್ರು ಒಂದು ಬಾಲ್ ಬೇರಿಂಗ್ ನ ನಡುವೆ ಯಾವ್ದಿರುತ್ತೆ ಅಂತಂದ್ರೆ ಉರುಳು ಘರ್ಷಣೆ ಅನ್ನುವಂಥದ್ದು ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗ್ತಾ ಹೋಗುತ್ತೆ ನೋಡಿ, ಇಲ್ಲೆಲ್ಲ ಬಾಲ್ ಬೇರಿಂಗ್ಸ್ ಇದಾವೆ. ಈ ಬಾಲ್ ಬೇರಿಂಗ್ಸ್ ಅನ್ನುವಂಥದ್ದು ಎಲ್ಲವೂ ಸಹ ಅಟ್ ಎ ಟೈಮ್ ಒಂದೇ ಸಲ ನಮ್ಗೆ ಏನಾಗೋದಿಲ್ಲ, ಆ ಸರ್ಫೇಸ್ಗೆ ಅಂಟ್ಕೊಳ್ಳೋದಿಲ್ಲ. ಈ ಒಂದು ಸಮಯದಲ್ಲಿ ಈ ಒಂದು ಬಾಲ್ ಬೇರಿಂಗ್ ಎಂತದ್ದು ಕಾಂಟ್ಯಾಕ್ಟ್ ಆಗ್ತಾ ಇದೆ ಅಂದ್ರೆ ಸ್ವಲ್ಪ ಮೂವ್ ಆಗಿದೆ ಅಂತ ತಕ್ಷಣ ಇನ್ನೊಂದು ಬಾಲ್ ಬೇರಿಂಗ್ ಕಾಂಟ್ಯಾಕ್ಟ್ ಬರ್ತಾ ಹೋಗುತ್ತೆ. ಎಲ್ಲಾ ಬಾಲ್ ಬೇರಿಂಗ್ಗಳು ಅಟ್ ಎ ಟೈಮ್ ಅಲ್ಲಿ ಕಾಂಟ್ಯಾಕ್ಟ್ ಬರೋದಿಲ್ಲ, ಯಾವ್ದಕ್ಕೆ ಸಂಬಂಧಿಸಿದ ನೆಲಕ್ಕೆ ಸಂಬಂಧಿಸಿದಂತೆ. ಅವಾಗ ಏನಾಗುತ್ತೆ, ಉರುಳ್ಕೊಂಡು ಬೇಗ ಆ ವಸ್ತು ಮುಂದಕ್ಕೆ ಮೂವ್ ಆಗ್ತಾ ಹೋಗುತ್ತೆ. ಈ ಬಾಲ್ ಬೇರಿಂಗ್ಗಳು ಏನ್ ಮಾಡ್ತವೆ, ಘರ್ಷಣೆಯನ್ನ ತುಂಬಾ ಕಡಿಮೆಗೊಳಿಸ್ತಾ ಹೋಗ್ತವೆ. ಇನ್ನ ಮುಂದೆ ತರಳಗಳಲ್ಲಿ ಘರ್ಷಣೆ. ಸೊ ಫಸ್ಟ್ ಆಫ್ ಆಲ್ ನೀವು ತರಳಗಳು ಅಂತಂದ್ರೆ ಏನಂತ ನೀವು ಅರ್ಥ ಮಾಡ್ಕೋಬೇಕು. ಏನ್ ತರಳಗಳು ಅಂತಂದ್ರೆ ಸಾಮಾನ್ಯವಾಗಿ ಅನಿಲ ಅಥವಾ ದ್ರವಗಳು. ಅನಿಲ ಅಥವಾ ದ್ರವಗಳಿಗೆ ಅವೇನ್ ಮಾಡ್ಬೇಕು, ಚಲಿಸ್ತಾ ಇರಬೇಕು. ಅಂತವುಗಳಿಗೆ ನಾವೇನ್ ಮಾಡ್ತೀವಿ, ತರಳಗಳು ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ನಾವು ಪಿಂಕ್ ಅನ್ನ ಹೈಲೈಟ್ ಮಾಡಿ ನೋಡಿ, ಅನಿಲಗಳಿಗೆ ಮತ್ತೆ ದ್ರವಗಳಿಗೆ ಇರುವಂತಹ ಸಾಮಾನ್ಯ ಹೆಸರೇ ತರಳಗಳು. ಆದ್ರೆ ಅವು ಎಂತಹ ಅನಿಲಗಳು ದ್ರವಗಳಾಗಿರಬೇಕು, ಪ್ರವಹಿಸಬಲ್ಲಂತ ವಸ್ತುಗಳಾಗಿರಬೇಕು, ಚಲನೆ ಹೊಂದುವಂತ ವಸ್ತುಗಳಾಗಿರಬೇಕು. ಅಂತವಳಿಗೆ ನಾವು ತರಳಗಳು ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ತರಳಗಳಲ್ಲೂ ಘರ್ಷಣೆ ಉಂಟಾಗ್ತಾ ಹೋಗುತ್ತಾ? ಈ ಒಂದು ವರ್ಡ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ತರಳಗಳಲ್ಲಿ ಉಂಟು ಮಾಡುವಂತಹ ಘರ್ಷಣಾ ಬಲಕ್ಕೆ ನಾವು ಸೆಳೆತ ಅಂತ ಕರಿತಾ ಹೋಗ್ತೀವಿ. ಈ ವರ್ಡ್ ಚೆನ್ನಾಗಿ ನೆನ್ಪಿಟ್ಕೊಂಡ್ರಿ. ಸೊ ತರಳಗಳು ಏನ್ ಮಾಡ್ತವೆ, ಫಾರ್ ಎಕ್ಸಾಂಪಲ್ ಈಗ ಗಾಳಿ ಅನ್ನುವಂಥದ್ದು ತುಂಬಾ ಹಗುರ, ಅಂದ್ರೆ ಅದಕ್ಕೊಂದು ಭಾರನೇ ಇಲ್ಲ ಅಂತ ಹೇಳ್ತಾ ಹೋಗ್ತೀವಿ. ಆದ್ರೂ ಅದ್ರ ಮೂಲಕ ಹಾದು ಹೋಗ್ಬೇಕಾದ್ರೆ ಅದು ಘರ್ಷಣಾ ಬಲವನ್ನು ಬೀರುತ್ತೆ. ಸರ್ ಹೇಗೆ ಸರ್? ಫಾರ್ ಎಕ್ಸಾಂಪಲ್ ಈಗ ತುಂಬಾ ಜೋರಾಗಿ ಗಾಳಿ ಬಂದಿದೆ, ನೀವು ನಡ್ಕೊಂಡು ಹೋಗ್ತಾ ಇದೆ ಅಂತಂದ್ರೆ ನೀವು ಫಾಸ್ಟ್ ಆಗಿ ನಡ್ಕೊಂಡು ಹೋಗಕ್ ಆಗೋದಿಲ್ಲ. ಯಾಕೆ? ಈ ಗಾಳಿ ಅನ್ನುವಂಥದ್ದು ನಿಮ್ಮ ಚಲನೆಯನ್ನ ತಡೆಗಟ್ಟುತ್ತೆ. ಚಲನೆಯನ್ನ ತಡೆಗಟ್ತಾ ಇದೆ ಅಂದ್ರೆ ಏನರ್ಥ, ಘರ್ಷಣೆಯನ್ನ ಜಾಸ್ತಿ ಮಾಡುತ್ತೆ ಅಂತ ಅರ್ಥ. ಅಂದ್ರೆ ಗಾಳಿಯು ಘರ್ಷಣೆಯನ್ನ ಉಂಟು ಮಾಡುತ್ತೆ. ಜೊತೆಗೆ ನೀರು ಮತ್ತು ದ್ರವಗಳ ಮೂಲಕ ಅದು ಹೋಗುವಾಗ ಕಾಯಗಳ ಮೇಲೆ ಘರ್ಷಣಾ ಬಲವು ಬೀರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಮನುಷ್ಯ ಈಜು ಬರುವಂತ ಮನುಷ್ಯನು ಮತ್ತೆ ಈಜು ಬರದೇ ಇರುವಂತ ಮನುಷ್ಯ ಎಷ್ಟು ವ್ಯತ್ಯಾಸ, ಅಥವಾ ಈಜು ಬರುವಂತ ಮನುಷ್ಯನಿಗೂ ಮತ್ತೆ ಮೀನುಗಳಿಗೆ ಎಷ್ಟು ವ್ಯತ್ಯಾಸ ಇರುತ್ತೆ? ಈಗ ಒಬ್ಬ ಈಜು ಬರುವಂತ ಮನುಷ್ಯನು ಮತ್ತೆ ಮೀನನ್ನು ಒಂದೇ ಒಟ್ಟೆ ಟೈಮ್ ಬಿಟ್ಟಿದೀವಿ ಅಂತಂದ್ರೆ ಮೀನ್ ತುಂಬಾ ವೇಗವಾಗಿ ಹೋಗುತ್ತೆ. ಯಾಕೆ? ಕಾರಣ ಏನು? ಅದಕ್ಕೆ ಈ ತರಳಗಳಲ್ಲಿ ಘರ್ಷಣೆ ಉಂಟಾಗಬೇಕು ಅಂತಂದ್ರೆ ಅದರಲ್ಲಿ ಕೆಲವೊಂದಿಷ್ಟು ಘರ್ಷಣಾ ಬಲವನ್ನ ಮೀರಿಸುವಂತ ಸಾಮರ್ಥ್ಯ ಈ ಒಂದು ಮೀನಿಗಿರುತ್ತೆ. ಅದ್ರ ಬಗ್ಗೆ ನಾವು ಮುಂದೆ ಮಾತಾಡ್ತಾ ಹೋಗ್ತೀವಿ. ಜೊತೆಗೆ ನಾವ್ ಯಾಕೆ ಆ ಮೀನಿಗಿಂತ ವೇಗ ಹೋಗಕ್ಕಾಗೋದಿಲ್ಲ ಅಂತಂದ್ರೆ ಆ ದ್ರವಗಳು ಸಹ ನಮ್ಮ ಒಂದು ಚಲನೆಗೆ ಅಡ್ಡಿ ಆಗ್ತವೆ. ಫಾರ್ ಎಕ್ಸಾಂಪಲ್ ತುಂಬಾ ವೇಗವಾಗಿ ಓಡ್ತಾ ಇರ್ತೀರ ಭೂಮಿ ಮೇಲೆ, ಅದೇ ನೀರಲ್ಲಿ ನೋಡಿ, ನೀರಿನಲ್ಲಿ ನೀವು ವೇಗವಾಗಿ ಓಡೋಕ್ಕಾಗೋದಿಲ್ಲ. ಅದು ಸಹ ಏನ್ ಮಾಡುತ್ತೆ, ನಿಮಗೆ
ಆ ಬಲವನ್ನ ಏನ್ ಮಾಡುತ್ತೆ, ನೀವು ಓಡುವಂತ ಬಲವನ್ನ ಕಡಿಮೆ ಮಾಡಿ, ಚಲನೆಯನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಅಂದ್ರೆ ಘರ್ಷಣಾ ಬಲ ಹೆಚ್ಚಾಗ್ತಾ ಇದೆ ಅಂತ ಅರ್ಥ. ಅಂದ್ರೆ ಹೀಗೆ ಅನಿಲಗಳು ಮತ್ತೆ ದ್ರವಗಳಲ್ಲಿ ಎರಡೂ ಕಡೆ ಘರ್ಷಣೆ ಹೆಚ್ಚಾಗೋದಕ್ಕೆ ನಾವೇಂತ ಕರಿತೀವಿ, ಆ ಘರ್ಷಣೆ ಹೆಚ್ಚಾಗುವಂಥದ್ದು, ಘರ್ಷಣೆ ಉಂಟಾಗುವಂಥದ್ದಕ್ಕೆ ನಾವೇಂತ ಕರಿತೀವಿ, ತರಲಗಳಲ್ಲಿ ಘರ್ಷಣೆ ಅಂತ ಕರಿತಾ ಹೋಗ್ತೀವಿ. ತರಳದಲ್ಲಿ ಒಂದು ವಸ್ತುವಿನ ಮೇಲಿನ ಘರ್ಷಣಾ ಬಲವು ತರಲಕ್ಕೆ ಹೋಲಿಸಿದಾಗ ಅದರ ಜವವನ್ನ ಅವಲಂಬಿಸಿರುತ್ತೆ. ಇಲ್ಲಿ ಯಾವ್ದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಸ್ಪೀಡ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸರ್ ಕಾನ್ಸೆಪ್ಟ್ ನ ಎಕ್ಸಾಂಪಲ್ ಸಮೇತ ಹೇಳಿ ಅಂತ ಹೇಳಿದ್ರೆ, ಫಸ್ಟ್ಗೆ ನಾವೀಗ ಹೀಗೆ ಒಂದು ವಿಷಯವನ್ನು ತೆಗೆದುಕೊಳ್ಳೋಣ. ಈಗ ನಾನು ಆಕಾಶದಲ್ಲಿ ಹಾರಬೇಕು, ನಾನು ಆಕಾಶದಲ್ಲಿ ಹಾರಕ್ಕಾಗೋದಿಲ್ಲ. ಸೊ ನಾನು ಅದಕ್ಕಾಗಿ ಏನ್ ಕಂಡು ಹಿಡ್ಕೊಂಡಿದ್ದೀನಿ, ವಿಮಾನವನ್ನ ಪತ್ತೆ ಹಚ್ಚಿದ್ವಿ, ವಿಮಾನವನ್ನ ಕಂಡು ಹಿಡ್ಕೊಂಡಿದ್ವಿ. ಯಾರು ವಿಮಾನವನ್ನ ಕಂಡು ಹಿಡಿದವರು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಯಾವ ವಿಜ್ಞಾನಿಗಳು, ಯಾವ ಸಹೋದರರು ಈ ವಿಮಾನವನ್ನ ಪತ್ತೆ ಹಚ್ಚಿದ್ರು ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಈಗ ನಾನು ಗಾಳಿಯಲ್ಲಿ ಆಡ್ತಾ ಹೋಗ್ಬೇಕು, ನಂಗೆ ಆರಕ್ಕಾಗೋದಿಲ್ಲ, ವಿಮಾನವನ್ನ ಪತ್ತೆ ಹಚ್ಚಿದ್ವಿ. ವಿಮಾನ ತುಂಬಾ ವೇಗವಾಗಿ ಆರುತ್ತಾ? ಎಸ್, ವಿಮಾನ ತುಂಬಾ ವೇಗವಾಗಿ ಆರುತ್ತೆ. ಆದ್ರೆ ಆ ವಿಮಾನ ಎನ್ನುವಂಥದ್ದು ಒಂದು ಬಾಕ್ಸ್ ತರ ಇರ್ಬೋದಿತ್ತಲ್ವಾ? ಯಾಕೆ ಅದು ವಿಮಾನ ಎನ್ನುವಂಥದ್ದು ಅದಕ್ಕೆ ಆದಂತ ಒಂದು ಶೇಪ್ ಇದೆ. ಸೊ ನಾವ್ ಯಾಕೆ ಅದಕ್ಕೆ ಈ ರೀತಿಯ ಶೇಪ್ ಅನ್ನ ಕೊಡ್ತಾ ಹೋಗ್ತೀವಿ? ಈ ರೀತಿಯ ಶೇಪ್ಸ್ ಇದಾವೆ. ಸೊ ಅದು ನಮ್ಗೆಲ್ಲವೂ ಸಹ ಅಷ್ಟೇ, ಈ ಎಲ್ಲಾ ವಿಮಾನಗಳು ಇದೇ ರೀತಿಯಾಗಿರ್ಬೇಕು. ಯಾಕೆ ಆ ತರ ಇರಬೇಕು? ಅಡುಗು ಎನ್ನುವಂಥದ್ದು ಯಾಕೆ ಅದೇ ಒಂದು ಶೇಪ್ ಅಲ್ಲಿ ಇರ್ತಾ ಹೋಗ್ಬೇಕು ಎನ್ನುವಂಥದ್ದು? ಸೊ ಇದೆಲ್ಲವೂ ಸಹ ನಮ್ಮ ವಿಜ್ಞಾನಿಗಳ ಸುಳಿವು ಎಲ್ಲಿಂದ ದೊರಕ್ತಾ ಹೋಯ್ತು? ಅದು ನಮಗೆ ಖಂಡಿತವಾಗ್ಲೂ ನಮ್ಮ ಒಂದು ಪರಿಸರವೇ ನಮ್ಗೆ ಆ ಸುಳಿವುಗಳನ್ನ ಕೊಟ್ಟಿದೆ. ಯಾಕೆ? ನೀವು ಪಕ್ಷಿಗಳು ಮತ್ತೆ ಮೀನುಗಳನ್ನ ಗಮನಿಸಿರ್ಬೋದು. ಅವು ಯಾಕೆ ತುಂಬಾ ನೋಡಿ, ಗಾಳಿಯಲ್ಲಿ ಪಕ್ಷಿಗಿಂತ ವೇಗವಾಗಿ ನಾವು ಬೇರೆ ಬೇರೆ ಯಾವುದೇ ವಸ್ತು, ವಿಮಾನಗಳೆಲ್ಲ ಈಗೆಲ್ಲ ನಾವು ಇಂಧನಗಳನ್ನ ಬಳಸಿ ಹೋಗ್ತಾ ಇದೀವಿ. ಪಕ್ಷಿಗಳಿಗಿಂತ ಒಬ್ಬ ಮನುಷ್ಯ ವೇಗವಾಗಿ ಹೋಗಕ್ ಸಾಧ್ಯನೇ ಇಲ್ಲ. ಆದ್ರೆ ಅದೇ ರೀತಿಯಾಗಿ ನೀರಿನಲ್ಲಿ ಮೀನಿಗಿಂತ ವೇಗವಾಗಿ ಹೋಗಕ್ ಸಾಧ್ಯನೇ ಇಲ್ಲ. ಮೀನುಗಳಾಗಿರ್ಬೋದು, ಮೀನಿನ ಜಾತಿಗಳಿಗೆ ಸಂಬಂಧಿಸಿದ ಬೇರೆ ಮೀನುಗಳು ಆಗಿರ್ಬೋದು, ಆ ಮೀನುಗಳಿಗಿಂತ ಬೇಗಕ್ಕೆ ಹೋಗಕ್ ಸಾಧ್ಯನೇ ಇಲ್ಲ. ಕಾರಣ ಏನು? ಯಾಕಂದ್ರೆ ಅವುಗಳ ದೇಹದ ಆಕಾರ, ದೇಹದ ರಚನೆ ಇದಕ್ಕೆ ಪ್ರಮುಖವಾದ ಕಾರಣ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲೇ ಕೊಟ್ಟಿದ್ದಾರೆ, ಅದರ ಆಕಾರ ಎನ್ನುವಂಥದ್ದು. ಯಾಕೆ ಈ ರೀತಿಯಾಗಿ ಆಗ್ತಾ ಹೋಗುತ್ತೆ? ಪಕ್ಷಿಗಳು ಮತ್ತೆ ಮೀನುಗಳು ಯಾವಾಗಲೂ ತರಳಗಳಲ್ಲೇ ಚಲಿಸ್ಬೇಕು. ಅವು ನೀರಲ್ಲೇ ಚಲಿಸ್ಬೇಕಿಲ್ಲ ಅಂತಂದ್ರೆ ಮೀನುಗಳು ನೀರಲ್ಲೇ ಚಲಿಸ್ಬೇಕು, ಪಕ್ಷಿಗಳು ಗಾಳಿಯಲ್ಲೇ ಚಲಿಸ್ತಾ ಹೋಗ್ಬೇಕಾಗುತ್ತೆ. ಈ ರೀತಿ ಚಲನೆ ಮಾಡ್ಬೇಕಾದ್ರೆ ಅವುಗಳ ದೇಹದಲ್ಲಿ ಘರ್ಷಣೆಯನ್ನ ಮೀರಿ ಚಲಿಸುವಂತ ಇಚ್ಛಾಶಕ್ತಿ ನಷ್ಟವಾಗದಂತೆ ವಿಕಾಸ ಹೊಂದಬೇಕು. ಆ ಒಂದು ಘರ್ಷಣೆನ ಮೀರಿ ಹೋಗೋದಿಕ್ಕೆ ಅವು ಆ ರೀತಿಯಾಗಿ ಅವುಗಳ ಆಕಾರವನ್ನು ಒಳಗೊಂಡಿರ್ತವೆ. ಎಸ್, ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಅಟ್ ಎ ಟೈಮು ಒಂದು ಪಕ್ಷಿ ಹಾರ್ತಾ ಇದೆ, ಅದೇ ರೀತಿಯಾಗಿ ಒಂದು ಏರೋಪ್ಲೇನ್ ಹಾರ್ತಾ ಇದೆ. ನೋಡಿ, ಪಕ್ಷಿ ಯಾವ ರೀತಿಯಾಗಿದೆಯೋ ಏರೋಪ್ಲೇನ್ ಅನ್ನ ಅದೇ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತದ್ದು. ಸೊ ಮುಂದಿನ ಒಂದು ಭಾಗ ಚೂಪಾದ ಒಂದು ಭಾಗ ಏನಿದೆ ಅಂತಂದ್ರೆ ಘರ್ಷಣೆಯನ್ನ, ಗಾಳಿಯನ್ನ ಸೀಳಿ ಹೋಗುತ್ತೆ. ಗಾಳಿಯನ್ನ ಸೀಳಿ ಹೋಗುತ್ತೆ ಅಂತಂದ್ರೆ ಏನರ್ಥ? ಗಾಳಿ ನಮಗೆ ಘರ್ಷಣೆನ ಉಂಟು ಮಾಡುತ್ತೆ. ಮೀನ್ಸ್ ನಮ್ಗೆ ಅಪೋಸ್ ಮಾಡುತ್ತೆ, ಚಲನೆ ಮಾಡೋದಕ್ಕೆ ಅಪೋಸ್ ಮಾಡುತ್ತೆ. ಚಲನೆ ಮಾಡೋಕೆ ಅಪೋಸ್ ಮಾಡ್ತಾ ಇದೆ ಅಂದ್ರೆ ಏನರ್ಥ? ಘರ್ಷಣೆಯನ್ನ ಉಂಟು ಮಾಡ್ತಾ ಇದೆ ಅಂತ ಅರ್ಥ. ಘರ್ಷಣೆಯನ್ನ ತಪ್ಪಿಸ್ಕೊಳ್ಳೋಕೋಸ್ಕರ ಏನ್ ಮಾಡುತ್ತೆ, ಸಾಮಾನ್ಯವಾಗಿ ನಾವು ಈ ರೀತಿಯ ಕೊಕ್ಕಿನ ರೀತಿಯಲ್ಲಿ ನಾವು ಆ ಒಂದು ವಿಮಾನಕ್ಕೆ ಮುಂಭಾಗದಲ್ಲಿ ಇರುತ್ತೆ. ನೀವು ಸಾಮಾನ್ಯವಾಗಿ ಎಲ್ಲಾ ಒಂದು ಜೀವಿಗಳಲ್ಲೂ, ಎಲ್ಲಾ ಒಂದು ಪಕ್ಷಿಗಳಲ್ಲೂ ನೀವು ನೋಡ್ತಾ ಹೋಗ್ಬೋದು. ಆದ್ರೆ ಇದರ ಒಂದು ರೆಕ್ಕೆಗಳೇನಿದಾವೆ, ಆ ರೆಕ್ಕೆಗಳೇನಂತದ್ದು ಕತ್ತಿನ ಹಿಂಭಾಗದಲ್ಲಿ ಇರುತ್ತೆ. ಕತ್ತಿನ ಹಿಂಭಾಗದಲ್ಲಿ ಯಾಕೆ ಇರುತ್ತೆ? ಆ ಮುಂಭಾಗ ಏನ್ ಕೆಲಸ ಮಾಡ್ತಾ ಹೋಗುತ್ತೆ ಅಂತಂದ್ರೆ ಆ ಒಂದು ಗಾಳಿಯನ್ನ ಸೀಳಿಕೊಂಡು ಹೋಗುವಂತ ಕಾರ್ಯವನ್ನು ನಿಲ್ಲಿಸ್ತಾ ಹೋಗುತ್ತೆ. ಗಾಳಿಯನ್ನು ಸೀಳಿಕೊಂಡು ಹೋಗುವಂತಂದ್ರೆ ಘರ್ಷಣೆಯನ್ನ ಕಡಿಮೆ ಮಾಡುವಂತದ್ದು. ಇದೊಂದೇನಾ? ಇದನ್ನ ನಾನು ಗಾಳಿಯಲ್ಲಿ ಮಾತಾಡ್ತಾ ಇದ್ದೀನಿ. ಆಕ್ಚುಲಿ ಇದು ನಿಮ್ಗೆ ನೀರಿನಲ್ಲಿ ಬಂದು ನಿಮ್ 9th ಅಲ್ಲಿ ಬರುತ್ತೆ, ಅದನ್ನ ನಾನು ಇಲ್ಲೇ ಮಾತಾಡ್ತಾ ಹೋಗ್ತೀನಿ. ನೀರಿನಲ್ಲಿ ಏನಾಗ್ತಾ ಹೋಗುತ್ತೆ? ನೀರಿನಲ್ಲಿ ಮೀನು ಯಾವ ಶೇಪ್ ಅಲ್ಲಿ ಇರುತ್ತೆ? ಸೊ ಮೀನು ನಮ್ಗೆ ಸಾಮಾನ್ಯವಾಗಿ ಇದೇ ರೀತಿಯ ಶೇಪ್ ಅಲ್ಲಿ ಇರ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಈ ಮೀನು ಅನ್ನುವಂಥದ್ದು ಈ ರೀತಿ ಶೇಪ್ ಅಲ್ಲಿ ಇರ್ತಾ ಹೋಗುತ್ತೆ. ಇದೇ ಶೇಪ್ ಅಲ್ಲಿ ನಮ್ಗೆ ಏನಿರುತ್ತೆ? ನಮ್ಮ ಅಡುಗುಗಳು ಇರ್ತಾ ಹೋಗ್ತವೆ. ಯಾಕೆ? ಈ ಅಡುಗುಗಳ ತುದಿಗಳು ನೀವು ನೋಡ್ತಾ ಹೋಗ್ಬೋದು, ಚೂಪಾದ ಭಾಗದಲ್ಲಿ ಇರ್ತವೆ. ಈ ಚೂಪಾದ ಭಾಗದಲ್ಲಿ ಏನ್ ಮಾಡ್ತಾ ಹೋಗುತ್ತೆ? ನೀರನ್ನ ಸೀಳಿಕೊಂಡು ಹೋಗುತ್ತೆ. ಯಾಕೆ ನೀರನ್ನ ಸೀಳ್ಕೊಂಡು ಹೋಗ್ಬೇಕು? ಆರಾಮಾಗಿ ಹೋಗ್ಬೋದಲ್ವಾ? ನೀರು ಸಹ ಘರ್ಷಣೆಯನ್ನ ಉಂಟು ಮಾಡ್ತಾ ಹೋಗುತ್ತೆ. ಈ ಘರ್ಷಣೆಯನ್ನ ವಿರೋಧಿಸೋದಕ್ಕೆ ನಾವೇನ್ ಮಾಡ್ತೀವಿ? ಅದರ ಆಕಾರವನ್ನ ಬದಲಾವಣೆ ಮಾಡ್ಕೊಳ್ತಾ ಹೋಗ್ತೀವಿ. ಹೀಗೆ ತರಲಗಳಲ್ಲಿ ಘರ್ಷಣೆ ಉಂಟಾದಾಗ, ತರಲಗಳ ಮೀನ್ಸ್ ಘನ, ದ್ರವ ಮತ್ತೆ ಅನಿಲಗಳಲ್ಲಿ ತರ್ಷಣಗಳಲ್ಲಿ ಘರ್ಷಣೆ ಉಂಟಾದಾಗ ಆ ಘರ್ಷಣೆಯನ್ನ ಕಡಿಮೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಆಕಾರದಲ್ಲಿ ಬದಲಾವಣೆ ಮಾಡಬೇಕು. ಎಲ್ಲಾ ಸಂದರ್ಭದಲ್ಲಿ ಎಲ್ಲಾ ವಿಷಯಗಳು ಒಂದೇ ರೀತಿಯಾಗಿ ಇರಬಾರ್ದು. ಅವುಗಳೇನ್ ಮಾಡ್ಬೇಕು? ಇಲ್ಲಿ ನಾವು ಆಕಾರದಲ್ಲಿ ಬದಲಾವಣೆ ಮಾಡ್ತಾ ಹೋದ್ವಿ. ಅವಾಗ್ಲೇ ನಾವೇನ್ ಮಾಡಿದ್ವಿ? ಘರ್ಷಣೆಯನ್ನ ಹೆಚ್ಚಿಸ್ತಾ ಇದ್ವಿ, ಕಡಿಮೆ ಮಾಡ್ತಾ ಇದ್ವಿ. ಆಗ್ಲೇ ನಾವಿಲ್ಲಿ ಆತರ ಮಾಡ್ತಾ ಇಲ್ಲ. ಇಲ್ಲಿ ನಾವೇನ್ ಮಾಡ್ತಾ ಇದೀವಿ? ಆಕಾರವನ್ನ ಬದಲಾವಣೆ ಮಾಡ್ಕೊಳ್ತಾ ಇದೀವಿ. ಸ್ನೇಹಿತರೆ, ಇಷ್ಟೊತ್ತು ನೀವು ಕೇಳಿದಂತಹ ಒಂದು ಘರ್ಷಣೆ ಪಾಠ ಆಗಿತ್ತು. ನಿಮ್ಗೆ ಈ ಸೆಷನ್ ನಿಮ್ಗೆ ಇಷ್ಟ ಆಗಿದ್ರೆ ಜಸ್ಟ್ ಒಂದು ಲೈಕ್ ಅನ್ನ ಕೊಡಿ. ಈಗ ಮುಂದೆ 2-3 ನಿಮಿಷಗಳ ಕಾಲ ಇವತ್ತಿನ ಪಾಠದ ಸಾರಾಂಶವನ್ನ ಕಲಿತಾ ಹೋಗೋಣ. ಸಾರಾಂಶದ ನಂತರ LBA MCQಗಳಿದಾವೆ. ಆ LBA MCQಗಳ ಬಗ್ಗೆನೂ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಮ ಆನ್ಸರ್ ಏನಿದ್ರು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಹೋಗಿ. ಜೊತೆಗೆ
ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿತಾ ಹೋಗ್ಬೇಡಿ. ಯಾಕಂದ್ರೆ ನಾವು ಮಿಡ್ಲಲ್ಲಿ ಎಲ್ಲೂ ಲೈಕ್ ಅನ್ನ ಮಾಡಿ ಅಂತ ನಾವು ಕೇಳೋದಿಲ್ಲ. ಏನಕ್ಕೆ ಅಂದ್ರೆ ಅದು ನಿಮ್ಗೆ ಪಾಠ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಎಸ್, ನಾವೀಗ ನೀವು ಇಷ್ಟೊತ್ತು ಕಲ್ತಿರುವಂತದ್ದು ಏನು? ಎರಡು ಸಮತಲಗಳ ನಡುವೆ ಸಾಪೇಕ್ಷ ಚಲನೆಯನ್ನ ಘರ್ಷಣೆಯು ವಿರೋಧಿಸುತ್ತದೆ, ಆ ಎರಡೂ ಸಮತಲಗಳ ಮೇಲೆ ವರ್ತಿಸುತ್ತದೆ. ಘರ್ಷಣೆ ಅನ್ನುವಂಥದ್ದು ಉಂಟಾಗಬೇಕು ಅಂತಂದ್ರಲ್ಲಿ ಎಷ್ಟು ಸಮತಲಗಳಿರಬೇಕು, ಎಷ್ಟು ಮೇಲ್ಮೈಗಳಿರಬೇಕು? ಕನಿಷ್ಠ ಪಕ್ಷ ಎರಡು ಮೇಲ್ಮೈಗಳು ಇರಲೇಬೇಕು, ಎರಡು ಸಮತಲಗಳು ಇರಲೇಬೇಕು. ಓಕೆನಾ? ಘರ್ಷಣೆಯು ಪರಸ್ಪರ ಸಂಪರ್ಕದಲ್ಲಿರುವ ಸಮತಲಗಳ ಸ್ವಭಾವವನ್ನು ಅವಲಂಬಿಸಿರುತ್ತದೆ. ಘರ್ಷಣೆ ಎನ್ನುವಂಥದ್ದು ಇದು ಎಂತಹ ಒಂದು ಬಲ ಆಗ್ತಾ ಹೋಗುತ್ತೆ ಅಂದ್ರೆ ಇದೊಂದು ಸಂಪರ್ಕ ಸಹಿತ ಬಲ ಆಗ್ತಾ ಹೋಗುತ್ತೆ. ಸಂಪರ್ಕ ಸಹಿತ ಬಲ ಅಥವಾ ಸಂಪರ್ಕ ಬಲ ಅಂತಾನು ಕರಿತಾ ಹೋಗ್ತೀವಿ. ಸಂಪರ್ಕ ಬಲಗಳು, ಸಂಪರ್ಕ ರಹಿತ ಬಲಗಳು ಅಂತ ಕರಿತಾ ಹೋಗ್ತೀವಿ. ಅದಕ್ಕೆ ಇನ್ನೊಂದು ಹೆಸರು ಸಂಪರ್ಕ ಸಹಿತ ಬಲ ಅಥವಾ ಸಂಪರ್ಕ ರಹಿತ ಬಲಗಳು ಅಂತ ವ್ಯತ್ಯಾಸಗಳು ನೋಡ್ತಾ ಹೋಗ್ತೀವಿ. ಆದ್ರೆ ಘರ್ಷಣೆ ಎನ್ನುವಂಥದ್ದು ಸಂಪರ್ಕ ಬಲ, ಸಂಪರ್ಕ ಸಹಿತ ಬಲ ಆಗ್ತಾ ಹೋಗುತ್ತೆ. ಇನ್ನ ಒಂದು ಮೇಲ್ಮೈ ಘರ್ಷಣೆಗಳ ನಡುವಿನ ಘರ್ಷಣೆಯು ಆ ಮೇಲ್ಮೈಗಳ ನುಣುಪನ್ನ ಅವಲಂಬಿಸಿರುತ್ತೆ. ಎಲ್ಲಾದ್ರೂ ಒಂದು ವಸ್ತು ಘರ್ಷಣೆ ಉಂಟಾಗ್ಬೇಕಂತಂದ್ರೆ ಅದರ ನುಣುಪು ಡಿಪೆಂಡ್ ಆಗ್ತಾ ಹೋಗುತ್ತೆ. ಹೆಚ್ಚು ನುಣುಪಾಗಿರುತ್ತೆ ಬಾಳೆಹಣ್ಣು ಸಿಪ್ಪೆ, ಹೆಚ್ಚು ನುಣುಪಾಗಿರುತ್ತೆ. ಹೆಚ್ಚು ನುಣುಪಾಗಿರೋ ಕಾರಣದಿಂದ ಏನಾಗ್ತಾ ಹೋಗುತ್ತೆ? ಘರ್ಷಣೆ ಹೆಚ್ಚಾಗುತ್ತೆ. ಘರ್ಷಣೆ ಅನ್ನುವಂಥದ್ದು ಏನಾಗ್ತಾ ಹೋಗುತ್ತೆ? ಅಲ್ಲಿ ಕಡಿಮೆ ಇರುತ್ತೆ. ಅನಿಯತಗಳು ತುಂಬಾ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ. ಘರ್ಷಣೆ ಕಡಿಮೆ ಇದ್ರೆ ಏನಾಗುತ್ತೆ ಹೇಳಿ? ಚಲನೆ ಜಾಸ್ತಿ ಆಗುತ್ತೆ. ಕಾಲಿಟ್ಟ ತಕ್ಷಣ ಏನಾಗುತ್ತೆ? ಚಲನೆ ಜಾಸ್ತಿ ಆಗುತ್ತೆ. ಏನ್ ಮಾಡ್ತೀವಿ ನಾವು? ಪಟ್ ಅಂತ ಬೀಳ್ತೀವಿ. ಕಾರಣ ಇಷ್ಟೇ, ಘರ್ಷಣೆ ಕಡಿಮೆ ಆಗುತ್ತೆ. ಘರ್ಷಣೆಯು ಎರಡು ಮೇಲ್ಮೈಗಳು ಪರಸ್ಪರ ಎಷ್ಟು ಒತ್ತಿ ಹಿಡಿದಿವೆ ಎಂಬುದನ್ನ ಅವಲಂಬಿಸ್ತಾ ಹೋಗುತ್ತೆ. ವಿಶ್ರಾಂತ ಸ್ಥಿತಿಯಲ್ಲಿರುವಂತಹ ವಸ್ತುವನ್ನು ನಾವು ಚಲಿಸಲು ಪ್ರಯತ್ನಿಸಿದಾಗ ಸ್ಥಾಯಿ ಘರ್ಷಣೆ ಉಂಟಾಗುತ್ತೆ. ಇಲ್ಲಿ ಏನ್ ಜಾಸ್ತಿ ತಗೊಳುತ್ತೆ? ಹೆಚ್ಚು ಸಮಯವನ್ನ ತೆಗೆದುಕೊಳ್ಳುತ್ತೆ. ಹೆಚ್ಚು ಸಮಯವನ್ನ ತೆಗೆದುಕೊಳ್ತಾ ಇದೆ ಅಂತಂದ್ರೆ ಅಲ್ಲಿ ಏನಾಗ್ತಾ ಹೋಗುತ್ತೆ? ಘರ್ಷಣೆ ಹೆಚ್ಚಾಗುತ್ತೆ. ಯಾವಾಗ ಘರ್ಷಣೆ ಹೆಚ್ಚಾಗ್ತಾ ಹೋಗುತ್ತೆ, ಚಲನೆ ಎನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಈ ಮೂರನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ತಾ ಹೋಗ್ಬೇಕಾಗುತ್ತೆ. ಇನ್ನು ಒಂದು ವಸ್ತು ಮತ್ತೊಂದು ವಸ್ತುವಿನ ಮೇಲೆ ಜಾರುವಾಗ ಉಂಟಾದ ಘರ್ಷಣೆಗೆ ನಾವು ಜಾರು ಘರ್ಷಣೆ ಅಂತ ಕರಿತಾ ಹೋಗ್ತೀವಿ. ಸಾಮಾನ್ಯವಾಗಿ ಸ್ಥಾಯಿ ಘರ್ಷಣೆಗಿಂತ ಜಾರು ಘರ್ಷಣೆ ಕಡಿಮೆ ಇರುತ್ತೆ. ಈ ಘರ್ಷಣೆ ಕಡಿಮೆ ಇರುತ್ತೆ. ಜಾರು ಘರ್ಷಣೆ ಕಡಿಮೆ ಇರೋದಕ್ಕೆ ಅಲ್ಲಿ ಏನಾಗ್ತಾ ಹೋಗುತ್ತೆ? ಚಲನೆ ಜಾಸ್ತಿ ಆಗುತ್ತೆ. ಜಾರೋದು ಘರ್ಷಣೆ ಕಡಿಮೆ ಇರೋದ್ರಿಂದನೇ ಜಾರುವಾಗ ಚಲನೆ ಜಾಸ್ತಿ ಇರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ನಮ್ಮ ಅನೇಕ ಚಟುವಟಿಕೆಗಳಿಗೆ ಘರ್ಷಣೆಯು ಅತ್ಯಂತ ಪ್ರಮುಖವಾಗಿದೆ. ಮೇಲ್ಮೈಯನ್ನ ಒರಟಾಗಿಸೋದ್ರಿಂದ ಘರ್ಷಣೆಯನ್ನ ಹೆಚ್ಚಿಸ್ತಾ ಹೋಗ್ಬೋದು. ಸೊ ನಾವು ಯಾವ್ದಕ್ಕೆ ಗಮನಿಸಿದ್ವಿ? ನಮ್ಮ ಸ್ಲಿಪ್ಪರ್ಸ್ ಆಗಿರ್ಬೋದು ಅಥವಾ ಟೈರ್ಸ್ ಆಗಿರ್ಬೋದು. ಸೊ ಅಲ್ಲೆಲ್ಲ ನಾವೇನ್ ಮಾಡ್ತಾ ಹೋದ್ವಿ? ಅಲ್ಲಿ ನಾವಲ್ಲ, ಸಾಮಾನ್ಯ ವ್ಯಕ್ತಿಗಳು ಏನ್ ಮಾಡ್ತಾ ಹೋದ್ರು? ಆ ಮೇಲ್ಮೈಯನ್ನ ಒರಟಾಗಿಸೋದ್ರಿಂದ ಘರ್ಷಣೆಯನ್ನ ಹೆಚ್ಚಿಸ್ತಾ ಹೋಗ್ಬೋದು. ಸೊ ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಪಾದರಕ್ಷೆಯ ತಳದ ಅಟ್ಟೆ ಮತ್ತು ಟೈರುಗಳ ಮೇಲ್ಮೈ ವಿನ್ಯಾಸವನ್ನ ಕೊರೆದು ಘರ್ಷಣೆಯು ಹೆಚ್ಚುವಂತೆ ವಿನ್ಯಾಸವನ್ನ ಮಾಡಿರುತ್ತಾರೆ. ಘರ್ಷಣೆಯು ಕೆಲವೊಂದು ಸಂದರ್ಭಗಳಲ್ಲಿ ಅನಪೇಕ್ಷಣೀಯ, ಅಂದ್ರೆ ನಮ್ಗೆ ಅದು ಗೊತ್ತಿರೋದೇ ಇರೋದಿಲ್ಲ, ಆದ್ರೆ ಅಲ್ಲಿ ಘರ್ಷಣೆ ಒಂದು ಉಂಟಾಗಿರುತ್ತೆ. ಅಪಘರ್ಷಕಗಳನ್ನ ಬಳಸೋದ್ರಿಂದ ಘರ್ಷಣೆಯನ್ನ ಕಡಿಮೆ ಮಾಡಬಹುದು. ಯಾವ ಅಪಘರ್ಷಕಗಳು? ಎಣ್ಣೆ ಆಗಿರ್ಬೋದು, ತೈಲಗಳ ಆಗಿರ್ಬೋದು, ಗ್ರೀಸ್ ಆಗಿರ್ಬೋದು, ಇವುಗಳೆಲ್ಲವನ್ನು ನಾವೇನ್ ಕರಿತೀವಿ? ಅಪಘರ್ಷಕಗಳು ಅಂತ ಕರಿತಾ ಹೋಗ್ತೀವಿ. ಒಂದು ವಸ್ತು ಮತ್ತೊಂದರ ಮೇಲೆ ಉರುಳುವಾಗ ಉರುಳು ಘರ್ಷಣೆ ಉಂಟು ಮಾಡುತ್ತದೆ. ಉರುಳು ಘರ್ಷಣೆಯು ಜಾರು ಘರ್ಷಣೆ ಕಡಿಮೆ ಇರುತ್ತೆ. ಕಾರಣ ಏನು? ಉರುಳು ಘರ್ಷಣೆ ಎನ್ನುವಂಥದ್ದು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ, ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತೆ. ಯಾಕೆ ಕಡಿಮೆ ಸಮಯ ತೆಗೆದುಕೊಳ್ಳುತ್ತೆ? ಹೆಚ್ಚು ಅಲ್ಲಿ ಒಂದು ಮತ್ತು ಇನ್ನೊಂದು ಮೇಲ್ಮೈ ನಡುವೆ ಹೆಚ್ಚು ಸಂಬಂಧವನ್ನು ಉಂಟು ಮಾಡ್ಕೊಳ್ಳೋದಿಲ್ಲ ಅದು. ಅವಾಗ ಏನಾಗುತ್ತೆ? ಸಾಮಾನ್ಯವಾಗಿ ಜಾರು ಘರ್ಷಣೆಗಿಂತ ಕಡಿಮೆ ಇರುತ್ತೆ. ಅವಾಗ ಉರುಳು ಘರ್ಷಣೆಯಲ್ಲಿ ಏನಾಗಿರುತ್ತೆ? ಚಲನೆ ಜಾಸ್ತಿ ಇರುತ್ತೆ. ಅನೇಕ ಯಂತ್ರಗಳಲ್ಲಿ ಬಾಲ್ ಬೇರಿಂಗ್ಗಳ ಬಳಕೆಯಿಂದ ಘರ್ಷಣೆಯನ್ನ ಕಡಿಮೆ ಮಾಡಬಹುದು. ತರಲಗಳಲ್ಲಿ ಚಲಿಸುವ ವಸ್ತುಗಳಿಗೆ ಸೂಕ್ತ ಆಕಾರಗಳನ್ನು ನೀಡುವುದರಿಂದ ಏನ್ ಮಾಡಬಹುದು? ತರಲಗಳ ಆಕರ್ಷಣೆಯನ್ನ ಕಡಿಮೆ ಮಾಡ್ತಾ ಹೋಗಬಹುದು ಎನ್ನುವಂಥದ್ದು ಇಷ್ಟೊತ್ತು ಕಲಿತಂತ ಮಾಹಿತಿ. ಇದಕ್ಕೆ ಸಂಬಂಧಿಸಿದಂತೆ ನಾವು ವಿಮಾನ ಮತ್ತೆ ಹಡಗುಗಳ ಬಗ್ಗೆ ತಿಳ್ಕೊಂಡ್ವಿ, ಯಾಕೆ ಆ ರೀತಿಯಾಗಿ ಹೋಗ್ತವೆ ಅನ್ನೋಂಥದ್ದು ಇವತ್ತಿನ ಪಾಠ. ಈಗ ಮುಂದಿನ ನಿಮಿಷಗಳನ್ನ ನಾವೇನ್ ಚರ್ಚೆ ಮಾಡ್ತಾ ಹೋಗೋಣ. ಸೊ ಒಂದು MCQಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸೊ ಸೆಷನ್ ನಿಮ್ಗೆ ಉಪಯುಕ್ತ ಆಗಿದೆ, ಜಸ್ಟ್ ಒಂದು ಲೈಕ್ ಅನ್ನ ಮಾಡ್ತಾ ಹೋಗಿ ಸ್ನೇಹಿತರೆ. ಎಸ್, ನಾವೀಗ ಲೈಕ್ ಮಾಡೋದ್ರ ಜೊತೆಗೆ ಹೆಚ್ಚು ನಿಮ್ಮ ಜನರ ಸ್ನೇಹಿತರಿಗೆ ಶೇರ್ ಅನ್ನು ಮಾಡಿ. ಅವ್ರಿಗೂ ಸಹ ಈ ಒಂದು ಪಾಠಗಳು ಅವ್ರಿಗೂ ಸಹ ಅರ್ಥ ಆಗ್ಬಹುದೇನು, ಅರ್ಥ ಆಗ್ತಾ ಇದೆ ಅಂತಂದ್ರೆ ಅರ್ಥ ಆಗ್ತಿದೆ ಅನ್ನೋದನ್ನೇ ತಿಳಿಸ್ತಾ ಹೋಗಿ. ಎಲ್ಲರೂ ಅರ್ಥ ಆಗಿಲ್ಲ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿರಿ, ನಾನು ಖಂಡಿತವಾಗ್ಲೂ ನಿಮ್ಗೆ ಅದು ರಿಪ್ಲೈನ ಕೊಟ್ಟಿರ್ತೀನಿ. ಎಸ್, ಈಗ MCQಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇ MCQ ಈ ರೀತಿಯಾಗಿದೆ: ಘರ್ಷಣೆಯು ಯಾವಾಗಲೂ ಈ ರೀತಿಯಾಗಿರುತ್ತೆ. ಸಂಪರ್ಕ ರಹಿತ ಬಲ, ಸಂಪರ್ಕ ಸಹಿತ ಬಲ, ಉಷ್ಣ ಉತ್ಪಾದನಾ ಬಲ, ಬಿ ಮತ್ತೆ ಸಿ ಎರಡು ಅಂತ ಇದೆ. ನೋಡಿ, ಘರ್ಷಣೆ ಎನ್ನುವಂಥದ್ದು ಯಾವಾಗ್ಲೂ ಅಷ್ಟೇ ಒಂದು ಸಂಪರ್ಕ ಬಲಕ್ಕೆ ಉದಾಹರಣೆ. ನಾವೀಗಾಗಲೇ ನಮ್ಮ ಇಂದಿನ ತರಗತಿಯಲ್ಲಿ ಕಲ್ತಿದ್ದೀವಿ. ಬಲ ಮತ್ತು ಒತ್ತಡ ಪಾಠದಲ್ಲಿ ಘರ್ಷಣೆ ಅನ್ನುವಂಥದ್ದು ಒಂದು ಸಂಪರ್ಕ ಬಲ ಆಗಿರುತ್ತೆ. ಸಂಪರ್ಕ ಬಲ ಅಂತ ಬೇಕಾದ್ರೂ ಕರಿಬಹುದು, ಸಂಪರ್ಕ ಸಹಿತ ಬಲ ಅಂತ ಬೇಕಾದ್ರೂ ಕರಿಬಹುದು. ಸಂಪರ್ಕ
ಸಹಿತ ಬಲ. ಹಾಗಾದ್ರೆ ಆಪ್ಷನ್ ಬಿ ರೈಟ್ ಆನ್ಸರ್. ಆಪ್ಷನ್ ಬಿ ರೈಟ್ ಆನ್ಸರ್. ಎಸ್, ಇದು ಸಂಪರ್ಕ ಸಹಿತ ಬಲದ ಜೊತೆಗೆ ಈ ಸಂಪರ್ಕ ಉಂಟಾದಾಗ ಉಷ್ಣ ಬಿಡುಗಡೆ ಆಗುತ್ತೆ, ಉಷ್ಣವು ಸಹ ಉತ್ಪಾದನೆ ಆಗ್ತಾ ಹೋಗುತ್ತೆ, ಉಷ್ಣ ಉತ್ಪಾದನಾ ಬಲ. ಹಾಗಾದ್ರೆ ಘರ್ಷಣೆ ಅನ್ನುವಂಥದ್ದು ಯಾವಾಗಲೂ ಒಂದು ರೀತಿ ಯಾಗಿರುತ್ತೆ, ಸಂಪರ್ಕ ಸಹಿತ ಬಲವೂ ಆಗಿರುತ್ತೆ, ಉಷ್ಣ ಉತ್ಪಾದನಾ ಬಲವೂ ಆಗಿರುತ್ತೆ. ಅಂದ್ರೆ ಆಪ್ಷನ್ ಬಿ ಮತ್ತೆ ಸಿ ಎರಡೂ ಸರಿಯಾಗಿರೋದ್ರಿಂದ ನೀವು ಯಾವ ಆಪ್ಷನ್ ಚೂಸ್ ಮಾಡ್ಕೋಬೇಕಾಗುತ್ತೆ, ಆಪ್ಷನ್ ಡಿ ಅನ್ನ ಚೂಸ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಅಲ್ವಾ. ಬಿ ಮತ್ತೆ ಸಿ ಎರಡು ಸರಿ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ. ಎಸ್, ಇನ್ನ ಮುಂದಿನ ಪ್ರಶ್ನೆ, ಅತಿ ಕಡಿಮೆ ಘರ್ಷಣೆ ಕಂಡು ಬರುವಂತದ್ದು ಇಲ್ಲಿ ಕಡಿಮೆ ಘರ್ಷಣೆ ಕಂಡು ಬರ್ತಾ ಹೋಗುತ್ತೆ. ಜಾರು ಘರ್ಷಣೆ, ಉರುಳು ಘರ್ಷಣೆ, ಸ್ಥಾಯಿ ಘರ್ಷಣೆ, ದ್ರವ ಘರ್ಷಣೆ. ಒಂದ್ ನಿಮಿಷ, ದ್ರವ ಘರ್ಷಣೆಯಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲಿ ಅತಿ ಕಡಿಮೆ ಘರ್ಷಣೆ ಕಂಡು ಬರ್ತಾ ಹೋಗುತ್ತೆ? ಎಸ್, ಕಮೆಂಟ್ ಮಾಡ್ತಾ ಹೋಗಿ. ನಾನು ಇಷ್ಟೊತ್ತು ಹೇಳಿದೆ, ಎಲ್ಲಿ ಕಾಂಟ್ಯಾಕ್ಟ್ ತುಂಬಾ ಕಡಿಮೆ ಇರುತ್ತೋ ಅದರ ನಡುವಿನ ಒಂದು ನಾವೇನಲ್ಲಿ ನಿಂತ್ಕೊಳ್ಳುವಂತ, ಈಗ ನೋಡಿ ಸ್ಥಾಯಿ ಘರ್ಷಣೆಯಲ್ಲಿ ಏನ್ ಜಾಸ್ತಿ ಇರುತ್ತೆ, ಘರ್ಷಣೆ ಜಾಸ್ತಿ ಕಂಡು ಬರುತ್ತೆ. ಅದಕ್ಕೆ ಅಲ್ಲಿ ಏನ್ ಕಡಿಮೆ ಇರುತ್ತೆ, ಚಲನೆ ಕಡಿಮೆ ಇರುತ್ತೆ. ಅತಿ ಕಡಿಮೆ ಘರ್ಷಣೆ ಅಂತಂದ್ರೆ ಏನರ್ಥ, ಅಲ್ಲಿ ಚಲನೆ ಜಾಸ್ತಿ. ಉಲ್ಟಾ ರಿವರ್ಸ್ ಯೋಚನೆ ಮಾಡಿ, ಕಡಿಮೆ ಘರ್ಷಣೆ ಚಲನೆ ಜಾಸ್ತಿ ಆಗುತ್ತೆ. ಎಲ್ಲಿ ಚಲನೆ ಜಾಸ್ತಿ ಆಗುತ್ತೆ, ಒಂದು ಜಾರು ಮತ್ತೊಂದು ಉರುಳು. ಜಾರು ಮತ್ತೆ ಉರುಳು ಘರ್ಷಣೆ ಎಲ್ಲಿ ಚಲನೆ ಜಾಸ್ತಿ ಇರುತ್ತೆ, ಉರುಳು ಘರ್ಷಣೆಯಲ್ಲಿ. ಸೊ ಅದರಿಂದ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಅತಿ ಕಡಿಮೆ ಘರ್ಷಣೆ ಕಂಡು ಬರುವಂತದ್ದು ಉರುಳು ಘರ್ಷಣೆಯಲ್ಲಿ. ಎಸ್ಸಿನ ಮುಂದಿನ ಪ್ರಶ್ನೆ, ಘರ್ಷಣೆಯು ಯಾವಾಗಲೂ ಹೇಗಿರುತ್ತೆ? ಘರ್ಷಣೆ ಚಲನೆಯನ್ನ ವಿರೋಧಿಸುತ್ತದೆ, ಚಲನೆಗೆ ಸಹಾಯಕವಾಗಿದೆ, ಎ ಮತ್ತೆ ಬಿ ಎರಡೂ ಸರಿ, ಸಂಪರ್ಕ ರಹಿತ ಬಲವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನೀವು ನೋಡಿದ ತಕ್ಷಣ ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ, ಆಪ್ಷನ್ ಡಿ ಅನ್ನುವಂಥದ್ದು ಆಗೋದಿಲ್ಲ. ಯಾಕೆ, ನಾವೀಗ ತಾನೇ ಅದ್ರ ಬಗ್ಗೆ ಚರ್ಚೆ ಮಾಡಿದೀವಿ. ಘರ್ಷಣೆ ಅನ್ನುವಂಥದ್ದು ಎರಡು ಮೇಲ್ಮೈಗಳು ಇರಲೇಬೇಕು, ಜೊತೆಗೆ ಅದು ಸಂಪರ್ಕ ಸಹಿತ ಬಲವಾಗಿರುತ್ತಾದ್ರಿಂದ ಆಪ್ಷನ್ ಡಿ ಆಗೋದಿಲ್ಲ. ಹಾಗಾದ್ರೆ ಯಾವ ಬಲ ಆಗ್ತಾ ಹೋಗುತ್ತೆ ನೋಡಿ, ಘರ್ಷಣೆ ಅನ್ನುವಂಥದ್ದು ಒಂದು ಮೇನ್ ಥೀಮ್ ಏನದು, ಚಲನೆಯನ್ನ ವಿರೋಧಿಸುವಂಥದ್ದು ಅಲ್ವಾ. ಆಪ್ಷನ್ ಎ ರೈಟ್ ಇದೆ. ಹಾಗಾದ್ರೆ ಚಲನೆಗೂ ಸಹಾಯ ಮಾಡುತ್ತಾ? ಎಸ್, ಚಲನೆಗೂ ಸಹಾಯ ಮಾಡುತ್ತೆ. ಎಂತಹ ಚಲನೆ ಅಂತ ಹೇಳಿದ್ರೆ ನಾನು, ಜಾರು ಘರ್ಷಣೆ. ಜಾರು ಘರ್ಷಣೆ ಏನ್ ಸಹಾಯ ಮಾಡ್ತಾ ಹೋಗುತ್ತೆ, ಒಂದು ವಸ್ತು ನಿರಂತರವಾಗಿ ಚಲನೆ ಮಾಡ್ತಾ ಇದೆ ಅಂತಂದ್ರೆ ಆ ಚಲನೆಗೆ ಸಹಾಯ ಮಾಡ್ತಾ ಹೋಗುತ್ತೆ. ಯಾವುದು, ಈ ಒಂದು ಜಾರು ಘರ್ಷಣೆ ಎನ್ನುವಂಥದ್ದು. ಅಂದ್ರೆ ಚಲನೆಗೆ ವಿರೋಧನೂ ಏನು ತೋರಿಸುತ್ತೆ, ಚಲನೆಗೆ ಸಹಾಯಕವೂ ಆಗ್ತಾ ಹೋಗುತ್ತೆ. ಆಪ್ಷನ್ ಸಿ, ಎ ಮತ್ತೆ ಬಿ ಎರಡು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಇನ್ನು ಮುಂದಿನ ಪ್ರಶ್ನೆ, ಘರ್ಷಣೆಯನ್ನ ಕಡಿಮೆ ಮಾಡಲು ಅತಿ ಸಾಮಾನ್ಯವಾಗಿ ಬಳಸುವಂತ ವಸ್ತು ಯಾವುದು ಅಂತ ಕೇಳಿದ್ದಾರೆ. ವಸ್ತು, ನೀವು ಫಸ್ಟ್ ಕ್ವಶನ್ಸ್ ಅನ್ನ ಅರ್ಥ ಮಾಡ್ಕೋಬೇಕು. ಈ ಒಂದು ಪದದಲ್ಲಿ ನೀವು ಮೇನ್ ಆಗಿ ಏನ್ ಇಟ್ಕೋಬೇಕು ಅಂದ್ರೆ, ಒಂದು ಚಲನೆ, ಘರ್ಷಣೆ, ಸಮಯ. ಯಾವ ವಸ್ತು ಹೆಚ್ಚು ಸಮಯ ತಗೊಳ್ತಾ ಇದೆಯಾ, ನಾನು ಇಲ್ಲೊಂದು ಬಾಕ್ಸ್ ಹಾಕಿ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಚಲನೆ, ಘರ್ಷಣೆ, ಸಮಯ. ಸೊ ಫಸ್ಟ್ ನಾನು ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತೀನಿ, ಸಮಯದ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತೀನಿ. ತುಂಬಾ ಸಮಯ ತಗೊಳ್ತಾ ಇದೆಯಾ, ಅಲ್ಲಿ ಏನಾಗ್ತಾ ಇದೆ, ಘರ್ಷಣೆ ಹೆಚ್ಚಾಗ್ತಾ ಇದೆ ಅಂತ ಅರ್ಥ. ಘರ್ಷಣೆ ಹೆಚ್ಚಾಗ್ತಾ ಇದೆ ಅಂದ್ರೆ ಏನರ್ಥ, ಚಲನೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಅಂತ ಅರ್ಥ. ಸಾಮಾನ್ಯವಾಗಿ ಎಲ್ಲಿ ಉಂಟಾಗುತ್ತೆ, ಸ್ಥಾಯಿ ಘರ್ಷಣೆಯಲ್ಲಿ ಉಂಟಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸಮಯ ಕಡಿಮೆ ತಗೊಳ್ತಾ ಇದೆ ಅಂತಂದ್ರೆ ಏನಾಗುತ್ತೆ, ಅಲ್ಲಿ ಘರ್ಷಣೆಯು ಕಡಿಮೆ ಆಗ್ತಾ ಹೋಗುತ್ತೆ. ಘರ್ಷಣೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಏನರ್ಥ, ಚಲನೆ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಇದಿಷ್ಟು ನಿಮ್ಗೆ ಮಾಹಿತಿ ಇರಬೇಕು. ಈಗ ಈ ಚಲನೆಯನ್ನ ಈಗ ಅವ್ರು ಕೇಳ್ತಾ ಇರೋದು ಯಾವ್ದ್ರ ಬಗ್ಗೆ, ಘರ್ಷಣೆಯನ್ನ ಕಡಿಮೆ ಮಾಡಬೇಕು. ಘರ್ಷಣೆ ಕಡಿಮೆ ಆಗ್ಬೇಕು ಅಂತಂದ್ರೆ ಅಲ್ಲಿ ಏನಾಗಿರ್ಬೇಕು, ಚಲನೆ ಅನ್ನುವಂಥದ್ದು ಜಾಸ್ತಿ ಆಗಿರ್ಬೇಕು. ಚಲನೆ ಯಾವಾಗ ಜಾಸ್ತಿ ಆಗುತ್ತೆ, ಅಪಘರ್ಷಕಗಳನ್ನ ಬಳಸಿದಾಗ. ಅವಾಗ ಅಪಘರ್ಷಕಗಳನ್ನ ಬಳಸಿದಾಗ ಆಗಿರ್ಬೋದು, ಅಥವಾ ಆ ಒಂದು ಘರ್ಷಣೆಯನ್ನ ಕಡಿಮೆ ಮಾಡುವಂತ ಸಂದರ್ಭಗಳಲ್ಲೂ ಆಗಿರ್ಬೋದು. ಸೊ ಅಲ್ಲಿ ಏನಾಗ್ತಾ ಹೋಗುತ್ತೆ, ನಮ್ಗೆ ಘರ್ಷಣೆ ಅಂತದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದ ಯಾವ ಉತ್ತರ ಸರಿ ಆಗ್ತಾ ಹೋಗುತ್ತೆ, ಎಸ್, ಅಪಘರ್ಷಕವಾದಂತಹ ತೈಲವನ್ನ ಬಳಸೋದ್ರಿಂದ, ತೈಲ ಎಣ್ಣೆಗಳನ್ನ ಬಳಸ್ತಾ ಹೋಗೋದ್ರಿಂದ ಘರ್ಷಣೆಯನ್ನ ಕಡಿಮೆ ಮಾಡ್ತಾ ಹೋಗ್ಬೋದು. ಎಸ್, ನಮ್ಮ ಮುಂದಿನ ಪ್ರಶ್ನೆ, ಸ್ಥಾಯಿ ಘರ್ಷಣೆಗೆ ಒಂದು ಉದಾಹರಣೆ ಕೊಡಿ. ಸ್ಥಾಯಿ ಘರ್ಷಣೆ. ಎಸ್, ನಾನು ಸ್ಥಾಯಿ ಘರ್ಷಣೆ ಅಂತಂದ್ರೆ ಏನಂತ ಈಗಾಗಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಯಾವ್ದು ಎಕ್ಸಾಂಪಲ್ ಆಗ್ತಾ ಹೋಗುತ್ತೆ, ಪ್ರತಿಯೊಂದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಚಾಕುವಿಂದ ಹಣ್ಣುಗಳನ್ನ ಕತ್ತರಿಸುವಂತದ್ದು, ಸಿಮೆಂಟ್ ರಸ್ತೆಯಲ್ಲಿ ಸೈಕಲ್ ತುಳಿಯುವುದು, ಹಗ್ಗವನ್ನ ಬಳಸಿ ಬಾವಿಯಿಂದ ನೀರನ್ನೆತ್ತುವುದು, ಸಮತಟ್ಟಾದ ನೆಲದ ಮೇಲೆ ವಾಹನವನ್ನ ನಿಲ್ಲಿಸುವಂತದ್ದು. ಸ್ಥಾಯಿ ಘರ್ಷಣೆ ಅಂತಂದ್ರೆ ಏನು, ಯಾವುದಾದ್ರೂ ಒಂದು ವಸ್ತು, ನಿಂತಿರುವಂತ ವಸ್ತು ಚಲನೆ ಆಗ್ಬೇಕು ಅಂತಂದ್ರೆ ಅದಕ್ಕೆ ನಾವೇನ್ ಕೊಡ್ತೀವಿ, ಕೆಲವೊಂದಿಷ್ಟು ಬಲವನ್ನ ಕೊಡ್ತೀವಿ. ಅಂತಹ ಒಂದು ಬಲಕ್ಕೆ, ಅಂತ ಒಂದು ಬಲದ ಅಳತೆಗೆ ನಾವೇನ್ ಕರಿತೀವಿ, ಸ್ಥಾಯಿ ಘರ್ಷಣೆ ಅಂತ ಕರಿತಾ ಹೋಗ್ತೀವಿ. ಸ್ಥಾಯಿ ಘರ್ಷಣೆ. ಹಾಗಾದ್ರೆ ಇಲ್ಲಿ ನಿಂತಿರುವಂತ ವಸ್ತು ಯಾವುದು ನೋಡಿ, ಚಾಕುವಿನ ಹಣ್ಣುಗಳನ್ನ ಕತ್ತರಿಸ್ತಾ ಇದೀವಿ ಅಂದ್ರೆ ಇಲ್ಲಿ ಮುಂದಕ್ಕೆ ಚಲನೆ ಮಾಡ್ತಾ ಇದೆ. ಸಿಮೆಂಟ್ ರಸ್ತೆಯಲ್ಲಿ ಸೈಕಲ್ ಅನ್ನು ತುಳಿಯುವಂಥದ್ದು, ಚಲನೆ ಆಗ್ತಾ ಇದೆ. ಹಗ್ಗವನ್ನು ಬಳಸಿ ಬಾವಿನ ನೀರಿಂದ ಎಳೆಯುವಂಥದ್ದು, ಚಲನೆ ಆಗ್ತಾ ಇದೆ. ಸಮತಟ್ಟಾದ ನೆಲದ ಮೇಲೆ ವಾಹನವನ್ನು ನಿಲ್ಲಿಸುವುದು, ಅಲ್ಲಿ ನಿಲ್ಲಿಸ್ತಾ ಇದ್ದಾರೆ.
ನಿಲ್ಲಿಸ್ತಾ ಇದ್ದಾರೆ ಅಂತಂದ್ರೆ ಏನರ್ಥ, ಅಲ್ಲಿ ಸ್ಥಾಯಿ ಘರ್ಷಣೆ ಉಂಟಾಗ್ತಾ ಹೋಗುತ್ತೆ ಎನ್ನುವಂತ ಅರ್ಥವನ್ನು ಇದು ಕೊಡ್ತಾ ಹೋಗುತ್ತೆ. ಸಮತಟ್ಟಾದ ನೆಲದ ಮೇಲೆ ವಾಹನಗಳನ್ನ ನಿಲ್ಲಿಸುವಂತದ್ದು ಸ್ಥಾಯಿ ಘರ್ಷಣೆಗೆ ಒಂದು ಉದಾಹರಣೆ. ಇಲ್ಲಿ ಜಾರು ಘರ್ಷಣೆ ಅಥವಾ ಉರುಳು ಘರ್ಷಣೆಗಳು ಯಾವ್ದಾದ್ರು ಒಂದು ನಡೀತಾ ಇರ್ತದೆ. ಎಸ್ಸಿನ ಮುಂದಿನ ಒಂದು ಪ್ರಶ್ನೆ, 6ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಘರ್ಷಣೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ ಯಾವುದು? ಘರ್ಷಣೆ ಎನ್ನುವಂಥದ್ದು ವಸ್ತುಗಳ ಗಾತ್ರ ಮತ್ತೆ ಪ್ರಮಾಣವನ್ನು ಅವಲಂಬಿಸಿರುತ್ತದೆ, ಘನವಸ್ತುಗಳ ನಡುವೆ ಮಾತ್ರ ಕಂಡು ಬರುತ್ತದೆ, ಸಂಪರ್ಕದಲ್ಲಿರುವ ವಸ್ತುಗಳ ಸಾಪೇಕ್ಷ ಚಲನೆಯನ್ನು ವಿರೋಧಿಸುವಂತಹ ಒಂದು ಬಲವಾಗಿದೆ, ಸಂಪರ್ಕದಲ್ಲಿರುವಂತಹ ವಸ್ತುಗಳ ಸಾಪೇಕ್ಷ ಚಲನೆಯನ್ನ ಹೆಚ್ಚಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಏನಾಗ್ತಾ ಹೋಗುತ್ತೆ? ಘರ್ಷಣೆಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಅಂತಂದ್ರೆ ಆ ಒಂದು ವಸ್ತುವಿನ ಗಾತ್ರ ಮತ್ತೆ ಪ್ರಮಾಣವನ್ನ ಅವಲಂಬಿಸಿರುತ್ತೆ ಘರ್ಷಣೆ ಅನ್ನುವಂಥದ್ದು, ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಅವಲಂಬಿಸಿರೋದಿಲ್ಲ. ಇಲ್ಲಿ ಅವರು ಎಲ್ಲವೂ ಅವಲಂಬಿಸಿರೋ ಘನವಸ್ತುಗಳ ನಡುವೆ ಮಾತ್ರ ಕಂಡು ಬರುತ್ತೆ. ಇದು ಓಪನ್ ನಾವು ಮಾತನಾಡಿ ಇದಕ್ಕೂ ರಾಂಗ್ ಅಂತ ಆನ್ಸರ್ ಮಾಡ್ತಾ ಹೋಗ್ಬೋದು. ಸಂಪರ್ಕದಲ್ಲಿರುವಂತಹ ವಸ್ತುಗಳ ಸಾಪೇಕ್ಷ ಚಲನೆಯನ್ನು ಏನ್ ಮಾಡ್ತಾ ಹೋಗುತ್ತೆ? ವಿರೋಧಿಸುವಂತ ಒಂದು ಬಲ ಆಗಿದೆ. ಯಾವುದು? ನಮ್ಮ ಒಂದು ಘರ್ಷಣೆ ಎನ್ನುವಂಥದ್ದು. ಅದರಿಂದ ಇದಕ್ಕೆ ಸಂಬಂಧ ಸರಿಯಾದ ಉತ್ತರ ಯಾವ್ದಾಗ್ತಾ ಹೋಗುತ್ತೆ? ಆಪ್ಷನ್ ಸಿ, ಸಂಪರ್ಕದಲ್ಲಿರುವಂತಹ ವಸ್ತುಗಳ ಸಾಪೇಕ್ಷ ಚಲನೆಯನ್ನು ವಿರೋಧಿಸುವ ಬಲವಾಗಿದೆ ಅನ್ನುವಂಥದ್ದು ಸರಿಯಾದ ಹೇಳಿಕೆ ಆಗುತ್ತೆ. ಘರ್ಷಣೆ ಅಂದ್ರೇನೆ ಅದಲ್ವಾ, ಚಲನೆಯನ್ನ ವಿರೋಧಿಸುವಂಥದ್ದು, ಅದೇ ಸರಿಯಾದ ಹೇಳಿಕೆ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ, ವಿಮಾನದ ಆಕಾರವು ಇದಕ್ಕೆ ಸಹಕಾರಿಯಾಗಿರುವಂಥದ್ದು. ವಿಮಾನದ ಆಕಾರವು ಯಾವ್ದಕ್ಕೆ ಸಹಕಾರಿಯಾಗಿದೆ? ಅತಿ ಎತ್ತರದಲ್ಲಿ ಹಾರಾಟ ಮಾಡಲು, ಘರ್ಷಣಾ ಬಲವನ್ನ ವಿರೋಧಿಸಲು, ಅಗತ್ಯಕ್ಕೆ ತಕ್ಕಂತೆ ವೇಗೋತ್ಕರ್ಷವನ್ನು ಹೊಂದಿಸಿಕೊಳ್ಳಲು, ಯಾವುದೇ ರೀತಿಯ ಅಪಘಾತವನ್ನ ನಿಯಂತ್ರಣ ಮಾಡಲು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಏನಾಗ್ತಾ ಹೋಗುತ್ತೆ? ಅತಿ ಎತ್ತರದಲ್ಲಿ ಹಾರಾಟ ಮಾಡ್ತಾ ಇದೆ ಅಂತಂದ್ರೆ ಅಲ್ಲಿ ಏನಿರುತ್ತೆ? ಗಾಳಿ ಎನ್ನುವಂಥದ್ದು ಇರುತ್ತೆ. ಗಾಳಿ ಎನ್ನುವಂಥದ್ದು ಏನ್ ಮಾಡುತ್ತೆ? ಗಾಳಿಯನ್ನು ನಾವೇನಂತ ಕರಿಬಹುದು? ತರಲಗಳು ಅಂತ ಕರಿತಾ ಹೋಗ್ಬೋದು. ತರಲಗಳು ಏನ್ ಮಾಡ್ತವೆ? ಈ ರೀತಿಯ ವಸ್ತುಗಳನ್ನು ಚಲಿಸೋದಕ್ಕೆ ವಿರೋಧ ಮಾಡ್ತವೆ. ವಿರೋಧ ಮಾಡ್ತಾ ಇದೆ ಅಂತಂದ್ರೆ ಏನರ್ಥ? ಅದರರ್ಥ ಘರ್ಷಣೆಯನ್ನ ಉಂಟು ಮಾಡ್ತವೆ. ಯಾವಾಗ ಘರ್ಷಣೆಯನ್ನ ಉಂಟು ಮಾಡ್ತಾ ಹೋಗ್ತಾವೋ ಅವುಗಳನ್ನ ವಿರೋಧಿಸಿಕೊಂಡು ಆ ಮುಂದೆ ಇರುವಂತಹ ಆಕಾರ ಏನಕ್ಕೆ ಸಹಾರ ಮಾಡ್ತಾ ಹೋಗ್ತಂದ್ರೆ ಅತಿ ಎತ್ತರದಲ್ಲಿ ಹಾರಾಟ ಮಾಡ್ಲಿಕ್ಕಲ್ಲ. ಸಾರಿ, ಇದೇನಾಗ್ತಾ ಹೋಗುತ್ತೆ? ವಿಮಾನವು ಆಕಾರ ಯಾವ್ದು ಸರಿಯಾಗಿದೆ ಅಂದ್ರೆ ಆ ಗಾಳಿಯಲ್ಲಿರುವಂತಹ ಘರ್ಷಣಾ ಬಲವನ್ನ ವಿರೋಧನೆ ಮಾಡ್ಲಿಕ್ಕೆ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಚಾಕುವಿನ ಮೇಲ್ಮೈ ಅರಿತವನ್ನ ಈ ವಸ್ತುವಿಗೆ ಉಜ್ಜಲಾಗುತ್ತದೆ. ಬಂಡೆ ಅಥವಾ ಕಲ್ಲು, ಪ್ಲಾಸ್ಟಿಕ್ ವಸ್ತು, ಕಟ್ಟಿಗೆ, ಗಾಜು. ಚಾಕುವ ಮೇಲ್ಮೈ ಅರ್ಥ ಮಾಡ್ಬೇಕು ಅಂತಂದ್ರೆ ಏನಾಗ್ಬೇಕಲ್ಲಿ? ಅನಿಯತಗಳ ಪ್ರಮಾಣ ಕಡಿಮೆ ಆಗ್ಬೇಕು. ಅನಿಯತಗಳ ಪ್ರಮಾಣ ಕಡಿಮೆ ಆಗ್ಬೇಕು ಅಂತಂದ್ರೆ ಎರಡು ಘನವಸ್ತುಗಳು ಏನ್ ಮಾಡ್ಬೇಕು? ಅಲ್ಲಿ ಸಂಪರ್ಕವನ್ನ ಉಂಟು ಮಾಡ್ತಾ ಹೋಗ್ಬೇಕಾಗುತ್ತೆ. ಎರಡು ಘನವಸ್ತುಗಳು ಸಂಪರ್ಕ ಉಂಟಾದಾಗ ಅನಿಯತಗಳ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ನಾವಿಲ್ಲಿ ಯಾವ್ದು ಬಳಸ್ತೀವಿ? ಚಾಕುವಿನ ಮೇಲ್ಮೈ ಅರ್ಥವನ್ನ ಕಡಿಮೆ ಮಾಡೋಕ್ಕೋಸ್ಕರ, ಅರ್ಥಗೊಳಿಸೋದಕ್ಕಿಂತ ಅರ್ಥ ಹೆಚ್ಚಾಗೋದಕ್ಕೋಸ್ಕರ ಬಂಡೆ ಅಥವಾ ಕಲ್ಲನ್ನ ಬಳಸ್ತಾ ಹೋಗ್ತೀವಿ. ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ದ್ರವಗಳಲ್ಲಿ ಉಂಟಾಗುವಂತಹ ಘರ್ಷಣೆನ ಈಗೆಂದು ಕರೆಯುವಂತ ಕೇಳಿದರೆ ದ್ರವಗಳಲ್ಲಿ ಉಂಟಾಗುವಂತಹ ಘರ್ಷಣೆಗೆ ನಾವೆಂತ ಕರಿತೀವಿ? ಸೆಳೆತ ಅಂತ ಕರಿತೀವಿ. ಎಳೆತ ಅಂತ ಇದೆ, ಸೆಳೆತ ಅಂತ ಕರಿತಾ ಹೋಗ್ತೀವಿ. ಎಸ್ಸಿನ ಮುಂದಿನ ಪ್ರಶ್ನೆ, ಕೆಳಗಿನ ವಸ್ತುಗಳಲ್ಲಿ ಅತ್ಯಂತ ಕಡಿಮೆ ಘರ್ಷಣೆಯನ್ನು ಹೊಂದಿರುವಂತಹ ಮೇಲ್ಮೈ ಯಾವುದು ಅಂತ ಕೇಳಿದರೆ ಸಾಬೂನುಗಳು, ಟೈರುಗಳು, ನುಣುಪಾದ ಶಿಲೆಗಳು ಮತ್ತೆ ಕನ್ನಡಿಗಳು ಅಂತ ಇದೆ. ಅತ್ಯಂತ ಕಡಿಮೆ ಘರ್ಷಣೆ ಅಂತಂದ್ರೆ ಸಾಮಾನ್ಯ ನುಣುಪಾದ ಶಿಲೆಗಳನ್ನ ಚಿಕ್ ಮಾಡ್ಬಿಡ್ತೀವಿ. ನುಣುಪಾದ ಶಿಲೆಗಳಿಗಿಂತ ಕನ್ನಡಿಗಳು ತುಂಬಾ ಅತ್ಯಂತ ಕಡಿಮೆ ಘರ್ಷಣೆಯನ್ನು ಒಳಗೊಂಡಿರುತ್ತವೆ. ಸಾಬೂನುಗಳು, ಟೈರುಗಳಿಗಿಂತ ನುಣುಪಾದ ಶಿಲೆಗಳು ಓಕೆ, ನುಣುಪಾದ ಶಿಲೆಗಳಿಗಿಂತ ನಮ್ಮ ಮನೆಯಲ್ಲಿರುವಂತಹ ಕನ್ನಡಿಗಳು ಕಡಿಮೆ ಘರ್ಷಣೆ ಒಳಗೊಂಡಿರುತ್ತವೆ. ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್. ಇನ್ ಕೇಸ್ ಕನ್ನಡಿಗಳು ಕೊಟ್ಟಿರಲಿಲ್ಲ ಅಂದಿದ್ರೆ ನೀವು ನುಣುಪಾದ ಶಿಲೆಗಳನ್ನ ಬಳಸ್ಕೊಳ್ತಾ ಹೋಗ್ಬೋದಾಗಿತ್ತು. ಇವತ್ತಿನ ಕೊನೆಯ 3 ಪ್ರಶ್ನೆಗಳಲ್ಲಿ ಇದೊಂದಾಗಿದೆ. ಯಾವ್ದಾಗುತ್ತೆ? ಬಾಗಿಲುಗಳು ಮತ್ತೆ ಕೀಲುಗಳಿಗೆ ಎಣ್ಣೆಯನ್ನು ಹಾಕಿದಾಗ ಘರ್ಷಣೆ ಏನಾಗುತ್ತೆ? ಘರ್ಷಣೆ ಏನಾಗುತ್ತೆ ಅನ್ನೋದಕ್ಕಿಂತ ಮುಂಚಿತವಾಗಿ ನಿಮಗೆ ಘರ್ಷಣೆ ಅಂತ ಕನ್ಫ್ಯೂಸ್ ಆಗ್ತದೆ ಅಂದ್ರೆ ಘರ್ಷಣೆ ಜೊತೆಗೆ ಯಾರು ನೆನ್ಪಿಟ್ಕೋಬೇಕಂತ ಹೇಳಿದೀನಿ? ಚಲನೆಯನ್ನ ನೆನ್ಪಿಟ್ಕೊಳ್ಳಿ. ಬಾಗಿಲುಗಳು ಮತ್ತೆ ಕೀಲುಗಳಿಗೆ ಎಣ್ಣೆ ಹಾಕ್ತದೆ, ಚಲನೆ ಏನಾಗುತ್ತೆ? ಚಲನೆ ಜಾಸ್ತಿ ಆಗುತ್ತೆ. ಚಲನೆ ಜಾಸ್ತಿ ಅಂದ್ರೆ ಘರ್ಷಣೆ ಏನಾಗುತ್ತೆ? ಘರ್ಷಣೆ ಆಪೋಸಿಟ್ ಅದಲ್ವಾ? ಘರ್ಷಣೆ ಅಂತದ್ದು ಕಡಿಮೆಯಾಗುತ್ತದೆ ಅದಲ್ವಾ? ಸೊ ಇದಕ್ಕೆ ಸಂಬಂಧಿಸಿದಂತೆ ಏನ್ ಆನ್ಸರ್ ಆಗ್ತಾ ಹೋಗುತ್ತೆ? ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಹೈಲೈಟ್ ಮಾಡ್ಬಿಡ್ತೀನಿ. ಇನ್ನ ಮುಂದಿನ ಕೊನೆ 2 ಪ್ರಶ್ನೆಗಳು. ಒಂದು ಮೇಲ್ಮೈನಲ್ಲಿ ಘರ್ಷಣಾ ಬಲವು ಅವಲಂಬಿತವಾಗಿರುವುದೇ ಇರುವುದು ಅದರ ಅಂತ ಕೊಟ್ಟಿದೆ. ಓಕೆ, ಒಂದು ಮೇಲ್ಮೈನಲ್ಲಿ ಘರ್ಷಣಾ ಬಲವು ಅವಲಂಬಿತ ಆಗದೇ ಇರುವಂತದ್ದು ಯಾವುದು ಅಂತ ಕೇಳಿದರೆ ವಿಸ್ತೀರ್ಣ, ರಚನೆ, ಸಂಯೋಜನೆ, ಗಾತ್ರ ಅಂತ ಕೊಟ್ಟಿದ್ದಾರೆ. ಯಾವ್ದ ಮೇಲೆ? ಒಂದು ವಸ್ತುನ ವಿಸ್ತೀರ್ಣದ ಮೇಲೆ ಅದು ಅವಲಂಬಿತ ಆಗಿರುತ್ತೆ, ರಚನೆ ಮೇಲೆ ಅವಲಂಬಿತ ಆಗಿರುತ್ತೆ, ಸಂಯೋಜನೆ ಅದು ಯಾವ ಆಕಾರದಲ್ಲಿ ಇದೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿರುತ್ತೆ. ಆದ್ರೆ
ಆ ವಸ್ತುವಿನ ಗಾತ್ರದ ಮೇಲೆ, ಆ ವಸ್ತು ಎಷ್ಟು ತೂಕ ಇದೆ, ಎಷ್ಟು ವಾಲ್ಯೂಮ್ ಇದೆ ಅನ್ನುವಂಥದ್ರ ಮೇಲೆ ಅದು ಅವಲಂಬಿತ ಆಗಿರೋದಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಮುಂದಿನ ಹಾಗೂ ಇವತ್ತಿನ ಕೊನೆಯ ಪ್ರಶ್ನೆ ಜೊತೆಗೆ ನಿನ್ನೆ ಪಾಠ ಮಾಡ್ತಿರ್ಬೇಕಾದ್ರೆ ಕೆಲವೊಂದು ಎರಡಿಷ್ಟು ಪ್ರಶ್ನೆಗಳು ಘರ್ಷಣೆಯಲ್ಲಿ ಬಂದಿದ್ದು, ಅದನ್ನು ಇವತ್ತು ಡಿಸ್ಕಸ್ ಮಾಡೋಣ. ಬೋರ್ಡಿನ ಮೇಲೆ ಕ್ಯಾರಂ ಆಟವನ್ನ ಆಡುವಾಗ ಅತಿ ನುಣುಪಾದ ಪೌಡರ್ನ ಸಿಂಪಡಿಸುವುದು ಏಕೆ? ನಮಗೆ ಕ್ಯಾರಂ ಈಸಿಯಾಗಿ ನೀವು ಐಡೆಂಟಿಫೈ ಮಾಡಿ. ಇಲ್ಲಿ ಇದನ್ನ ಬಿಡಿ, ಕ್ಯಾರಂ ಪಾನ ಇಲ್ಲಿ ಓಕೆ, ಇಲ್ಲಿ ಆಪ್ಷನ್ಸ್ ಅನ್ನ ಗಮನಿಸ್ಕೊಂಡಾದ್ಮೇಲೆ ಸ್ವಲ್ಪ ಯೋಚನೆ ಮಾಡಿ. ಪೌಡರ್ ಯಾಕೆ ಹಾಕ್ತಿವಿ? ಪಾನ್ಸ್ ತುಂಬಾ ಬೇಗ ಚಲನೆ ಮಾಡ್ಲಿ ಅಂತ. ಚಲನೆ ಜಾಸ್ತಿ ಮಾಡ್ಲಿ ಅಂದ್ರೆ ಏನರ್ಥ? ಘರ್ಷಣೆಯನ್ನ ಕಡಿಮೆ ಮಾಡ್ಲಿಕ್ಕೆ. ಇಲ್ಲಿ ಆಪ್ಷನ್ಸ್ ಅಲ್ಲಿ ಇಷ್ಟೇ ಇರುತ್ತೆ, ಒಂದು ಘರ್ಷಣೆ ಕಡಿಮೆ ಮಾಡಕ್ಕಿರುತ್ತೆ, ಇಲ್ಲ ಚಲನೆ ಜಾಸ್ತಿ ಮಾಡಕ್ಕಿರುತ್ತೆ ಅಷ್ಟೇ. ಆಟದ ಕ್ಷಮತೆಯನ್ನು ಹೆಚ್ಚಿಸುತ್ತದೆ, ಕ್ಯಾರಂ ಪಾನಗಳ ಚಲನೆಯನ್ನು ಕಡಿಮೆ ಮಾಡುತ್ತದೆ, ಆಡುವಾಗ ಸುವಾಸನೆ ಉಂಟು ಮಾಡುತ್ತದೆ, ಕ್ಯಾರಂ ಬೋರ್ಡ್ನ ಉತ್ತಮ ಸ್ಥಿತಿಯನ್ನು ಕಾಪಾಡಲು. ನೋಡಿ, ಇದು ಮೊದಲೇ 4ನೇ ಆಪ್ಷನ್ ಕಂಪ್ಲೀಟ್ಲಿ ರಾಂಗ್. ಸುವಾಸನೆ ಉಂಟು ಮಾಡುತ್ತೆ ಅಂತ ರಾಂಗ್. ಚಲನೆಯನ್ನ ಕಡಿಮೆ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಚಲನೆ ಏನಾಗುತ್ತೆ? ಚಲನೆ ಜಾಸ್ತಿ ಆಗುತ್ತೆ. ಈ ಆಪ್ಷನ್ ರಾಂಗ್. ಆಟದ ಕ್ಷಮತೆ ಹೆಚ್ಚಿಸುತ್ತೆ. ಯಾವಾಗ ಆಟದ ಕ್ಷಮತೆ ಹೆಚ್ಚಿಸುತ್ತೆ? ಘರ್ಷಣೆ ಕಡಿಮೆಯಾದಾಗ. ಇದಿಷ್ಟು ಇವತ್ತಿನ ತರಗತಿ ಒಂದು MCQಗಳಾಗಿತ್ತು. ಇನ್ನು ಹಿಂದಿನ ತರಗತಿಯಲ್ಲಿ 2 MCQಗಳನ್ನ ನಾನು ಚರ್ಚೆ ಮಾಡಿರಲಿಲ್ಲ. ಸೊ ನಿಮಗೂ ಅದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಅದನ್ನ ನಾನೀಗ ಚರ್ಚೆ ಮಾಡ್ಬಿಟ್ಟೆ, ಯಾಕಂದ್ರೆ ನಾನು ನಿಮ್ಗೆ ಹೇಳಿದ್ದೆ. ಸೊ ಯಾವ್ದನ್ನ ನಾವು ಗಮನಿಸ್ತಾ ಹೋದ್ರೆ ನಮಗೆ ಈಸಿಯಾಗಿ ಐಡೆಂಟಿಫೈ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ಈಗ ಕೆಳಗಿನವುಗಳಲ್ಲಿ ಅವರೋಹಣ ಕ್ರಮದಲ್ಲಿ ಘರ್ಷಣೆಯನ್ನು ಸೂಚಿಸುವ ಒಂದು ಜೋಡಣೆ ಹೇಗಿರುತ್ತೆ ಅಂತ ಕೇಳಿದ್ದಾರೆ. ಅವರೋಹಣ ಕ್ರಮದಲ್ಲಿ ಘರ್ಷಣೆ ಸೂಚಿಸಬೇಕಂದ್ರೆ ಮೊದಲಿಗೆ ಯಾವುದರಲ್ಲಿ ಕಡಿಮೆ ಇರುತ್ತೆ, ಯಾವುದ್ರಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದು. ನಮ್ಗೆ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ? ಉರುಳು, ಸ್ಥಾಯಿ, ಜಾರು ಅಂತ ಕೊಟ್ಟಿದ್ದಾರೆ. ಯಾವ್ದ್ರಲ್ಲಿ ತುಂಬಾ ಕಡಿಮೆ ಇರುತ್ತೆ? ಫಸ್ಟ್ ಸ್ಥಾಯಿ ಘರ್ಷಣೆಯಲ್ಲಿ. ಅದಾದ್ಮೇಲೆ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ? ಜಾರು ಘರ್ಷಣೆಯಲ್ಲಿ. ಅದಾದ್ಮೇಲೆ ಯಾವ್ದ್ರಲ್ಲಿ ಇರುತ್ತೆ? ಉರುಳು ಘರ್ಷಣೆಯಲ್ಲಿ. ಹೀಗೆ ಏರಿಕೆ ಕ್ರಮದಲ್ಲಿ ಆಗ್ತಾ ಹೋಗುತ್ತೆ. ಓಕೆ, ಇದು ಆರೋಹಣನ ಅವರೋಹಣ. ಓಕೆ, ಅವರೋಹಣ ಅಂತಂದ್ರೆ ಇಳಿಕೆಯ ಕ್ರಮದಲ್ಲಿ ಕೊಟ್ಟಿರೋದು. ಸಾರಿ, ಇಳಿಕೆ ಕ್ರಮದಲ್ಲಿ ಈಗ ಇನ್ನ ಈಸಿ. ಇಳಿಕೆ ಕ್ರಮ ಅಂತಂದ್ರೆ ಏನರ್ಥ? ಮೊದಲಿಗೆ ಯಾವ್ದು ಜಾಸ್ತಿ ಇರುತ್ತೆ? ಜಾಸ್ತಿ ಇರುವಂತದ್ದು ಯಾವ್ದು? ಇಲ್ಲಿ ಉರುಳು ಘರ್ಷಣೆ. ಅದಾದ್ಮೇಲೆ ಸ್ವಲ್ಪ ಕಡಿಮೆ ಇರುವಂತದ್ದು ಜಾರು ಘರ್ಷಣೆ. ಅದಾದ್ಮೇಲೆ ಸ್ಥಾಯಿ ಘರ್ಷಣೆ. ಎಸ್, ಉರುಳು, ಜಾರು, ಸ್ಥಾಯಿ ಎಲ್ಲಿದೆ? ಉರುಳು, ಸ್ಥಾಯಿ ಅಂತ ಇದೆ. ಸೊ ಇದಾಗೋದಿಲ್ಲ. ಉರುಳು, ಜಾರು, ಸ್ಥಾಯಿ. ಓಕೆ, ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಎಸ್, ಇನ್ನೊಂದು ಪ್ರಶ್ನೆ. ನೀವು ಒಂದು ಮರದ ಪೆಟ್ಟಿಗೆಯನ್ನು ಮರಳು ನೆಲದ ಮೇಲೆ, ಅಮೃತ ಶಿಲೆ ನೆಲ ಮೇಲೆ ಮತ್ತು ಕಾರ್ಪೆಟ್ ನೆಲದ ಮೇಲೆ ತಳ್ಳಿದರೆ ಘರ್ಷಣೆ ಹೆಚ್ಚಾಗುತ್ತಾ ಹೋಗುವ ಮಟ್ಟವನ್ನು ಸೂಚಿಸುವಂತ ಕ್ರಮ ಯಾವುದು ಅಂತ ಕೇಳಿದರೆ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಈ ಒಂದು ತರಗತಿಯ ನಂತರ ಒಂದು 10 ನಿಮಿಷಗಳ ನಂತರ ನಿಮ್ಗೆ ಏನಾಗುತ್ತೆ, ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ, ಆಕ್ಚುಲಿ ಈಗ 10 ನಿಮಿಷ ಅಲ್ಲ, ಇದು ಒಂದು ವಿಡಿಯೋ ಲೈವ್ ಮುಗಿದ ತಕ್ಷಣ ಆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಏನ್ ಸಿಗುತ್ತೆ, ಇದಕ್ಕೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ನೀವು ಏನ್ ಗಮನಿಸ್ಕೋಬೇಕು, ಇಲ್ಲಿ ಯಾವ ಘರ್ಷಣೆ ಯಾವ್ದಕ್ಕೆ ಉದಾಹರಣೆ ಅಂತ ಗಮನಿಸ್ಕೋಬೇಕು. ಸೊ ಅದಾದ ತಕ್ಷಣ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಆನ್ಸರ್ ಖಂಡಿತವಾಗಿ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ಈ ತರಗತಿ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ಜಸ್ಟ್ ಒಂದು ಲೈಕ್ ಮಾಡ್ತಾ ಹೋಗಿ, ನಿಮ್ಮ ಹೆಚ್ಚಿನ ಜನ ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಒಂದು ಪಾಠ. ಸೊ ಇವತ್ತು ಇದು ನಿಮಗೆ ಕಂಪ್ಲೀಟ್ಲಿ ಆಗಿ ರೆಕಾರ್ಡೆಡ್ ಕ್ಲಾಸ್ ಆಗಿರೋದ್ರಿಂದ ಸೊ ಏನಾಗ್ತಾ ಹೋಗುತ್ತೆ, ನಿಮ್ಗೆ ಇಲ್ಲಿ ಡೌಟ್ಸ್ ನ ಕೇಳೋದಕ್ಕೆ ಸಮಯ ಇರೋದಿಲ್ಲ. ನಿಮ್ಗೆ ಏನೇ ಡೌಟ್ಸ್ ಬಂದ್ರು ನಮಗೆ ಕಮೆಂಟ್ ಸೆಕ್ಷನ್ ಏನಂತದೊಂದಿದೆ, ಆ ಕಮೆಂಟ್ ಸೆಕ್ಷನ್ ನೀವು ಕಂಪ್ಲೀಟ್ ಆಗಿ ಬಳಸ್ಕೊಳ್ಳಿ. ಕಮೆಂಟ್ಸ್ ಮಾಡಿ ಕ್ವಶನ್ಸ್ ಮಾಡಿ ಕೇಳಿ, ನಾನು ಖಂಡಿತವಾಗಿ ನಿಮಗೆ ಆ ಒಂದು ಆನ್ಸರ್ಸ್ ನ ಕೊಡ್ತೀನಿ. ಇನ್ನು 2-3 ದಿನಗಳ ಕಾಲ ಯಾವುದೇ ರೀತಿಯಾಗಿ ತರಗತಿಗಳು ಇರೋದಿಲ್ಲ. ತದನಂತರ 2-3 ದಿನಗಳ ನಂತರ ಸ್ವಲ್ಪ ಬಿಸಿ ಇರೋದ್ರಿಂದ ತರಗತಿಗಳನ್ನ 2-3 ದಿನಗಳ ನಂತರ ಲೈವ್ ಕ್ಲಾಸಸ್ ಅನ್ನೇ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಇದಾಗಿತ್ತು ಸ್ನೇಹಿತರೆ. ಸೊ ಮುಂದಿನ ತರಗತಿಯಲ್ಲಿ ಭೇಟಿ ಆಗ್ತೋಣ. ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.